ಸಂಗೀತ ಸಾಗರ ಚೈವ ಸಾಹಿತ್ಯ ಭೂಷಣ ಲಿಂಗ ಪೂಜಾ ಸದಾನಂದ ಒಂದೇ ಪಂಚಾಕ್ಷರಂ ಒಂದೇ ಪುಟ್ಟರಾಜ ಗುರುವರಂ ಶ್ರೀ ಶರಣಗಾದಿಲಿಂಗೇಶ್ವರ ದೇವನಂ ಭಕ್ತಿಯಂ ಭಜಿಪೆನು ಸಕಲ ಸುಖದಂ ಸ್ತುತಿಸುವೆನು. ಶರಣಗಾದಿಲಿಂಗೇಶ್ವರನ ಸ್ಮರಣೆಯದು ನಾನೆಲ್ಲ ಸುಮ್ಮನೆ ಸಂತಸದ ಸಂತದ ಸುತ್ತಲ್ಲ ಸೂಸಲೆ ಸಾಂಬನೇ ನಮ ಪಾರ್ವತಿ ಮಹಾದೇವ. ಶ್ರೀ ಶರಣಗಾದಿಲಿಂಗೇಶ್ವರ ಮಹಾರಾಜ ಕಿ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವ ಶರಣ ಅನುಭವನ ಕಲ್ಯಾಣ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ. ಹರಭಕ್ತಿ ಹರಳಯ್ಯ ಮಾದರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ನೆರೆದ ಕಲ್ಯಾಣ ಉಡುತ್ತಡಿ ಮಗನೇರಿ ಪರಿಮಳ ಮಾತೆಯ ಉಡುತ್ತಡಿ ಮಗದೇವಿ ಪರಿಮಳ ಮಾತೆಯ ಹಡಪನ ಭಪ್ಪಣ್ಣ ನೆರೆದ ಕಲ್ಯಾಣ
ಕಲ್ಯಾಣ. ಮೂಲಿಯ ಚಂದೈ ಗೋಗರ ಕಕ್ಕೈ ಮೇಲಾರ ಕೇತಯ್ಯ ಮೆರೆದ ಕಲ್ಯಾಣ. ಅಯ್ಯವ ಪ್ರಭುದೇವ ಶಿವಯೋಗಿ ಸಿದ್ಧರಾಮ 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 ಅಯ್ಯವ ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಜಂಗಮರೆಲ್ಲ ಮೇರೆದ ಕಲ್ಯಾಣ. ಜಂಗಮರೆಲ್ಲ ಮೇರೆದ ಕಲ್ಯಾಣ. ಶಿವನ ಕಲ್ಯಾಣ ಭುವನ ಕಲ್ಯಾಣ. ಗಂಗಮ್ಮನೀಲಂ ಮುಕ್ತಾಯಿನಾಗಾಯ ಆಗಕ್ಕೆ ಲಕ್ಕಮ್ಮ ಮೆರೆದ ಕಲ್ಯಾಣ. ಕಲ್ಯಾಣ ಬೆಳಗಿಯ ಆಗಿದ ಬಸವಣ್ಣ 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 ಕಲ್ಯಾಣ ಬೆಳಗಿರ ಭಾಗ್ಯದ ಬಸವಣ್ಣ. ನಾನಿ ಚೆನ್ನ ಬಸವನ ನಾನಿ ಚೆನ್ನ ಬಸವನ ಪರಮ ಕಲ್ಯಾಣ. ನಾನಿ ಚೆನ್ನ ಬಸವನ ನಾನಿ ಚೆನ್ನ ಬಸವನ ಪರಮ ಕಲ್ಯಾಣ. ಶಿವನ ಕಲ್ಯಾಣ ಭುವನ ಕಲ್ಯಾಣ. ಶಿವ ಶರಣ ಅನುಭವ ಕಲ್ಯಾಣ. ಕಲ್ಯಾಣ ಕಲ್ಯಾಣ ಕಲ್ಯಾಣ. ಸಾಂಬನೇ ನಮಃ ಪಾರ್ವತೀ ಪರಮೇಶ್ವರ ಮಹಾದೇವ. ಶ್ರೀ ಶರಣ ಗಾಲಿಂಗೇಶ್ವರ ಮಹಾರಾಜ ಕೀ. ಗುರುವೇ ಸರ್ವಲೋಕಾನಾಂ ದಿಶಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾ ಮೂರ್ತಯೇ ಅಖಂಡ ಮಂಡಲಾಕಾರೋ ವ್ಯಾಪ್ತಂ ತೇನ ಚರಾಚರೋ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ पंचाननत्वरुद्भूता पंच अक्षरमनुपमा पंचसूत्रकृतो वन्दे पंचाक्षर
ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ದೇವಿ ವಿದ್ಯಾದಾನಂದು ದೇಹಿ ಮೇ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಚೈತನ್ಯಂ ಶಾಶ್ವತಂ ಶಾಂತಂ ವಿಮಾತೀತಂ ನಿರಂಜನಂ ನಾದಬಿಂದು ಕಣಾತೀತಂ ತಸ್ಮೈ ಶ್ರೀ ಗುರುವೇ ಜೈ ನಮ ಪಾರ್ವತಿ ಮಹಾದೇವ್ ಶರಣಗಾದಿಗೇಶ್ವರ ಮಹಾರಾಜಗೆ ಶ್ರೀ ಗುರುಭ್ಯೋ ನಮಃ. ಪ್ರಥಮದಲ್ಲಿ ಕ್ಷೇತ್ರಾಧಿಪತಿ ಸ್ಥಾನನಾಯಕನಾಗಿರ್ತಕ್ಕಂಥ ಚರಿತ್ರ ನಾಯಕರಾದ ಮಹಾಶಿವ ಶರಣ ಹಾಲಮತದ ಶ್ರೀ ಗೋಡೆದ ಗಾದಿಗ ಪದಾರ್ಥಗಳನ್ನು ಅವರನ್ನು ಋಣಬಂಧದಲ್ಲಿ ಸ್ಥಾಪಿಸಿಕೊಂಡು ಆ ಪರಮ ಪವಿತ್ರ ಪಾದರದಲ್ಲಿ ಜಗಡಪೂರ್ವಕವಾಗಿ ಅನಂತಾನಂದ ಜಗದಂಡ ಪ್ರಣಾಮವನ್ನು ಅರ್ಪಿಸಿ ಜಗತ್ಕರ್ತಳು ಜಗದೀಶ್ವರಾಗಿರ್ತಕ್ಕಂಥ ರಾಜರಾಜೇಶ್ವರಿ ಅವರನ್ನು ಮಸ್ತಕದಲ್ಲಿರಿಸಿಕೊಂಡು ಆ ಪರಮ ಪವಿತ್ರ ಪಾದರದಲ್ಲಿ ಜಗಡಪೂರ್ವಕವಾಗಿ ಅನಂತಾನಂದ ಜಗದಂಡ ಪ್ರಣಾಮವನ್ನು ಅರ್ಪಿಸಿ ಮಾಳ ಮಲ್ಲೇಶ್ವರ ಅವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಎನ್ನ ಆರಿತ ಗುರುವಾಗಿರ್ತಕ್ಕಂಥ ಶರಣಲಿಂಗ ವಾಸಲಿಂಗ ಪಪ್ಪಂಗಡದವರನ್ನು ಸ್ಮರಣೆ ಮಾಡಿಕೊಂಡು ಬ್ರಹ್ಮ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಕಲಾಪಳಗಕ್ಕೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಸಮಸ್ತ ಮಹದೈವಕ್ಕೂ ಶರಣಾರ್ಥಿಗಳನ್ನು ಅರ್ಪಿಸಿ ಇಂದಿನ ದಿನ 10ನೇ ದಿನಕ್ಕೆ ಪಾದಾರ್ಪಣೆ ಮಾಡತಕ್ಕಂಥ ಆತ್ಮನವರ ಪ್ರವಚನವನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ತಿಳ್ಕೊಳ್ಬೇಕೆಂದು ತಿಳಿಸಿ ಎಲ್ಲ ಪ್ರಕಾರ ಪುರಾಣವನ್ನ ಪ್ರಾರಂಭ ಮಾಡತಕ್ಕಂಥ ರಾವಣ ಸಾಂಬದೇವಿ ನಮ ಪಾರ್ವತಿ ಪದೇಶ್ವರ ಏನು ನಡೆದಿತ್ತು ಅಂತಕ್ಕಂಥ ವಿಷಯವನ್ನು ಸಿಂಹಾವಲೋಕನ ಮಾಡಿಕೊಂಡಿದ್ದ ಪ್ರಕಾರ ಪೂರ್ಣವಾಕ್ಯ ಬರ್ತಕ್ಕಂಥ ರಾಗೋಣ. ಕ್ಷೇತ್ರವನ್ನ ಸುಕ್ಷೇತ್ರ ಕೈತಕ್ಕಂಥ ಶರಣ ಗಾದಿಲಿಂಗೇಶನು ಗಾದಿ ಅವರ ಆಲಯದೊಳಗೆ ತನ್ನ ಸುಗಮವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸುತ್ತಾ ಅತ್ಯದ್ಭುತವಾಗಿರ್ತಕ್ಕಂಥ ಲೀಲೆಗಳನ್ನು ಕೈತಕ್ಕಂಥವನಾದ. ಪ್ರತಿ ಸಾಯಂಕಾಲ ಗುರು ಮರಿಸ್ವಾಮಿಗಳ ಮಠಕ್ಕ ಶ್ರವಣಕ್ಕೂ ಹೋಗುತ್ತಿದ್ದ. ಪ್ರತಿ ಗುರುವಾರ ಎಳ್ಳಾರ್ತೆ ಶೇಷಾವರಿ ಸಮಾಧಿಯ ದರ್ಶನಕ್ಕೆ ಹೋಗುತ್ತಿದ್ದ. ನಿತ್ಯ ಕಾಯಕ ನಿಷ್ಠನಾಗಿ ಗಾದಿಯವರ ಆಲಯದೊಳಗೆ ದನಗಳನ್ನ ಕಾಯ್ತಿದ್ದ. ಇದು ತಾತನವರ ಜೀವನದ ಒಂದು ಗುರಿಯಾಗಿತ್ತು. ಅದೇ ರೀತಿಯಾಗಿ ಆ ಶಿವಾನುಭವನ ಕೇಳಿಕೊಂಡು ಬರಲಕ್ಕಂತ ಸಂದರ್ಭದೊಳಗ ಕತ್ತಲ ಆಯಿತು. ಮಧ್ಯರಾತ್ರಿಯೊಳಗೆ ಘೋಟೂರು ಅಂತಕ್ಕಂಥ ಗ್ರಾಮದಲ್ಲಿ ಶಿವಲಿಂಗಮ್ಮ ಬಹಳ ಆ ಒಂದು ಬಡತನದ ಭವಣೆಯಲ್ಲಿ ಸಂಸಾರವರ ನಿವಾಸದ ಶಕ್ತಿ ಇಲ್ಲದಂತೆ ಎಲ್ಲ ಕೊಡ್ತಕ್ಕಂಥ ಜನಗಳಿಗೆ ಹೈರಾಣಾಗಿತ್ತು, ಸಾಲಾಗಿತ್ತು. ಇನ್ನ ಬಹಳ ಒಂದು ಸಂಸಾರ ಜಿಗುಪ್ಸಿಕೊಂಡು ನಾನು ಇರಬಾರದು, ಇನ್ನ ಇದ್ದವರನ್ನ ಚೆನ್ನಾಗಿರ್ತಾರೆ ಅಂತೇಳಿ ಬಡತನದ ಭವಣಿಗೆ ಆ ಹೆಣ್ಣುಮಗಳು ಆ ಒಂದು ನಿವಾಸ ಶಕ್ತಿ ಇಲ್ಲದೆ ಪ್ರಾಣ ಕಳ್ಕೊಳ್ಳಕ್ಕಾಗಿ ಬಾವಿ ಹತ್ರ ಬಂದ. ಪರಮಾತ್ಮ ಇನ್ನೊಂದು ಸರಿ ಜೀವನದಲ್ಲಿ ಯಾವ ಒಂದು ಸಂಸಾರದಲ್ಲಿ ಇರ್ತಕ್ಕಂಥ ಜನಗಳಿಂದ ಬಡತನ ಕೊಡಬೇಡ, ಇದೋ ನಮನಗಳನ್ನು ಅರ್ಪಿಸಿರಂತೇಳಿ ಬಾವಿಯೊಳಗೆ ಧುಮುಕಿದಳು. ಬಾಯಿಯೊಳಗೆ ಯಾವಾಗ ಧುಮುಕಿದಳೋ ಮಧ್ಯರಾತ್ರಿಯೊಳಗ ತಾತ ಬರ್ತಿದ್ದ. ಆ ಶಬ್ದವನ್ನು ಕೇಳಿ ತಾನು ರುಮಾಲು ಬೆತ್ತ ಕಂಬಳಿಟ್ಟು ತಾನು ಹಾರ್ತಕ್ಕಂಥವನಾದ. ತಾನು ಹಾರಿ ಆ ಹೆಣ್ಣುಮಗಳ ಪ್ರಾಣ ಸಂಕಟದಲ್ಲಿರ್ತಕ್ಕಂಥ ಹೆಣ್ಣುಮಗಳನ್ನ ಗಡ್ಡೆ ಮೇಲೆ ಕರ್ಕೊಂಡು ಬಂದು ಏನಾಯ್ತಮ್ಮ, ಎದಕ್ಕಾಗಿ ಬಾವಿಗೆ ಹಾರಿ ಪ್ರಾಣ ಕಳ್ಕೊಳಕ್ ಹೋದೆ ಅಂತೇಳಿ ತಾತನವರು ಕೇಳಿದ್ರು. ಯಪ್ಪ ಏನು ಹೇಳೋದು, ಬಡತನದ ಭವಣಿಯಲ್ಲಿ ನಿವಾಸದ ಶಕ್ತಿ ಇಲ್ಲದಂತೆ ಎಷ್ಟು ನಾವು ಮಾಡಿದ್ರು ಕೂಡ ಸಂಸಾರ
ಸಂಸಾರದ ಭಾರ ಒಡೆ ತೀರೋದಿಲ್ಲ. ಅದೇ ರೀತಿಯಾಗಿ ಬಹಳ ಸಂಸಾರದ ಜಿಗುಸಿಕೊಂಡು ಪ್ರಾಣ ಕಳ್ಕೊಳ್ಳುವಂತ ಸ್ಥಿತಿ ಬಂತು ನನಗೆ. ಆಗ ಹುಚ್ಚಳೆ ಮತ್ತೆ ನೀನು ಇದೇ ಜನ್ಮಕ್ಕೆ ಬರೋದಿಲ್ಲ, ಪರಮಾತ್ಮನ ಕೊಟ್ಟಂತ ಈ ಮಾನವ ಜನ್ಮ ಬಹು ಶ್ರೇಷ್ಠವಾದದ್ದು, ಇದನ್ನು ಹಾನಿ ಮಾಡಿಕೊಳ್ಳಬೇಡ ಹುಚ್ಚಪ್ಪಗಳಿಲ್ಲ. ಇದರಿಂದ ನೀನು ಈ ಬಡತನದ ಭವನಿಯಲ್ಲಿ ಸಂಸಾರದ ನಿಭಾಷಾ ಶಕ್ತಿ ಇಲ್ಲದಂತೆ ಪ್ರಾಣ ಕಳ್ಕೊಳಕ್ ಬಂದಿಯಲ್ಲ, ಎಂತ ಒಂದು ಹುಚ್ಚಳಿದೆಯಮ್ಮ. ಬೇಡ, ಅಂಬಾದೇವಿ ಧ್ಯಾನ ಮಾಡು, ಆ ಪರಮಾತ್ಮನ ಧ್ಯಾನ ಮಾಡು, ನಿನಗೆ ಸಾವಿರವಾದ ಸುಖ ಕೊಡ್ತಾರೆ, ಆ ಬಡತನದ ನಿವೃತ್ತಿ ಆಗುತ್ತೆ, ಹೋಗು, ಚಿಂತೆ ಮಾಡಬೇಡ ಅಂತೇಳಿ ತಾತರವರ ಮಾಡಿ ಆಶೀರ್ವಾದ ಮಾಡಿದ. ಆಯ್ತಪ್ಪ ಅಂತೇಳಿ ನಮಸ್ಕಾರ ಮಾಡಿ ಆ ಬಡತನವನ್ನ ನಿಭಾಯಿಸಿ ಆ ಪರಮಾತ್ಮನ ಅಂಬಾದೇವಿ ಧ್ಯಾನ ಮಾಡಿ ಬಡತನವನ್ನು ನಿವೃತ್ತಿ ಮಾಡಿಕೊಂಡು ಸುಖ ಜೀವಿಗಳಾದಳು. ಆ ಗೂಟೂರಿನಲ್ಲಿ ಶಿವಲಿಂಗಮ್ಮ ಅಂತಕ್ಕಂಥ ಆ ಹೆಣ್ಮಗಳು ಆದ್ದರಿಂದ ಅಂದಿನಿಂದ ಇಂದಿನವರೆಗೂ ಆ ಬಡತನದ ಭವನ ಇಲ್ಲದಂತೆ ಸುಖ ಜೀವಿಗಳಾಗಿದ್ದಾರೆ ಆತನ ಆಶೀರ್ವಾದದಿಂದ. ಇಲ್ಲೇ ಮತ್ಸರದ ಗುಣದ ಮಲ್ಲಮ್ಮ ಏಕೈಕ ಪುತ್ರಿ ಹೇಳಿದ್ದು ಆ ಒಂದು ಗಾಂಧಿದೇಶ ಬಂದ್ಮೇಲೆ ಜನನವಾಗಿತ್ತು ಬಸಪ್ಪಲಿಂಗಮ್ಮಗ. ಆ ಮಗಳ ಉಪಟ ಜಾಸ್ತಿ ಆಯ್ತು. ಹಾಗೆ ಗಾಜಿಯವರ ಹೊಲ ಮತ್ತು ಈ ಒಂದು ಬ್ರಾಹ್ಮಣರ ಹೊಲ ಒಂದೇ ಮ್ಯಾರೆ ಸುಳುವಾಯಿ ದಾರಿಗೆ. ಆಗ ಏನಾಗ್ಬಿಟ್ಟಿದ್ದು, ಆ ಬ್ರಾಹ್ಮಣರು ಈ ಮಲ್ಲಮ್ಮನ ಉಪಯೋಗಿಸಿಕೊಂಡ್ರೆ ಈತನ ಮನೆ ಬಿಡಿಸಿದ್ರೆ ಯಾರು ರಕ್ಷಣೆ ಕೊಡಲಾರರು, ಇನ್ನು ಊರು ಬಿಟ್ಟು ಹೋಗ್ತಾರೆ ಅಂತೇಳಿ ಏನು ಮಾಡಿದ್ರು, ಮಲ್ಲಮ್ಮ ನಿಮ್ಮಪ್ಪ ನಿಮ್ಮಮ್ಮನ ತಲೆ ಕೆಡಿಸಿ ಶಿವಾನುಭವ ಶಾಸ್ತ್ರ ಶ್ರವಣ ಅಂತೇಳಿ ಬರ್ತಕ್ಕಂಥ ಎಲ್ಲರಿಗೂ ಮನೆಯೊಳಗೆ ದಾಸೋಹ ಇಟ್ಟಿದ್ದೇವೆಲ್ಲ ಮಾಡ್ತಿದ್ದಾರ, ಮೊದಲು ಮನೆಯನ್ನು ಬಿಡಿಸುವುದು, ಮನೆ ಬಿಡಿಸಿಬಿಡ ಅಂತೇಳಿ ಆ ಮಲ್ಲಮ್ಮ ಎಲ್ಲ ಬ್ರಾಹ್ಮಣರು ಕಲಿತು ಹೊಲ್ದಾಗ ಹೇಳಿದ್ರು. ಆಯ್ತಂತೇಳಿ ಬಹಳ ಒಂದು ರೌದ್ರಾವತಾರ ಆದ್ಲು ಮಲ್ಲಮ್ಮ. ಶಿವಾನುಭವ ಗೋಷ್ಠಿ ಎಲ್ಲರೂ ಶ್ರವಣ ಹೇಳ್ತಾ ಇದ್ದಾರೆ ತಾತ, ಅಲ್ಲಿ ಏನು ನಡೀತಿದೆ ಎಂಬುದನ್ನು ನೋಡಿ ಇಲ್ಲಿ ತಿಳ್ಕೊತಕ್ಕಂತಾರ. ಮೊತ್ತಮಂ ಗುರುಲೀಲೆಯಮಲ ಸತ್ತಮರಹುದೂಕೆ ನಿಖಿಲ ಚಿತ್ತದ ಶಿವನ ನೆನೆಯುತ್ತ ಗಾಲಿಯವರ ಮನೆಯೊಳು ಉತ್ತಮಂ ಶ್ರೀ ಲಿಂಗನೇ ಹೊತ್ತು ಕಳೆಯುತ್ತಿಗಂ ಶಿರಭವದ ಉತ್ತಮಂ ಕಳೆಯುವ ಶಿವಾತ್ಮಾನುಭವ ಅನುಭವ ಗೋಷ್ಠಿಯೊಳು ಸಾಂಬ ಜಯ ನಮ ಪಾರ್ವತಿ ಭಜರ ಮಹಾಲೇ. ಆಗ ಶಬ್ದವಾಗಿ ಶ್ರವಣ ಕೇಳ್ತಿದ್ರೆ ಆತನ ನುಡಿಯನ್ನು ಆಲಿಸ್ತಿದ್ರೆ ಭಕ್ತಾದಿಗಳು. ಆ ಮಧ್ಯದೊಳಗೇ ತಿರುಕ ಬದುಕಲಾರದ ನಮ್ಮ ಮನೆಯೊಳಗೆ ಸೇರಿಕೊಂಡು ನಮ್ಮಪ್ಪ ನಮ್ಮಮ್ಮನ ತೆರೆ ಕೆಡಿಸಿ ಶಾಸ್ತ್ರ ಶ್ರವಣ ಪುರಾಣ ಅಂತೇಳಿ ಇವೆಲ್ಲ ದಾಸೋಹ ಇವೆಲ್ಲ ಶ್ರವಣ ಹೇಳಿ ನಮ್ಮ ಮನೆಯನ್ನ ಹಾಳು ಮಾಡಕ ಬಂದಿವರು ಅಂತೇಳಿ ಬಾಯಿಕ ತುಚ್ಛವಾದ ನುಡಿಗಳನ್ನು ನುಡಿದಳು ಲಿಂಗೇಶನೇ. ಆದ್ರೂ ಕೂಡ ಮೌನವಾಗಿ ತಾತನ ಉತ್ತರ ಸುಮ್ಮನೆ ಕೂತ್ಕೊಂಡ. ಎಲ್ಲರೂ ಹೋದ್ರು. ಹೋದ ಮೇಲೆ ಇನ್ನ ಆ ಮನೆಯನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾನೆ ಅನ್ನೋದನ್ನ ಈ ನುಡಿಯಲ್ಲಿ ತಿಳಿದುಕೊಳ್ಳ. ಸನಿಹದೋಳ್ ಸುಡುವಾಯಿಯಂಬೂರು ಮಿನುಗುತಿ ಹುದಾಗಲ್ ಜೋಳ ಘನವೆನಿಸಿ ಬೆಳೆಯುತ್ತೆ ಕಣ್ಣಿಗೆ ಕಂಗೊಳಿಸುತ್ತಿತ್ತು ಮನಮೊಸೆದು ಪಶು ಪಕ್ಷಿಗಳಿಕರ ವಿನದಿಂದ ಮೇಯುತ್ತಲೆಂದು ವಿನುತ ಲಿಂಗೇಶ ತಿಳಿದು ನೀ ದುಂಬಿ ಗಡಿಗೆಗಳ ಫಲದೊಳಿಟ್ಟ. ಆಗ ಮನೆಯನ್ನು ತೊರೆದು ಗಾಜಿಯವರ ಹೊಲವನ್ನ ಸೇರಿದ ಲಿಂಗೇಶ ಅಲ್ಲಿ ಒಂದು ದೊಡ್ಡ ಬನ್ನಿಯ ಮರ. ಆ ಬನ್ನಿಯ ಗಿಡದಲ್ಲಿ
ತಾತ ಮೌನಿಯಾಗಿ ಕೂತ್ಕೊಂಡಾಗ ಸರ್ಪಗಳು ಎಡೆ ಎತ್ತಿ ಹಾಡ್ತಿದ್ವು. ಆಗ ತನಗೆ ಎಚ್ಚರ ಆದಾಗ ಮೆಲ್ಲನೆ ತರುತ್ತಿದ್ವು. ಈ ರೀತಿಯಾಗಿ ಆ ಒಂದು ಪಕ್ಷಿಗಳು ಎಲ್ಲವೂ ಆ ಗಿಡದಲ್ಲಿ ಕುಂತು ಅರಸ್ತಿದ್ವು. ನೋಡಿದ ತಾತ ತುಂಬಿ ತುಳುಕ್ತಕ್ಕಂಥ ಜೋಳದ ಹೊಲ. ಆಗೇನಾಯ್ತು, ಪಕ್ಷಿಗಳಿಗೆ ನೀರು ಇಲ್ಲ ಅಂತೇಳಿ ಮೂಲೆ ಹಳ್ಳದಿಂದ ಒಂದು ಕೊಡಪಾರ ಆ ಎಗಲ ಮೇಲೆ ಇಟ್ಕೊಂಡು ಹೋಗಿ 4 ಮೂಲೆಯೊಳಗ ಪರ್ಯಾಣಗಳನ್ನಿಟ್ಟು ನೀರು ಹಾಕಿದವಕ್ಕ. ಯಾವಾಗ ನೀರು ಹಾಕಿದ್ರು ಅಲ್ಲೇ ಕಾಳು, ಅಲ್ಲೇ ನೀರು, ವಾಸ ಮಾಡ್ಲಿಕ್ಕೆ ಬನ್ನಿಯ ಗಿಡ. ಹಾಗೇನಾಯ್ತು, ತುಂಬಿ ತುಳುತಕ್ಕಂಥ ಜೋಳದ ಹೊಲ ಆ ಒಂದು ಕಂಗೊಳಿಸ್ತಿತ್ತು. ಆ ಅಡವಿಯೊಳಗೆ ಯಾರ್ದು ಇದ್ದಿಲ್ಲ, ಗಾಜಿಯವರ ಹೊಲ ಇದ್ದಾಗ. ಅಂತ ತುಂಬಿದ ಹೊಲ 4 ಪರ್ಯಾಯಗಳಿಟ್ಟು ಯಾವಾಗ ನೀರು ಹಾಕಿದರೋ ಅಲ್ಲೇ ಕಾಳು, ಅಲ್ಲೇ ನೀರು, ವಾಸ ಮಾಡ್ಲಿಕ್ಕೆ ಬನ್ನಿ ಗಿಡ. ಅದೇ ರೀತಿಯಾಗಿ ಆ ಬನ್ನಿಯ ಗಿಡದ ಮಹತ್ವ ಏನಪ್ಪ, ವಿಜಯದಶಮಿಯಲ್ಲಿ ನಾವು ಬನ್ನಿ ಮುಡಿದು ಬಂಗಾರದಂಗಿರ್ಬೇಕಂತ. ಯಾಕಂದ್ರೆ ನಿರ್ಮೋಹಕ ರಾಜನಿಗೆ ಲಿಂಗಸೂರು ಪ್ರಾಂತದಲ್ಲಿ ಆಳ್ತಕ್ಕಂಥ ಸಂದರ್ಭದಲ್ಲಿ ಆತನಿಗೆ 14 ಕೋಟಿ ಬಂಗಾರ ಕೊಟ್ಟಂತ ಗಿಡ ಅದು ಬನ್ನಿ ಗಿಡ, ಸುವರ್ಣದ ಕೊಟ್ಟಂತ ಗಿಡ. ಅದೇ ರೀತಿಯಾಗಿ ಪಾಂಡವರು ವನವಾಸಕ್ಕೆ ಹೋಗಬೇಕಾದ್ರೆ ಆ ಬನ್ನಿ ಮಂಕಾಳಿ ಹತ್ರ ಆಯುಧಗಳೆಲ್ಲ ಕೊಟ್ಟು ಅಲ್ಲಿಂದಲೇ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ವಿರಾಟರಾಯನ ಮನೆಗೆ ಬಾಳಿದ್ದು ಬಂದ ಮೇಲೆ ಆ ಬನ್ನಿ ಮಂಕಾಳಿಯ ದರ್ಶನದಿಂದಲೇ ಅವರು ತಮ್ಮ ಆಯುಧಗಳನ್ನ ಆ ಕಾಳಿಕಾ ದೇವಿ ಬನ್ನಿ ಮಂಕಾಳಿ ಕೊಡ್ತಕ್ಕಂಥ ಒಂದು ಕಥೆ ಬರುತ್ತೆ. ಅದೇ ರೀತಿಯಾಗಿ ಆ ಒಂದೊಂದು ದಳದಲ್ಲಿನೂ ಬಂಗಾರದ ಒಂದು ಆಕಾರವಾಗಿರ್ತಕ್ಕಂಥ ದಳವು. ಅದೇ ರೀತಿಯಾಗಿ ಇಲ್ಲಿ ಆ ಕಂಗೊಳಿಸ್ತಕ್ಕಂಥ ತುಂಬಿದ ಹೊಲ ಆ ಯಾವ ರೀತಿಯಾಗಿ ಬರುತ್ತೆ, ಈ ಬ್ರಾಹ್ಮಣರೆಲ್ಲ ನೋಡಿದರು. ನೋಡಿ ಬಸಪ್ಪ, ಎಂತ ಒಂದು ಜೋಳ ಇದ್ದ ನಿಂದು ಎಲ್ಲಿ ಇಲ್ಲ. ಆ ಒಂದು ಇರ್ತಕ್ಕಂಥ ಜೋಳದ ಹೊಲ ಅಷ್ಟು ತುಂಬಿ ತುಳುಕ್ತಕ್ಕಂಥದ್ದಾಗೈತೆ. ಎಲ್ಲ ನಮ್ಮ ಲಿಂಗೇಶನ ಕೃಪೆ. ಆದರೂ ತಂದೆ ತಾಯಿಗಳಿಗೆ ಯಾವತ್ತೂ ಹೇಳಲ್ಲ, ಲಿಂಗೇಶ ನಿನ್ನ ಮಗಳು ತುಚ್ಛವಾದ ನುಡಿಗಳನ್ನು ನುಡಿತಾಳೆ, ನನ್ನ ಮೇಲೆ ವೈರತ್ವ ಕಾಣ್ತಾಳೆ ಅಂತ ಎಂದು ಹೇಳಲ್ಲ ತಾತ. ಆದರೂ ಕೂಡ ಆ ಹೆಣ್ಣು ಬಿಡ್ಲಿಲ್ಲ. ಇದು ತಮ್ಮಿಬ್ಬರಿಗೆ ಗೊತ್ತು, ಮಲ್ಲಮ್ಮಗ ತಾತಗ. ಹೀಗಿರ್ತಕ್ಕಂಥ ಸಂದರ್ಭದೊಳಗ ಆ ಒಂದು ಜೋಳದ ಹೊಲ ತುಂಬಿ ತುಳುತಕ್ಕಂಥ ಜೋಳದ ಹೊಲ ಎಲ್ಲಿಗೆ ಬಂತು, ಪಚ್ಚತೆರಿಗೆ ಬರ್ತಕ್ಕಂಥದ್ದು. ಆಗ ಹೇಳಿದ, ಏ ಬಸಪ್ಪ, ನೀನೇನ್ ಜೋಳದ ಹೊಲ ಕಾಯ ಕಳಿಸಿ ಲಿಂಗಪ್ಪನ ಅಲ್ಲಿ ನೋಡಿ ದೊಡ್ಡ ಯೋಗಿ ಕುಂತಂಗ, ಮುನಿ ಕುಂತಂಗ ಕುಂತ್ಕೊಂಡು ಅದಲ್ಲದೆ 4 ಮೂಲೆಯೊಳಗ ಪರ್ಯಾಡಗಳಿಟ್ಟು ನೀರು ಹಾಕಿದ್ರೆ ಬಿಟ್ಟಾವ. ಅಲ್ಲೇ ಕಾಳು, ಅಲ್ಲೇ ನೀರು, ಅಲ್ಲೇ ವಾಸ ಮಾಡ್ಲಿಕ್ಕೆ ಬನ್ನಿ ಗಿಡ ಕಣ್ಣು ದೊಡ್ಡ ಸಣ್ಣ ಕುಂತ್ಕೊಂಡು ಕೂತಿರ್ತಾರ. ಹೋಗು ನಿನ್ನ ಜೋಳದ ಹೊಲ ಹೆಂಗೈತೆ ನೋಡು ಅಂತಂತೇಳಿ ಆ ಯಾವ ಇರ್ತಕ್ಕಂಥ ಬ್ರಾಹ್ಮಣರೆಲ್ಲರೂ ಲಿಂಗ ಆ ಒಂದು ಇರ್ತಕ್ಕಂಥ ಬಸಪ್ಪ ಹೇಳಿದ್ರು. ಆದ್ರೂ ತಾತನವರ ದೇವರಿಗೆ ಕೆಮ್ಮಲಿಲ್ಲ. ಈ ಒಂದು ಗಾಂಧಿಯವರ ಮನೆಯವರ ಬಸಪ್ಪ ಆಗ ಒಂದು ಉತ್ತಮ ಟಗರು ಕಳೆದೋಗಿತ್ತು. ಟಗರು ಕಳೆದೋಗಿತ್ತು. ಅದು 2-3 ದಿನ ಆಯ್ತು, ಕಾಡ್ಲಿಲ್ಲ. ಬರ್ರಿ ಹೋಗ್ರು ಸ್ವಾಮಿಯರ ಹತ್ರ ಸ್ವಲ್ಪ ಹೊತ್ತಿಗೆ ಕೇಳಿ ಬರೋಣ ಅಂತೇಳಿ ಆ ಟಗರು ಕಳೆದೋಗಿರ್ತಕ್ಕಂಥ ವೃತ್ತಾಂತವನ್ನ ಕೇಳಕ್ಕೆ ಎಲ್ಲಿ ಬಂದರ, ಬ್ರಾಹ್ಮಣರ ಹತ್ರ ಬಂದರು. ಎಲ್ಲ ಆಲ್ಮತದ ಕುರುಬರು ಅಲ್ಲಿ ಏನ್ ನಡೀತದ ನೋಡಿ ಮತ್ತ ಮುರುಳೀಲೆಯವರೆವಿನ ಸತ್ತಮ ಕೇಳುವುದೆಂತನೇ, ಉತ್ತಮನ ಕುರುಬನ ಟಗರುಂಡಾಗ ಕಳೆದಿರುವುದು, ವಿತ್ತಮ ಸೋಲಿಸಿದರು ಸಿಗದಿತ್ತದರ ಪ್ರಶ್ನವ ಕೇಳಲು, ಭಕ್ತ ಸಾಧಿಪದ್ವಿಜರು ಲಿಂಗನೇ ಹುಡುಗನೆಂಬರೆಗೆ ಭಜೈ ನಮ ಪಾರ್ವತಿ ಭಜರ ಆಗ ಈ ಬಸಪ್ಪ ಲಿಂಗಮ್ಮ ನಮ್ಮ ಲಿಂಗೇಶ ಒಂದು ವಾರ 5-8 ದಿನ ಆಯ್ತು, ಮನೆಗೆ ಬರಲಿಲ್ಲ, ಸ್ನಾನಿಲ್ಲ, ಪೂಜೆ ಇಲ್ಲ, ಪ್ರಸಾದ ಇಲ್ಲ. ಎಲ್ಲಿ ಹೋದ ಅಂತೇಳಿ ಆ ಒಂದು ತಮ್ಮ ಹೊಲದಾಗ ಬನ್ನಿಗಿಡದಾಗ ಇರತಕ್ಕಂಥ ವರ್ತಮಾನ ತಿಳ್ಕೊಂಡು ಏನ್ ಮಾಡಿದ್ರು, ಹೋಗೋಣ ಕರ್ಕೊಂಡು ಬರೋಣ ಅಂತೇಳಿ ಸತಿಪತಿಗಳಿಬ್ಬರು ಬಡ್ಡಿ ಕಟ್ಟಿಕೊಂಡು ಹೋದ್ರು. ಸುಳುವಾಗಿದ್ದಾರೆ. ಆ ಸುಳುವಾಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಬಸಪ್ಪ ಲಿಂಗಮ್ಮ ಬಂಡಿ ಹಿಡಿದು ಹೋಗಿ ನೋಡ್ತಾರೆ, ಮೈ ತುಂಬ
ಆ ಸರ್ಪಗಳು ಸುದ್ದಿ ಅಡ್ಡಾಡ್ತಕ್ಕಂಥ ದೃಶ್ಯವನ್ನ ಕಂಡಾರ ಕಂಡು ನಿಂಗಮ್ಮ ಮತ್ತು ಬಸಪ್ಪ ಶಿವ ಶಿವ ಅಂದ್ರು. ಕೈಲಾಸದಿಂದ ದಾರಾತಾಲಕ ಬಂದಂತ ಮಹಾತ್ಮ ಯಾವುಗಳೆಲ್ಲ ಮೈ ತುಂಬ ಸುದ್ದಿ ಎಡೆಯಂತ ದೃಶ್ಯವನ್ನ ಕಣ್ಣಾರ ಕಂಡು ಕೈ ಜೋಡಿಸಿ ನಿಂತ್ಕೊಂಡ್ರು. ಮೆಲ್ಲನೆ ಹಾವು ತೊಲಗಿದ ಮೇಲೆ ಆ ಯಾವ ಇರ್ತಕ್ಕಂಥ ಲಿಂಗಮ್ಮ ಬಸಪ್ಪ ಬಂದು ಏನಪ್ಪ ಸ್ನಾನ ಇಲ್ಲ, ಪೂಜೆ ಇಲ್ಲ, ಪ್ರಸಾದ ಇಲ್ಲ, ಏನೇನು ಬಂದು ಕೂತ್ಕೊಂಡು ಬಾ ಹೋಗೋಣ ಅಂತೇಳಿ ಮನೆಗೆ ಕರ್ಕೊಂಡು ಬಂದರು. ಅದೇ ರೀತಿಯಾಗಿ ಇಲ್ಲಿ ಆ ಟಗರೇನು ಕಳೆದೋಗಿತ್ತಲ್ಲ ಆ ಒಂದು ಆಲಮರದ ಕುರುಬರೆಲ್ಲ ಹೋಗಿ ಒತ್ತಿಗೆ ಕೇಳಿದ್ರು. ಈ ಬ್ರಾಹ್ಮಣರೆಲ್ಲ ಮಾತಾಡ್ಕೊಂಡ್ರು. ಕುರುಬದು ಏನೋ ಒಂದು ನ್ಯಾಯ ನಡೆದಂಗೈತೆ, ನನ್ನ ಹತ್ರನೇ ಬರ್ತಿದಾರ, ಪಂಚಾಂಗ ನೋಡಿ ಕುರುಬರಿಗೆ ನ್ಯಾಯ ಇಟ್ಟು ಬಿಡೋಣ ಅಂತೇಳಿ ಆ ಯಾವ ಇರ್ತಕ್ಕಂಥ ಮುಗ್ಧ ಜನಗಳು ಅವಾಗಳವರು ಯಾರು ಹೇಳಿದ ಮಾತು ನಂಬತಕ್ಕಂಥ ಜನಗಳಿದ್ರು. ಆ ಸಂದರ್ಭದೊಳಗೆ ಏನಾಗ್ಬಿಟ್ಟು ಬಂದ್ರು. ಏನಪ್ಪ ಬಂದಿರಿ? ಏನಿಲ್ಲ ಸ್ವಾಮಿ, ನಮ್ದು ಟಗರು ಕಳೆದೋಗೈತೆ, 3 ದಿನ ಹೊತ್ತಾಯ್ತು, ಎಲ್ಲಿ ಕಾಣಬಲ್ದು, ಅಥವಾ ಅಡಿವ್ಯಾಗೈತೋ, ಯಾರನ್ನ ಕಟ್ಟೆಕ್ಕಿಟ್ಟಾರೋ, ಅಥವಾ ಯಾವುದೋ ಹಿಂದಿನ ಕಲ್ತೋ ಹೇಳ್ರಿ ಅಂತ ಕೇಳಿದಾಗ ಅವರು ಪಂಚಾಂಗ ತೆಗೆದ್ರು. ನೋಡಪ್ಪ, ನಾವು ಇದ್ದದ್ದು ಹೇಳ್ತೀವಿ, ಏನಿಲ್ಲ, ಗಾದಿಯವರ ಮನೆಗೆ ಏನು ಲಿಂಗಪ್ಪ ಜನಲ್ಲ, ಮೊನ್ನೆ ಮಾರ್ಯಮ್ಮನ ಮಾಡಿ ಎಲ್ಲರೂ ಗುಣಿಸ್ಬಿಟ್ಟಾನ ಅಂತಂತೇಳಿ ಹೇಳ್ಬಿಟ್ರು. ಹೇಳತ್ತಡ ಈ ಒಂದು ಕುರುಬರೆಲ್ಲ ಏನ್ ಮಾಡಿದ್ರು, ಒಬ್ರಿಗೊಬ್ರು ಮಾತಾಡ್ಕೊಂಡ್ರು. ಅಲ್ಲ, ನಾವು ಕೇಳಿದ್ರೆ ತನಗೆ ಇಲ್ಲ ಆಗ್ತಿದ್ವಿ, ಈ ರೀತಿ ಕಳತಾನ ಮಾಡಿಸಿ ಮಾರ್ಯಮ್ಮನ ಮಾಡಿ ಉಳಿಸ್ಬೇಕಂಬುದು ಯಾವ ಒಂದು ಇರ್ತಕ್ಕಂಥ ದುರ್ಬುದ್ಧಿ ಹುಡುಕ್ಯಾನ, ಇಂಥ ಕಳ್ಳ ನಮ್ಮೂರಾಗ ಇರಬಾರ್ದು ಅಂತೇಳಿ ಗಾಂಜಿಗೆ ಒಬ್ರಿಗೊಬ್ರು ಮಾತಾಡಿದಾಗ ಗಾಂಜವ್ರ ಮನೆಗೆ ಬಂದರು. ಲಿಂಗೇಶ ಕೂತಿದ್ದ. ಏನು ಬಂದಿರು ಬರ್ರಿಯಪ್ಪ? ಏನಿಲ್ಲ ಲಿಂಗಪ್ಪ, ನಮ್ಮ ಟಗರು 3 ದಿನ ಆಯ್ತು ಕಾಣಲ್ಲ, ನೀನು ಮಾರ್ಯಮ್ಮನ ಮಾಡಿ ಉಣಿಸಿ ಅಂತಲ್ಲ. ಯಾರು ಹೇಳಿದ್ರು ನಿಮಗೆ? ಸ್ವಾಮಿಯರ ತನ್ನ ಪಂಚಕ ಕೇಳಿ ಬಂದ್ವಿ, ಈಗಿನ್ನ ಹೇಳ್ಯಾರ. ಬೇರೆ ಸ್ವಾಮಿಯರು ಇದ್ದಿಲ್ಲ, ನಿಮ್ಗೆ ಅದ ತಾತ ಯಾರು ಇದ್ದಿಲ್ಲ, ಪಂಚಕದಾಗ ಬರ್ದಿತ್ತು ಟಗರು ಕಳೆದೋಗಿದ್ದು, ಟಗರು ಕೊಯ್ದಿದ್ದು. ಆಗೇನಾಯ್ತು, ನಿಮ್ಮ ಟಗರು ಎಲ್ಲಿ ಹೋಗಿಲ್ಲ, ಇಂದ್ರನ್ನ ಆಗಲಿ ಅಡವಿಯೊಳಗ ಮೇಯ್ತೈತೆ, ನಿಮ್ಮ ಟಗರನ್ನ ಕರಿ ಅಂದಾಗ ಆ ಒಂದು ಟಗರನ್ನ ಕರಿಲಕ್ಕಂತಿದ್ರು, ಓಡಿ ಬಂದು ತಾತರ ಬಳಿಯಲ್ಲಿ ನಿಲ್ತಕ್ಕಂಥದ್ದಾಯ್ತು. ಸಾಂಬ ಜಯ ನಮ ಪಾರ್ವತಿ ಭಜರ ನಮಃ. ಇದೇ ಟಗರಲ್ಲೇನಪ್ಪ ನಿಮ್ಮದು? ಹೌದು ಲಿಂಗೇಶ, ನಾವು ಬ್ರಾಹ್ಮಣರು ಮಾತು ಕೇಳಿದ್ವಿ, ಬೈದು ಉಳಿಸಿಬಿಟ್ಟಾರಂತೆ, ನಮ್ಗೆ ನ್ಯಾಯ ಮನುಷ್ಯರಾಗಿರೋರು ಅಂತೇಳಿ ಅವಾಗ ತಪ್ಪಿನ ಅರಿವಾಯ್ತು. ನಾವು ನನ್ನ ಬಾಯಿ ಸಿಕ್ಕಂಗ ಬೈದ್ವಿ, ಕಳ್ಳ ಈ ರೀತಿಯಾಗಿ ನಮಗೆ ಕೇಳಿದ್ರೆ ಕೊಡದಲ್ಲಂತೇಳಿ ನಮ್ಮನ್ನ ಕ್ಷಮಾಪಣೆ ಮಾಡು. ಕಳುವಿನ ಅಪರಾಧ ನಿಮಗೊಂದವ ನನಗೊಂದ ಬಂದಿಲ್ಲಪ್ಪ. ಹಿಂದೆ ಕೃಷ್ಣನಿಗೆ ಕೂಡ ಇದೇ ಒಂದು ಕಳುವಿನ ಅಪರಾಧ ಬಂದಿತ್ತು ಅಂತೇಳಿ ಶಮಂತ ಕಬಡಿ ಒಂದು ಕಥೆನ ಆ ಎಲ್ಲ ಆಲ್ಮತದ ಬಂಧುಗಳಿಗೆ ತಿಳಿಸಿದ ತಾತ. ಶಮಂತ ಕಬಡಿ ಸೂರ್ಯಮಣಿ ಅಂದ್ರೆ ಬಹಳ ಪ್ರಕಾಶವಾದಂತ ಮಣಿ ಅದು ಸೂರ್ಯನ ಒಂದು ಅಂಶದೊಳಗೆ ಇರ್ತಕ್ಕಂಥ ಮಣಿ. ಅದನ್ನ ಸತ್ರಾಜಿತ್ ಮಹಾರಾಜ 12 ವರ್ಷ ತಪಸ್ಸು ಮಾಡಿ ಆ ಮಣಿನ ಸೂರ್ಯಮಣಿನ ಪಡ್ಕೊಂಡಿದ್ದ. ಒಂದು ಸತಿ ಕೃಷ್ಣ ಏನಂದ, ನೋಡಪ್ಪ ಸತ್ರಾಜಿತ್ ಮಹಾರಾಜ, ನಿನಗೂ ವಯಸ್ಸು ಆಗೈತೆ, ಈ ಯಾವ ಚಿತ್ರಸೇನ ಮಹಾರಾಜ ಏನಿದೆ ಅಂತ ಕೊಟ್ಟು ಅದು ರಾಜ್ಯ ಭಾರ ಮಾಡ್ತಾನ, ನಿನಗೂ ವಯಸ್ಸಾಗೈತೆ, ಮಣಿ ತಗೊಂಡು ಏನು ಮಾಡ್ತಿ? ಹೇ ಕೃಷ್ಣ, ನಾನು 12 ವರ್ಷ ಈ ಮಣ್ಣಿನ ಪಡ್ಕೊಂಡಿರೋದು ಮನೆಗೆ ಇಟ್ಕೊಂಡು ಪೂಜೆ ಮಾಡೋದಕ್ಕಾಗಿ, ಇನ್ನೊಬ್ರಿಗೆ ದಾನ ಮಾಡಕ್ಕಲ್ಲ. ನಾನು ಈ ಕಥೆ ನನಗೆ ಹೇಳಕ್ ಹೋಗ್ಬೇಡ, ನಡಿ ನೀನು, ನಿನ್ನೆಷ್ಟು ಬಿಡು ಮಹಾರಾಜ ಅಂತ ಕೃಷ್ಣ ಹೋಗ್ಬಿಟ್ಟ. ಅವತ್ತೇನಾಯ್ತು, ಚೌತಿ. ಇಲ್ಲಿ ಗಣಪತಿ ಎಲ್ಲಾರ ಮನೆಗೆ ಭಿನ್ನ ಮಾಡ್ತಿದ್ದ. ಭಿನ್ನ ಮಾಡ್ಬೇಕಾದ್ರೆ ಹೆಂಗಾಯ್ತು, ಎಲ್ಲಾರ ಮನೆ ಕರ್ಗಡು ಮಾಡಿದ್ರು, ಎಲ್ಲಾರ ಮನೆ ಭಿನ್ನ ತಿನ್ಸೋದಲ್ಲ ಅವ್ರು ಬಟ್ಟಿಟ್ಟು ನಿಲ್ಕೋಬೇಕು ಅಂತ ಕರ್ಗಡು ತಿಂದಿದ್ದ ಬೆರ್ಕಪ್ಪ. ಆ ಒಂದು ಕರ್ಗಡು ಎಲ್ಲ ತಿಂದಿದ್ದ. ನಾವು ಊರವರೆಗೆ ಹೋಗ್ಬೇಕಲ್ಲ, ಬೆರ್ಕಪ್ಪ ಹೊಟ್ಟೆ ಹೊಡೆದು ಹೋಗ್ಬಿಡ್ತೀವಿ. ಆ ನಮ್ಮನ್ನು ತಿಂದಿದ್ದ ಕರ್ಗಡವ. ಅದೇನಾಗ್ಬಿಡ್ತು, ಆ ಹೊಟ್ಟೆ ಯಾವಾಗ ಹೊಡೆತಾರ ಆ ಕರ್ಗಡವ್ರು ಅಲ್ಲಿಗೆ ಬಿಡ್ಲಿಲ್ಲ, ಹೊಟ್ಟೆ ಹೊಡೆದ್ರು ಅವ್ರನ್ನ ತುರಿಕೊಂತಾರ ಕೈಲಿ. ಕೆಳ ಬಿದ್ದು ಕರ್ಗಡವ ತುರಿಕೊಂಡು ಒಂದು ಆವರಣ ಗಟ್ಟಿಗೆ ಬಿಟ್ಕೊಂಬಿಟ್ಟ. ಅದನ್ನ ನೋಡಿ ಚಂದಪ್ಪ ನಗುತ್ತಿದ್ದ. ಎಂತ ಆಸೆ ಐತಪ್ಪ ಈ ಪ್ರಾಣಿಗಳಿಗೆ, ಹೊಟ್ಟೆ ಹೊಡೆದು ಕಡೆಗೆ ಬಿದ್ರು ಅವ್ರನ್ನ ತುರಿಕೊಂತಾರೆ. ಇಂಥ ಆಸೆ ನೀಡಿ ಎಲ್ಲಿ ನೋಡಲಿಲ್ಲ ಅಂತೇಳಿ ಆ ಚಂದಪ್ಪ ನಗಕ್ಕೆ ನಿಂತ್ಕೊಂಡ್ಬಿಟ್ಟ. ನಗತಕ್ಕಂಥ ದೃಶ್ಯ ಈ ದ್ವಾರಕೆಯೊಳಗ ಪಲ್ಲಕ್ಕದೇನು ಕೃಷ್ಣ ಕೂತಿದ್ದಲ್ಲ, ರುಕ್ಮಿಣಿ ಆರಾಮ ತಂದು ಕೊಟ್ಲು, ಆರೊಳಗೆ ಏನು ಬಿತ್ತು ಅವ್ನು ನಗತಕ್ಕಂಥ ದೃಶ್ಯ ಬಿತ್ತು. ಚಂದಪ್ಪ ನಗೋದು. ಹಾಗೇನಾಯ್ತು, ನನ್ನ ಅಪಸ್ಯ ಮಾಡ್ತೇವ ಚಂದ್ರ, ನನ್ನ ಒಂದಿರ್ತಕ್ಕಂಥ ಚೌತಿಯ ದಿನ ನಾನು ಪೂಜೆಗೊಳ್ತಕ್ಕಂಥ ಸಂದರ್ಭದಲ್ಲಿ ನನ್ನ ನೋಡೋದಕ್ಕಿಂತ ಮೊದಲು ನಿನ್ನ ಯಾರನ್ನ ನೋಡೋದು ಕುಷ್ಠರೋಗ ಪ್ರಾಪ್ತಿ ಆಗಲಿ ಅಂತೇಳಿ ಶಾಪ ಕೊಟ್ಟು ಬಿಟ್ಟ.
ಕುಷ್ಠರೋಗ ಪ್ರಾಪ್ತಿ ಆಯಿತು ಚಂದ್ರನಿಗೆ. ಹಾಗೇನಾಯ್ತು, ಈ ನಗದಕ್ಕಂಥ ದೃಷ್ಟಿಯನ್ನು ನೋಡಿದಲ್ಲ ರುಕ್ಮಿಣಿಗೆ ಹೇಳಿದ, ನೋಡು ರುಕ್ಮಿಣಿ, ಚಂದಪ್ಪೇನು ಬಹಳ ಸಂತೋಷವಾಗಿ ನಗ್ದಿದ್ದಾನೆ, ಏನ ಅಪವಾದ ಬರುತ್ತೆ. ಅಂಬದೊಳಗೆ ಏನಾಯ್ತು, ಈ ಸತ್ಯಜಿತ್ ಮಹಾರಾಜನ ತಮ್ಮ ಒಬ್ಬರಿದ್ದ, ಅವನ ಹೆಸರು ಪ್ರಸನ್ನಜಿತ್ ಅಂತ. ಅವನೇನ್ ಮಾಡಿದ, ಸಿಂಹದ ಬೇಟೆಗಾಗಿ ಹೋಗ್ಬೇಕಾಗಿತ್ತು. ಆ ಬೇಟೆಗೆ ಹೋಗ್ಬೇಕಾದ್ರೆ ಈ ಮಣಿ ಏನಿತ್ತು, ಪ್ರಕಾಶವಾದ ಮಣಿ, ಅಣ್ಣನ ಕೇಳಿದೆ, ಅಣ್ಣ ನಾನು ಇವತ್ತು ಬೇಟೆಗೆ ಹೋಗ್ತೀನಿ, ಸಿಂಹನ ಬೇಟೆ ಆಡಕ್ಕೆ ಹೋಗ್ತೀನಿ, ನನಗೆ ಆ ಮಣಿನ ಒತ್ತಿಟ್ಟು ಕೊಡು. ತಮ್ಮ 12 ವರ್ಷ ತಪಸ್ಸು ಮಾಡಿ ಸೂರ್ಯಮಣಿನ ಮನೆಗೆ ಕಟ್ಟು ಪೂಜೆ ಮಾಡಬೇಕಾಗಲಿ, ಅಡುಗೆ ಅಂತೇಳಿ ಒಯ್ಬಾರ್ದಪ್ಪ, ಇವತ್ತು ಒಂದು ದಿನ ಕೊಡು ನನಗೆ. ಸರಿ, ಏನೋ ತಮ್ಮ ಕೇಳ್ತಾನಂತೇಳಿ ಜೋಪಾನ ಮತ್ತೆ ಮಣಿನ ಅಂದ. ಇಲ್ಲ, ಜೋಪಾನ ತರ್ತನೋಳ ಅಂತೇಳಿ ಆ ಮಣಿ ತಗೊಂಡು ಸಿಂಹದ ಬೇಟೆಗಾಗಿ ಅಡವಿಗೆ ಹೋದ. ಅಡವಿಗೆ ಹೋದಾಗ ಅಲ್ಲಿ ಆ ಸಿಂಹ ಬರುವ ದಾರಿಗೆ ಆ ಮಣಿನ ಇಟ್ಟ. ಆ ಮಣಿ ಇಟ್ಟರೆ ಆ ಸಿಂಹ ಅದೇನು ಬೆಳಕು ಅದ್ರ ಕಣ್ಣಿಗೆ ಕುಕ್ಕಿತೋ, ಅದು ಓಡಿ ಬಂದು ಆರಿನ ಕಡೋದು ಜಿಗಿದು ಕೊಲ್ಲಿ ಬಿಡ್ತು ತಮ್ಮನ್ನ, ಪ್ರಸನ್ನಜಿತ್ತನ್ನ. ಆ ಪ್ರಸನ್ನಜಿತ್ತನ ಕೊಲ್ಲತನ ಆ ಮಣಿ ಏನು ಪ್ರಕಾಶಿತ ಬಾಯಿಗೆ ಹಿಡ್ಕೊಂಡು ಹೋಗ್ತಿತ್ತು ಸಿಂಹ. ಆ ಸಿಂಹ ಹೋಗೋದನ್ನ ಜಾಂಬವಂತನ ಮಗಳು ಜಾಂಬವತಿ ನೋಡಿದ್ರು. ಅವಾಗ ಓಡಿ ಬಂದು ಅವ್ರ ಅಪ್ಪ ಹೇಳಿದಪ್ಪ, ಒಂದು ಸಿಂಹ ಒಂದು ಪ್ರಕಾಶವಾದ ಮಣಿನ ಬಾಯ ಕಚ್ಚಿಕೊಂಡು ಹೋಗುತ್ತೆ, ನನಗೆ ಆ ಮಣಿ ತಂದು ಕೊಡೋದು. ನನ್ನ ನೀನು ಕೇಳಿ ಅಂದ್ರೆ ಬೇಕಾದಲ್ಲಿ ನಮ್ಮ ತರ್ತಾನಂತೇಳಿ ಆ ಸಿಂಹದ ಕೂಡ ಯುದ್ಧ ಮಾಡಿ ಸಿಂಹನ ಕೊಂದು ಆ ಮಣಿನ ತಂದು ಜಾಂಬವತಿಗೆ ಕೊಟ್ಟ ಮೇಲೆ ಏನಾಯ್ತು, ಇಲ್ಲಿ ಆ ತಮ್ಮ ಸತ್ತೋಳಿತಕ್ಕಂಥ ಸುದ್ದಿ ವರ್ತಮಾನ ಮುಟ್ಟಿತು. ಈತ ಏನ್ ಹೇಳಿದ್ದ, ಸೂರ್ಯಮಣಿನ ಈ ಚಿತ್ರಸೇನ ಮಹಾರಾಜ ರಾಜ್ಯಾಡಳಿತ ಅಂತ ಕೊಡತ್ತೇನು ಕೃಷ್ಣ ಹೇಳಿದ್ದಲ್ಲ, ಆತ ಬಲರಾಮ್ಗೆ ಹೋಗಿ ಹೇಳಿದ ಸತ್ಯಜಿತ್ ಮಹಾರಾಜ, ನಾನು ಇಲ್ಲದ ವೇಳೆಯಲ್ಲಿ ಆ ಮಣಿನ ಆ ಒಂದು ಬೇಟೆಯಾಡಕ್ಕೆ ಹೋಗ್ಯ ನಿಮ್ಮ ತಮ್ಮರು ಕೊಂದು ಆ ಮಣಿ ಕಳತನ ಮಾಡ್ಯಾನ ನೋಡು ಅಂತ ಹೇಳಿ ಬಲರಾಮ್ಗೆ ಯಾರು ಹೇಳಿದ, ಸತ್ಯಜಿತ್ ಮಹಾರಾಜ. ಆಗ ಅದನ್ನ ಆ ಬಲರಾಮ ಹೋಗಿ ಬರ್ತಾನೆ ಅಂತ ಬಾಯಿಗೆ ಹೋದ. ಬಾಯಣ್ಣ ಏನ್ ಬಂದಿ, ಆಲೋಚನೆ ಮಾಡಿ ಕೌರವರೆಲ್ಲ ನಾಶ ಮಾಡಿದೆ, ಮತ್ತೆ ಈಗ ಸತ್ಯಜಿತ್ ಮಹಾರಾಜ ತಮ್ಮರು ಕೊಂದು ಆ ಮಡಿನ ನೀವು ಕಳ್ತನ ಮಾಡ್ಕೊಂಡು ಹೋಗಿ ಅಂತಲ್ಲ ಯಾರು ಹೇಳಿದ್ರು? ಹಿಂಗ ಸತ್ಯಜಿತ್ ಮಹಾರಾಜ ಹೇಳಿದಪ್ಪ. ಸರಿ ಅಂತೇಳಿ ನಾನು ಹೇಳಿಲ್ಲ ರುಕ್ಮಿಣಿ, ಆ ಚಂದಪ್ಪ ಏನೋ ನಗ್ತಾನೆ, ಏನು ಅಪವಾದ ಬರ್ತಂದಲ್ಲ, ನಾನು ಬರ್ತಂತಾನೆ ಅಂತೇಳಿ ಅಡವಿಯೊಳಗೆ ಹೇಳ್ದ ಕೃಷ್ಣ. ಅಡವಿಯಾಗ ಹೇಳಿದಾನ, ಅವ್ನ ಶವ ಬಿದ್ದಿತ್ತಲ್ಲಿ, ಆ ಸಿಂಹದ ಹೆಜ್ಜೆ ಬಿದ್ದಿದ್ದು. ಆ ಸಿಂಹದ ಹೆಜ್ಜೆ ನೋಡ್ಕೆ ಅಂತ ಹೋದ, ಸಿಂಹ ಸತ್ತೋಗಿ ಕರಡಿ ಹೆಜ್ಜೆ ಬಿದ್ದಿದ್ದು ಜಾಂಬವಂತರು. ಆಗ ಜಾಂಬವಂತ ಅಲ್ಲಿ ಸೀದಾ ಗವಿಗೆ ಹೋದಾಗ ಯಾರು ಇಲ್ಲಿ ಬಂದಿರೋದಂತೇಳಿ ಇಬ್ಬರು ಯುದ್ಧಕ್ಕೆ ನಿಂತ್ಕೊಂಡ್ರು. ಇಬ್ಬರು ಭಯಂಕರ ಯುದ್ಧ ಮಾಡಿದ್ರು, ಕೃಷ್ಣ ಮತ್ತು ಜಾಂಬವಂತ. ಆಗ ತ್ರೈತಾಯುಗದಲ್ಲಿ ಈ ನಳ ನೀಲ ಜಾಂಬವಂತ ಹನುಮಂತ ಆದಿಗಳು ಏನು ವಾನರರಿದ್ರು, ಸೀತೆಯ ಕರ್ಕೊಂಡು ಬರೋದು ಇವರೆಲ್ಲ ಸೇವಕರಾಗಿದ್ರು. ಅವರೆಲ್ಲರೂ ಒಂದು ವರ ಕೇಳಿ ಕೊಡ್ತೀನಿ ಅಂತೇಳಿ ರಾಮ ಹೇಳಿದ. ಆಂಜನೇಯ ಮುಕ್ತಿ ಕೇಳಿದ. ಈತ ಏನು ಮಾಡಿದ, ಜಾಂಬವಂತ ನನ್ನ ಶರೀರ ನಿನ್ನ ಶರೀರ ಆಲಿಂಗನ ಆಗ್ಬೇಕು ರಾಮ, ಅದಕ್ಕಾಗಿ ನಿನ್ನ ಅಪ್ಪಗಳಂತ ಒಂದು ಮನಸ್ಸಾಗೈತೆ ನನಗೆ ಅಂತೇಳಿ ಜಾಂಬವಂತ ಕೇಳಿದ. ನೋಡಪ್ಪ, ಈಗೆಲ್ಲ ನೀವು ವಾನರರು, ನಿಮ್ಮ ಆಸೆ ಈಡೇರಿಸ್ತೀನಿ, ನಾನು ದ್ವಾಪರ ಅಂತ್ಯದಲ್ಲಿ ನಿನ್ನ ಬೈಕ್ ಈಡೇರಿಸ್ತಿರೋಳು ಅಂತೇಳಿ ಯಾರು ರಾಮ ಅವತಾರದೊಳ ತ್ರೇತಾಯುಗದಲ್ಲಿ ವರ ಕೊಟ್ಟಿದ್ದ ಜಾಂಬವಂತನಿಗೆ. ಇಬ್ಬರಿದ್ದು ಕಿರಿತರು ನಿಂತರು ಮುಷ್ಟಿಯುದ್ಧ ಮಾಡಿದ್ರು, ದೇಹಕ್ಕೆ ಉಪಸಗಳಿಲ್ಲದಂತೆ ಯುದ್ಧ ಮಾಡಿ ಕೊನೆಯದಾಗಿ ರಾಮ ಅವತಾರವನ್ನು ತೋರಿಸಿದ ಶ್ರೀಕೃಷ್ಣ. ಆಗ ಧನ್ಯ ಗುರುವೇ, ಹಿಂದಿನ ತ್ರೇತಾಯುಗದಲ್ಲಿ ಹೇಳಿದ ಮಾತು ಇವತ್ತು ನೀನು ಅದನ್ನ ಪೂರೈಸಿದೆ. ಇದು ನಿನ್ನ ಪಾದಕ್ಕೆ ನಮಸ್ಕಾರ ಮಾಡಿ, ಏನು ಬಂದಿಯಲ್ಲಪ್ಪ, ಏನಿಲ್ಲ ಜಾಂಬವಂತ, ನಿನ್ನ ಹತ್ರ ಕ್ಷಮಂತಕ ಮಣಿ ಐತೆ, ಆ ಮಣಿಗೆ ಕೊಡಬೇಕು. ನೋಡ ಕೃಷ್ಣ, ನಂದು ಒಂದು ಮಾತೈತೆ. ಏನು ಜಾಂಬವಂತ, ಏನಿಲ್ಲ, ನನ್ನ ಮಗಳು ಜಾಂಬವತಿ ಜಳ, ಆಕೆ ಲಗ್ನ ಮಾಡ್ಕೊಂಡ್ಬಿಡು, ಆ ಮಣಿ ತಗೊಂಡು ಕರ್ಕೊಂಡು ಹೋಗಿಬಿಡು. ಅಲ್ಲಿ ಲಗ್ನ ಮಾಡಿಬಿಟ್ಟ ಗವಿಯೊಳಗೆ. ಯಾರಿಗೆ? ಜಾಂಬವಂತನಿಗೆ, ಜಾಂಬವತಿಗೆ, ಕೃಷ್ಣನಿಗೆ. ಆಯ್ತು, ಲಗ್ನ ಮಾಡ್ಕೊಂಡು ಆಕಿನ ಕರ್ಕೊಂಡು ಆ ಮಣಿ ತಗೊಂಡು ಸೀದಾ ಸತ್ಯಜಿತ್ ಮಹಾರಾಜ ಹತ್ರ ಬಂದ. ತಗೋ ರಾಜ, ಇದೆಲ್ಲ ಕಥೆ ಹಿಂಗೆ ಆಗೈತೆ, ಆ ಸಿಂಹ ಕೊಂದು ನಿಮ್ಮ ತಮ್ಮನ್ನ ಆ ಮಣಿ ಜಾಂಬವಂತದಾಗ ಸೇರಿತ್ತು, ನಿನ್ನ ಮಣಿ ನಿನ್ ತಗೋ. ಆಗ ಕೃಷ್ಣ, ನನಗೂ ವಯಸ್ಸಾಯ್ತು, ಈ ಮನೆಯಿಂದ ನಾನು ಏನು ಮಾಡಲಿ, ನೀನೇ ಚಿತ್ರಸೇನ ಮಹಾರಾಜ ಕೊಡಂತ ಹೇಳ್ತಲ್ಲ, ನೀನೇ ಕೊಡು. ಆದ್ರೆ ಒಂದು ಮಾತೈತೆ ನಂದು, ಏನು, ನನ್ನ ಮಗಳು ಸತ್ಯಭಾಮ ಜನ ಆಕೆ ಮದುವೆ ಮಾಡ್ಕೊಂಡ್ರಿ. ಆಯ್ತು, ಅಲ್ಲಿ ತಾಳಿ ಕಟ್ಟಿಬಿಟ್ಟ ಸತ್ಯಭಾಮ.
ಅಲ್ಲಿ ತಾಳೆ ಕಟ್ಟಿಕೊಂಡು ಆ ಒಂದು ಶಮಂತ ಕಂಪನಿಯಲ್ಲಿ ತಗೊಂಡೋಗಿ ನಿರ್ಮೋಕ ರಾಜ ಕೊಟ್ಟಂತ ಕಥೆ ಬರ್ತಪ್ಪ. ಹಿಂದೆ ಶ್ರೀಕೃಷ್ಣನಿಗೆ ಈ ಒಂದು ಅಪವಾದ ಬಂದೈತೆ, ನಮ್ಮ ನಿಮ್ಮಂತರ ಪಾಡೇನೋ ಯಾರ ಮಾತು ಕೇಳಬೇಡ ನಂಬಡ್ರ ಅಂತೇಳಿ ಆಲಮತದ ಎಲ್ಲಾ ಒಂದು ಪೂರ್ವ ಜನಾಂಗದವರಿಗೆ ಲಿಂಗೇಶ ಆ ಒಂದು ಇರ್ತಕ್ಕಂಥ ವಚನ ಉಪದೇಶದ ಮೂಲಕ ಎಲ್ಲರಿಗೆ ಅನುಭವವನ್ನು ಹೇಳಿದಾಗ ಧನ್ಯನಾದಿಂದ ನುಡಿ ಕೇಳಪ್ಪ ಅಂತೇಳಿ ಬಹಳ ಆನಂದ ಆಯಿತು ಆ ಒಂದಿರ್ತಕ್ಕಂಥ ಎಲ್ಲ ಆಲಮತದವರಿಗೆ. ಆಗ ಮತ್ತು ಒಂದು ನೀರು ಇರ್ತದಲ್ಲಿ ನಮ್ಮದ ನುಡಿಯಲ್ಲಿ ತಿಳಿದುಕೊಳ್ಳೋಣ. ಮೊತ್ತ ಮುಂದುರು ಲೀಲೆಯೊರವೇ ಚಿತ್ತವಿತ್ತಾದೆ ಪುರು ಜನ ಸಪ್ತಮ ಶ್ರೀ ಗಾದಿಲಿಂಗನ ವಿಷಯನೇ ದ್ವಿಜನೋಳ್ ಬಿತ್ತರೆನಿಸಿ ಮತ್ಸರಂ ಬೆಳೆಯುತ್ತಿರಲ್ ಒಂದು ದಿನದೋ ಇವನ ಮುತ್ತಿದರು ಚೂರಿಗಳ ಪಿಣೆಯುತ್ತೇ ಸೆಟದವುಗಳು ಅವುಗಳ ಕರಗಳು ಅವುಗಳ ಕರಗಳು ಜಯ ನಮ ಪಾರ್ವತಿ ಭಜರ ಮಹಾದೇವ. ಆಗ ಒಂದು ದಿನ ಲಿಂಗೇಶನ ಕಾಜವರ ಹೊಲದೊಳಗ ಬನ್ನಿ ಗಿಡದಡೆ ಕೂತಿದ್ದ. ಇವರೆಲ್ಲ ಬ್ರಾಹ್ಮಣರು ಮಾತಾಡ್ತಾರೆ, ಹೆಂಗನ ಮಾಡಿ ಗಾಜಲಿಂಗನ ಮುಗಿಸ್ಬಿಡೋಣ, ಹೊಲ್ದಾಗಿರ್ತಾರ ಮಧ್ಯಾಹ್ನ ಸಮಯಕ್ಕೆ ಹೋಗ್ರಿ ಅಂತೇಳಿ ಎಲ್ಲ ಸಾಯಂಕಾಲ ಮಾತಾಡ್ಕೊಂಡು ಎಲ್ಲರ ಪಟ್ಲಿಗಳು ತಿಕ್ಕೊಂಡ್ರು. ಏನಪ್ಪ ತಮ್ಮ ತಮ್ಮ ಬೇಕಾದಂತ ಹಾಯಿಗಳೆಲ್ಲ ತಿಕ್ಕೊಂಡ್ರು. ಎಲ್ಲರೂ ಹೋಗ್ಬಿಡೋಣ ಮಧ್ಯಾಹ್ನ ಸಮಯಕ್ಕೆ, ಯಾರೂ ಇರೋದಿಲ್ಲ, ಮುಗಿಸಿಬಿಡ್ರಿ. ಆದ್ರೆ ಉಳಿದ ಕ್ಷೇತ್ರದೊಳಗ ನಮ್ಮ ಹತ್ರ ನಮ್ದು ನಡೀತಿದ್ದೆ ಇದ್ರಲ್ಲಿ ಹುಡುಗಾಲ ಇಲ್ಲ ಅವ್ರ ಕಾಲಾಗ ಅಂತೇಳಿ ಬ್ರಾಹ್ಮಣರೆಲ್ಲ ಏನ್ ಮಾಡ್ಕೊಂಡ್ರು, ಆಯುಧಗಳೆಲ್ಲ ತಯಾರು ಮಾಡಿದ್ರು. ಮಧ್ಯಾಹ್ನ ಸಮಯಕ್ಕೆ ಅಡಿಯೊಳಗೆ ಯಾರು ಇದ್ದಿಲ್ಲ, ಇವ್ರು ಒಬ್ಬೊಬ್ಬರಾಗೆ ಹೋದ್ರು. ಹೋದ ಮೇಲೆ ಪನ್ನೆ ಗಿಡದಲ್ಲಿ ಏನ್ ತಾತ ಕೂತಿದ್ರು ಅಲ್ಲಿ ಸುತ್ತ ನಿಂತ್ಕೊಂಡ್ರು. ಸುತ್ತ ನಿಂತ್ಕೊಂಡು ಆಯುಧಗಳು ತಗೊಂಡಾರ, ಎಲ್ಲರ ಕಲ್ತು ಹಾಕಿಬಿಡ ತಗೊಂಡ ಅಂತೇಳಿ ಆ ಒಂದು ಪಡ್ಲೆ ಇರ್ತಕ್ಕಂಥ ಎಲ್ಲ ಆಯುಧಗಳನ್ನ ಎತ್ತಾರ. ಎತ್ತಿದ ಮೇಲೆ ಸಾಂಬ ಜಯ ನಮ ಪಾರ್ವತಿ ಭಜರ ಕೈಗಳನ್ನ ಶಂಗಟ್ ನಿಂತ್ಕೊಂಡ್ಬಿಟ್ರು. ಹಾಕ್ರೆ ಅಂತಾರೆ, ಎಲ್ಲಿ ಆಗ್ತದೆ ಕೈ ಕೆಳಕ್ ಬರ್ಬೋದು, ಕಾಲು ನಡೆಯಕ್ ಬರ್ಬೋದು. ಕೈ ನಿಂತ್ಕೊಂಡ್ಬಿಟ್ಟವ ಶಟರ್ಗಳು, ಹಾಗೆ ಕಾಲುಗಳು ನಿಂತ್ಕೊಂಡ್ಬಂದು ಗೋಲಾಗ ನಿಂತ್ಕೊಂಡ್ಬಿಟ್ಟವ. ಆಗ ಎಲ್ಲಿಯೂ ಅವ್ರಿಗೆ ತೋಚಲಿಲ್ಲ, ಹೆಂಗ್ ಮಾಡ್ಬೇಕಂತ ಕೈ ಬರುವವರು ಕಾಲ ಬರುವವರು ಹಾಳಾಕ್ ನಿಂತ್ಕೊಂಡ್ಬಿಟ್ರು ಬ್ರಾಹ್ಮಣರು. ಎಲ್ಲರೂ ಹಳಕ್ ನಿಂತ್ಕೊಂಡ ಲಿಂಗೇಶ ನಂದೇ ತಪ್ಪಲಪ್ಪ, ಇವ್ರು ಕರ್ಕೊಂಡು ಬಂದಿದ್ದಾನೆ, ನಾನು ಅಲ್ಲೆಂದಾಗ ಕರ್ಕೊಂಡು ಬಂದಾನಂತೆ ಅವ್ರವ್ರಿಗೆ ಹೇಳಕ್ ನಿಂತ್ಕೊಂಡ್ಬಿಟ್ರು. ಹೇಳಕ್ ನಿಂತ್ಕೊಂಡಾಗ ಭಯಮಯನಾಗಿರ್ತಕ್ಕಂಥ ತಾತ ಕಣ್ಣು ತೆರೆಯಲ್ಲ. ಕಣತಂದ್ರೆ ಎಲ್ಲರ ಕೈಯಾಗ ಆಯುಧಗಳು. ಲಿಂಗೇಶ ನಂದೇನು ತಪ್ಪಿಲ್ಲ, ನನ್ನ ಕ್ಷಮಾಪಣೆ ಮಾಡಪ್ಪ, ನೀನು ಅಲ್ಲಿ ಸಮಾನಪ್ಪ, ದೇವರಪ್ಪ ನೀನು ಅಂತೇಳಿ ಅವಾಗ ಎಲ್ಲ ಬ್ರಾಹ್ಮಣ ನಿಂತ್ಕೊಂಡ್ರು. ಕರದಲ್ಲಿರ್ತಕ್ಕಂಥ ಬೆತ್ತದಿಂದ ಎಲ್ಲರ ಕೈಗಳು ತಾಕಿಸಿದಾಗ ಆಯುಧಗಳು ಸಮೇತ ಕೆಳಗ ಬರ್ತಕ್ಕಂಥವಾದವು ಆಯುಧಗಳಲ್ಲಿ ಬಿಸಾಕಿ ತಮ್ಮ ಮನೆ ಕಡೆಗೆ ಹೊಡ್ಲಕತ್ತಿದ್ರು ಎಂಬಲ್ಲಿಗೆ ವಿಮಲತನ ವೀರೇಶ ಪುಣ್ಯಾಶ್ರಮ ಗದಗಿನ ನಗರದೊಳಗೆ ಬರ್ತಕ್ಕಂಥ ಪಂಚಾಕ್ಷರಿ ಗುರುವರ ಗತಿಗೆ ಆ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪುಟ್ಟರಾಜ ಗವಾಯಿ ವಿಮಲತನವಾಗಿರ್ತಕ್ಕಂಥ ಗೂಳಿದ ಕಾಜಗಪ್ಪ ತಾತನವರ ಸಮರ್ಪಣದ 8ನೇ ಸಂಧಿಗೆ ಕವಿಗಳು ಮಂಗಲ ಕೋರ್ತದರೆ ಗವಾಯಿಗಳು ಪದಾರ್ಥದ ಮತ್ತು ಪೂರ್ಣ ಬಗ್ಗೆ ಬರ್ತಕ್ಕಂಥ ಸಾಂಬರೇ ನಮ ಪಾರ್ವತಿ ಶಿವಹರ ಮಹಾದೇವ. ಕರುಣೆಯ ಕೈಲಾಸ ನೀ ನೆಲೆಸಿದ ವಾಸ, ಕರುಣೆಯ ಕೈಲಾಸ ನೀ ನೆಲೆಸಿದ ವಾಸ, ಉಳೆದ ಪುರವಾಸ ಕದಿಲಿಂಗ ತಾತ, ಉಳೆದ ಪುರವಾಸ ಕದಿಲಿಂಗ ತಾತ, ನಂಬಿ ಬಂದರೆ ಕಳೆವುದು ಪಾಪ, ಭಕ್ತರ ಹೃದಯದಿ ಅಡಗಿದೆ ತಾತ, ಭಕ್ತರ ಹೃದಯದಿ ಅಡಗಿದೆ ತಾತ,
ಗಾದಲಿಂಗ ತಾತ ಭಾಗ್ಯ ವಿಧಾತ ನೆನೆವೆನು ನಿನ್ನ ಸತತ ಕರುಣಿಸ ಮುಕ್ತಿಯ ಗಾದಲಿಂಗ ತಾತ ಕರುಣಿಸ ಮುಕ್ತಿಯ ಗಾದಲಿಂಗ ತಾತ ಭಾಗ್ಯ ವಿಧಾತ ದುಃಖವ ಕಳೆಯ ತಂದೆ ಗಾದಲಿಂಗ ತಾತ ಹೊರೆಯ ಹಿಂದೆ ಗಾದಲಿಂಗ ತಾತ ಹೊರೆಯ ಹಿಂದೆ ಮಹದೇವ ಕಂದನ ಹಾಡಿದ ಪದದಲ್ಲಿ ನಮಿಸುತ್ತ ನಾಡಿ ಬೇಡುವೆ ನಿನ್ನಲ್ಲಿ ನಮಿಸುತ್ತ ನಾಡಿ ಬೇಡುವೆ ನಿನ್ನಲ್ಲಿ ಗಾದಲಿಂಗ ತಾತ ಭಾಗ್ಯ ವಿಧಾತ ನೆನೆವೆನು ನಿನ್ನ ಸತತ ಕರುಣಿಸ ಮುಕ್ತಿಯ ಗಾದಲಿಂಗ ತಾತ ಕರುಣಿಸ ಮುಕ್ತಿಯ ಗಾದಲಿಂಗ ತಾತ ಗಾದಲಿಂಗ ತಾತ ಗಾದಲಿಂಗೇಶ ಸಾಂಬದೇ ನಮಃ ಪಾರ್ವತೀ ವಜಗರ ಮಹಾದೇ ಒಂದು ದಿನ ಲಿಂಗದೇವನ ಮುದದಿಂ ಗಾದಿಯವರ
ಕುಂದಿದ ಮನೆಯೋ ಒಲೆದು ಕುಳಿತಿರುವಾಗ ಮನೆಯೊಡೆಯ ಚಂದದ ಜೋಳವನ್ನು ಕೊಯ್ಯಲ್ ಕಂದನೆ ತೆರಳಲ್ಲವ ರೈತರಂ ಕಂಡಂದು ಸತಿಯೊಳಗಿಂತು ಚಿಂತಿಸಿ ನುಡಿದನ ಬಸಪ್ಪನು ನುಡಿದನ ಬಸಪ್ಪನು ಸಾಂಬ ಜಯ ನಮ ಪಾರ್ವತಿ ಭಜರಣ ಮಹಾದೇವ. ಆಗ ಏಕಾಂತದೊಳಗ ಬಸಪ್ಪನಿಂಗಮ್ಮ ಮಾತಾಡಿಕೊಂಡು ಆಗಲೇ ಜೋಳ ಎಲ್ಲ ಭತ್ತ ತೆರಿಗೆ ಬಂದಿದ್ವು, ಎಲ್ಲೋ ಅಲ್ಲಿಂದ ಕಾಣಿಸ್ತಿದ್ವು ಅವು. ಆಗೇನಾಯ್ತು, ಈ ವರ್ಷ ನಮ್ಗೆ ಜೋಳ ಕೊಳ್ಳುವ ಸ್ಥಿತಿ ಬಂತು ಅಂತೇಳಿ ಇಬ್ಬರು ಮನುಷ್ಯರೊಳಗ ಮಾತಾಡ್ಕೊಂತ ಕುಂತ್ಕೊಂಡ್ರು. ಆದ್ರೂ ನಮ್ಮ ಲಿಂಗೇಶನ್ ಏನು ಅನ್ನಬಾರದು, ನಾವು ನಮಗೆ ಈ ವರ್ಷ ಪರಮಾತ್ಮ ಕೊಟ್ಟಿಲ್ಲ ಅಂತೇಳಿ ನಾವು ಸಂತೈಸ್ಕೊಳ್ಳೋಣ, ಅದನ್ನೇನು ಅನ್ನೋದು ಬೇಡ ಅಂತೇಳಿ ಬಸಪ್ಪ ಲಿಂಗಮ್ಮ ಏಕಾಂತದೊಳಗ ಮಾತಾಡ್ಕೊಂಡಿರ್ತಕ್ಕಂಥ ಸುದ್ದಿ ತಾತಗೆ ತಿಳಿಯಿತು. ಬೆಳಕರಿತು. ಬೆಳಕಂದ ಮೇಲೆ ತಾತ ಬಂದು ಹೇಳಿದ, ಏನಪ್ಪ ನಾಳೆ ರಾಶಿ ಮಾಡೋಣ, ತೆನೆ ಕೊಯ್ಸೋಣ, ಎಲ್ಲರಿಗೂ ಹಾಡು ರೆಡಿ ಮಾಡ್ಬೋದು. ಯಾರು ಬರ್ತಾರೆ? ಎಲ್ಲ ಭತ್ತ ತೆನೆಗಿದ್ದು ಅವಾಗ ತೆನೆಗೂಲಿ ಕೊಯ್ತಿದ್ರು. ತೆನೆಗೂಲಿ ಕೊಯ್ತಿದ್ರೆ ಆಗ ಬಸಪ್ಪ ಎಲ್ಲ ಓಣಿಗಳಾಗ ಜನನ ಕೇಳಕ್ ಹೋದ, ನಾಳೆ ನಮ್ಮ ಹೊಲ ಕೊಯ್ಯುವಂತರು ಬರ್ರಿ. ಅಲ್ಲ ಬಸಪ್ಪ ಅದ್ರಾಗ ಏನೈತೆ ಅಂತ ಕೊಯ್ತು, ಎಲ್ಲ ಒಂದು ಜೋಳದಲ್ಲ ಪರಿಸ್ಥಿತಿಗೆ ಬಂದವ. ಇವಾಗ ಸೌಕರ್ಯ ಇದ್ದಿಲ್ಲ, ಅವಾಗೆಲ್ಲ ಒಂದು ತೆನೆಗೂಲಿ ಅಂತ ಕೊಯ್ತಿದ್ರು, ಕೂಲಿ ಇದ್ದಿಲ್ಲ ಅವಾಗ. ಅವ್ರಿಗೆ ಇಷ್ಟು ಜೋಳ ಇವ್ರಿಗೆ ಇಷ್ಟದು ಭಾಗ ಮಾಡ್ಕೊಂತಿದ್ರು, ಅದು ತೆನೆಗೂಲಿ ಅಂತ. ಆಗೇನಾಯ್ತು, ಅದ್ರ ಏನೈತೆ ಅಂತ ಕೊಯ್ತಾರೆ, ಯಾರು ಬರ್ತಾರ, ಯಾರು ನಾನು ಒಲ್ಲೆ ನೀನು ಒಲ್ಲೆ ನಾನು ಒಲ್ಲೆ ನೀನು ಒಲ್ಲೆ ಅಂದ್ರು. ಆಗ ತಪ್ಪು ಬಂದ ಬಸಪ್ಪ ಮನೆಗೆ. ಏನಪ್ಪ ಮಾಡಿದ, ಯಾರು ಬರ್ತಾರ ಲಿಂಗೇಶ, ಯಾರು ಕರೆದ್ರು ನಾನು ಒಲ್ಲೆ ನೀನು ಒಲ್ಲೆ ಅಂತಾರ. ಸರಿ ಹಂಗಾರೆ ನೀನು 100 ಚೀಲ ಆ ಒಂದು ಬಂಡೆಗೆ ಇಟ್ಕೊಂಡು ಆ ಹೊಲಕ್ಕೆ ಬಾ, ನಾನು ಬರ್ತೀನಿ. ಸರಿ ಅಂತೇಳಿ 100 ಚೀಲನ ಆ ಒಂದು ಗಟ್ಟನ ಅದ್ರಾಗ ಇಟ್ಕೊಂಡ ಬಂಡೆಗ ಸೀದಾ ಹೋಗಿ ಗಂಡ ಹೆಂಡತಿ ಹೋಗಿ. ಆಗ ಈಗ ಊರೆಲ್ಲ ಹುಡುಕ್ತಾರೆ, ಯಾರು ಸಿಗ್ತಾರೆ, ಎಲ್ಲರೂ ಹೊರಗಳಿಗೆ ಹೋಗಿದ್ರು. ಅಲ್ಲಿ ಮಂದಿ ಕುಂತ್ಕೊಂಡಿದ್ರು. ಅವರು ಊರು ಕಾಯ ಜನರು ಅಂತ ಅಲ್ಲಿಸ್ಕೊಂಡು ಇರ್ತಾರ. ಅವರು ಊರು ಕಾಯ್ತಾರೆ, ಇವ್ರು ಊರು ಹೊಲ ಕಾಯಕ್ಕೆ ಹೋದ್ರೆ ಅವ್ರು ಊರು ಕಾಯ್ತಿರ್ತಾರೆ. ಅಂದ ಜನರೆಲ್ಲ ಬರ ಮಾಡ್ಕೊಂಡ ತಾತ, ಬರೀ ನಿಮಗೆ ಬೇಕಾದಷ್ಟು ಜೋಳ ಕೊಡ್ತೀನಿ, ಕುಂತು ಕಾಲವ್ಯಯ ಮಾಡಬೇಡ್ರಿ, ಬರೀ ಕೊಯ್ಯಕ್ಕೆ ಹೋಗ್ರಿ. ಅವ್ರನ್ನೆಲ್ಲ ಕರ್ಕೊಂಡು ಹೊರಕ್ಕೆ ಹೋದ. ಹೊರಗೆ ಹೋಗಿ ನೋಡ್ತಾನೆ, ಏನು ಇಲ್ಲ, ಅಲ್ಲೊಂದಲ್ಲ ನಿಂತ್ಕೊಂಡವ. ಆಗ ಆ ಜನ ಎಲ್ಲರೂ ಆ ತೆನೆನ ಕೊಯ್ದು ಅಂತ ಹಾಕಿದ್ರು. ಹಾಗೆ ಅಂತ್ಯ ಕಟ್ಟಿ ತುಳಿಸಿ ಅದನ್ನು ಮೆಟ್ಟಿಟ್ಟು ತೋರಿಸಬೇಕಾದ್ರೆ ಅಗಾಧವಾದ ರಾಶಿ ಬೆಳೆದು ನಿಂತಕ್ಕಂಥದ್ದಾಯ್ತು ಗಾಜಿಯವರ ಹೊಲದೊಳಗ. ಸಾಂಬ ಜಯ ನಮ ಪಾರ್ವತಿ ಭಜರಣ ಮಹಾದೇ. ದೊಡ್ಡ ರಾಶಿ ಬೆಳೆದು ನಿಂತಿತ್ತು. ಎಲ್ಲರೂ ಗಾಬರಿ ಆದರು. ಬರ್ತಿದ್ದೇನೆ, ಆ ಕೊಯ್ದಂತ ತೆನೆಯಾಗ ಇಷ್ಟು ಕಾಳು ಆಗಬೇಕಾದ್ರೆ ಎಂತ ಒಂದು ಲೀಲಾಪುರುಷ. ಅವಾಗ 100 ಚೀಲ ಜೋಳವನ್ನ ಗಾಜವರ ಮನೆಗೆ ಸಾಗಿಸಿದ. ಇನ್ನ ಆ ಜೋಳ ಎಲ್ಲರೂ ಸುಟ್ಕೊಂಡವ್ರು, ದೀನ ದಲಿತರ ಎಲ್ಲರಿಗೂ ಕರೆದು ದಾನ ಕೊಡ್ಲಾಕತ್ತಿದ. ದಾನ ಕೊಟ್ಟಂಗೆಲ್ಲ ಜನಗಳು ಬಹಳ ಸಂತೋಷ ಆಯಿತು. ನಮ್ಮ ಲಿಂಗೇಶ ಸಾಕಷ್ಟು ನಾವು ಕುಂತು ಕಾಲಹರಣ ಮಾಡ್ತಿದ್ವಿ, ಊರಾಗ ಅಡ್ಡೆ ಪಡಿತಿದ್ವಿ, ನಮ್ಗ ಇದಿಷ್ಟು ಕೊಯ್ದಕ್ಕಾರ ಮನೆ ತುಂಬ ಕಾಳಾದ್ರು ಅಂತೇಳಿ ಬಹಳ ಸಂತೋಷ ಸಂಭ್ರಮ ಆಯಿತು. ಹಾಗೆ ಕೆಲವು ಬ್ರಾಹ್ಮಣರು ಹೋಗಿ ಈ ಅಮ್ಮಗೆ ಹೇಳಿದ್ರು, ಯಾರಿಗೆ ಮಲ್ಲಮ್ಮಗ, ನಿಮ್ಮಮ್ಮ ತೆರೆ ಕೆಡಿಸಿ ಏನ್ ಮಾಡ್ತಾ ಇದ್ದಾರೆ ನೋಡು, ಆ ಇರ್ತಕ್ಕಂಥ ಜೋಳದವೆಲ್ಲ ದಾನ ಮಾಡಕ್ ಹಚ್ಚಿಬಿಟ್ಟಾನ ಊರಾಗ. ಊರಿನ ಮನೆ ಉಳಿಯೋದಲ್ಲ ಹಾಳು ಮಾಡ್ತಾನೆ ನೋಡು. ಗಂಡು ಭಯಂಕರ ಕಾಳಿ ರೂಪಾಗಿ ಬಂದು ದಾನದ ತಟ್ಟೆ ಏನಿತ್ತಲ್ಲ ತಾತನ ಕೈಯೊಳಗ, ಇದು ನಿಮ್ಮಮ್ಮ ತಂದಂತ ಆಸ್ತ್ಯ, ನಮ್ಮಪ್ಪ ನಮ್ಮಮ್ಮನ ಮೋಸ ಮಾಡಿ ನಿನ್ ಮನೆಗೆ ಹೋಗ್ಕೊಂಡು ಇದೆಲ್ಲ ಹಾಳು ಮಾಡಕತ್ತೀಯಲ್ಲೋ, ಇದು ಯಾರದ ಅಂತ ನೀನ್ ದಾನ ಮಾಡಿದಂತೇಳಿ ಆ ದಾನದ ಕಟ್ಟೆಯನ್ನು ಕೈ ಹಿಡಿದ ಕಸ್ಕೊಂಡು ಆಗ ತಾನು ತುಂಬಾ ಹೋದ ಘೋರದರ ನಾಗರಾವ್ ಬಂದು ಬಿಡ್ತು. ಸಾಂಬ ಜಯ ನಮ ಪಾರ್ವತಿ ಭಜರಣ ಮಹಾದೇ. ಆ ಚಿರತಗಡ ದಾನ ತುಂಬಾ ಹೋದಾಗ ಘಟಸರ್ಪ ಬಂದ್ಬಿಡ್ತು. ಅದನ್ನ ನೋಡಿಬಿಟ್ಟು ಹೊಡ್ಲಾಕಂತಿದ್ದು. ಇನ್ನು ಈ ಮನೆಯೊಳಗೆ ಇರಬಾರದು ಅಂತಕ್ಕಂಥ ಮನಸ್ಸು ತಾತಗೆ ಆಗೋಯ್ತು.
ಅದೇ ರೀತಿಯಾಗಿ ಆ ಮನೆಯ ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಎಂಬುದನ್ನು ನೋಡಿ ತಿಳಿದುಕೊಳ್ಳೋಣ. ವರವಿನ ಮತ್ತೊಂದು ಲೀಲೆಯ ಸರಸದಿ ಗಾದಿಯವರ ಮನೆಯೊಳಗಿರುವ ಲಿಂಗೇಶಂಗ ಗೃಹಮನು ಸರಿ ಎನಿಸಲಿಲ್ಲ. ದುರುಳ ಮಾತಯ್ಯ ಮೊದಲ ಮೆರವುದು ದುರ್ಗುಣಗಳಿಗೆ ತವರನೆ ಮೆರೆಯುತ್ತಿಗ ಮಲ್ಲಮ್ಮನೆ. ಇದಕ್ಕೆ ಮೂಲಮಾಗಿಗಳು ಸಾಂಬ ಜಯ ನಮ ಪಾರ್ವತಿ ಭಜರ ನಮಃ. ಆಗ ಎಲ್ಲರಿಗೂ ದಾನವನ್ನ ಮಾಡ್ಲಕತ್ತಿದ. ಅದಕ್ಕಾಗಿ ಧರ್ಮೋ ರಕ್ಷಿತೋ ರಕ್ಷಿತಹಿ ಅಂದ್ರೆ ನಾವು ಧರ್ಮದ ಪಾಲನೈತಲ್ಲ, ಆ ಧರ್ಮದ ಪಾಲನೆ ಕೊಟ್ಟೆ ನಾವು ಊಟ ಮಾಡಬೇಕು. ಅದಕ್ಕಾಗಿ ಧರ್ಮೋ ರಕ್ಷಿತೋ ರಕ್ಷಿತಹಿ. ಧರ್ಮಕ್ಕೆ ಕೈ ಬಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸೋರ್ವದಿ ಕಾಲ. ನಮ್ಮ ಗವಾಯಿಗಳು ಆಡ್ತಾರೆ. ಅದಾಡಿದ ನಂತರ ಮತ್ತು ಪುರಾಣ ಬಗ್ಗೆ ಬರ್ತಕ್ಕಂಥ ಸಾಂಬರೇ ನಮ ಪಾರ್ವತಿ ಶಿವಹರ ಮಹಾದೇವ. ತಂಗಮ್ಮ ಬಂಗಾರ ಕುಣಬೇಕು ತಂಗಮ್ಮ, ಬಂಗಾರ ಕುಣಬೇಕ ತಂಗಮ್ಮ, ಬಂಗಾರ ಕುಣಬೇಕ ತಂಗಮ್ಮ, ಬಂಗಾರ ಕುಣಬೇಕ ತಂಗಮ್ಮ. ಮಂಗಲ ನುಡಿಯುವುದ ನೀ ಕೇಳ ತಂಗಮ್ಮ, ಮಂಗಲ ನುಡಿಯುವುದ ನೀ ಕೇಳ ತಂಗಮ್ಮ, ಅಂಗ ಮಕ್ಕಳ ಹೋಗಣ ತಂಗಮ್ಮ, ಬಂಗಾರ ಕುಣಬೇಕು ತಂಗಮ್ಮ, ಬಂಗಾರ ಕುಣಬೇಕು ತಂಗಮ್ಮ. ಪತ್ನಿಯ ಗಿಡಕ್ಕೋಗಿ ಸುತ್ತಾಕಿ ಬಂದರೆ, ಪತ್ನಿಯ ಗಿಡಕ್ಕೋಗಿ ಸುತ್ತಾಕಿ ಬಂದರೆ, ಕಾಣದ ಎತ್ತು ಇನ್ನು ಕಾಡಮ್ಮ. ಪತ್ನಿಯ ಗಿಡಕ್ಕಿಂತ ಕಾಲಿಂಗರ ನೆನೆದಾರೆ, ಪತ್ನಿಯ ಗಿಡಕ್ಕಿಂತ ಕಾಲಿಂಗರ ನೆನೆದಾರೆ, ಬೇಡಿದ್ದು ಸಿಗತೈತು ತಂಗಮ್ಮ, ಬಂಗಾರ ಕುಣಬೇಕು ತಂಗಮ್ಮ, ಬಂಗಾರ ಕುಣಬೇಕು ತಂಗಮ್ಮ. ಬಂಡೆ ಕಲ್ಲಿನ ಮುಂದೆ ಹಣ್ಣು
ವಿಧಿಯು ಬಿಡದಮ್ಮ ಬೆನ್ನಗತ್ತಿದ ವಿಧಿಯು ಬಿಡದಮ್ಮ ಪಂಚಲಕ್ಷಣವುಳ್ಳ ಗಾಲಿಂಗನ ನೆನೆದಾರೆ ಪಂಚಲಕ್ಷಣವುಳ್ಳ ಗಾಲಿಂಗನ ನೆನೆದಾರೆ ಕೇಳಿದ್ದು ಸಿಗುತ್ತೈತೆ ತಂಗಮ್ಮ ಬಂಗಾರ ಗುಣಬೇಕು ತಂಗಮ್ಮ ಬಂಗಾರ ಗುಣಬೇಕು ತಂಗಮ್ಮ ಬಂಗಾರ ಗುಣಬೇಕು ತಂಗಮ್ಮ ಉಳಿದ ಪುರವಾಸ ಗಾಲಿಂಗ ತಾತನ ಉಳಿದ ಪುರವಾಸ ಗಾಲಿಂಗ ತಾತನ ನಿತ್ಯವೂ ನೆನೆಯಬೇಕು ತಂಗಮ್ಮ ನಿತ್ಯವೂ ನೆನೆಯಬೇಕು ತಂಗಮ್ಮ ಬಂಗಾರ ಗುಣಬೇಕು ತಂಗಮ್ಮ ಬಂಗಾರ ಗುಣಬೇಕು ತಂಗಮ್ಮ ತಂಗಮ್ಮ ಬಂಗಾರ ಗುಣಬೇಕು ತಂಗಮ್ಮ ಮಂಗಲ ನುಡಿಯುಂದ ನೀ ಕೇಳ ತಂಗಮ್ಮ ಮಂಗಲ ನುಡಿಯುಂದ ನೀ ಕೇಳ ತಂಗಮ್ಮ ಹಂಗಮ ಕಳ್ಕೋಬೇಡ ತಂಗಮ್ಮ ಬಂಗಾರ ಗುಣಬೇಕು ತಂಗಮ್ಮ ಗಾದಲಿಂಗರ ನೆನೆಯಬೇಕು ತಂಗಮ್ಮ ಗಾದಲಿಂಗೇಶ 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 ಸಾಂಬನೇ ನಮಃ ಪಾರ್ವತೀವ ಜನರ ಮಹಾದೇವ ಈ ರೀತಿಯಾಗಿ ಎಲ್ಲ ಒಂದು ದಾನವನ್ನ ಕರೆದುಕೊಂಡು ಮಾಡಲಾಕತ್ತಿದ ಎಲ್ಲರಿಗೂ ಬಹಳ ಆನಂದ ಆಯಿತು. ಅದೇ ರೀತಿಯಾಗಿ ದಾನವೆಂದರೆ ತಲೆಯ ಮೇಲೆ ಚಾಣದಿಂದ ಹೊಡೆದಂತೆ ತಾನದು ತಪ್ಪುಗೈದರೆ ಮೌನದಿಂದ ಇವರು ಸರ್ವಜ್ಞ. ಅದೇ ರೀತಿಯಾಗಿ ದಾನ ಮಾಡಿದ್ರೆ ಒಬ್ಬೊಬ್ಬರು ತಲೆ ಮೇಲೆ ಮಳೆ ತಗೊಂಡು ಕಡ್ದಂಗ ಆಗ್ತದೆ. ದಾನ ಮಾಡ್ರಿ ದಾನ ಮಾಡ್ರಿ. ಅದೇ ರೀತಿಯಾಗಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟದ್ದೇನೆ ಬೇಡ ಮುಂದೆ ಕಟ್ಟಿದ ಬುದ್ಧಿ ಸರ್ವಜ್ಞ. ಅದೇ ರೀತಿಯಾಗಿ ನಾವು ಕೊಡ್ತಕ್ಕಂಥ ದಾನ ಪವಿತ್ರವಾಗಿರಬೇಕು. ನಮ್ಮ ಮನಸ್ಸಿಗೆ ನಾವು ಕೊಡ್ತಕ್ಕಂಥ ದಾನಕ್ಕೂ ಒಂದಾಗಿರಬೇಕು. ಇದರಂಗ ಗಂಡ ಹೆಂಡತಿ ಇದ್ರು. ಗಂಡ ಹೆಂಡತಿ ಇದ್ರೆ ಆ ಊರಾಗ ಒಬ್ಬ ಸಾಧು ಇದ್ದ. ಎಲ್ಲರ ಮನೆಗೆ ಬಹುತ ಭಿಕ್ಷಾ ಅಂತ ಹೇಳ್ತಾ ಬರ್ತಿದ್ದ. ಬರ್ತಿರ್ಬೇಕಾದ್ರೆ ಅವತ್ತು ಅವನೇನು ಮಾಡ್ತಿದ್ದಪ್ಪ ಅಂದ್ರೆ ನಾಳಿಗೆ ಬಾ ಅಂತಂದ ದಿನ ಎಲ್ಲರ ಮನೆ ಕಂತ ಭಿಕ್ಷೆ ಮಾಡ್ತಿದ್ರೆ ಲಾಸ್ಟ್ ಮನೆ ಇಟ್ಕೊಂಡಿದ್ದ. ಅದನ್ನು ಯಾರನ್ನ ಹೋಗ್ಲಿ ನಾಳಿಗೆ ಬಾ. ಆಗ ಇವನಿಗೆ ಸಾಧು ನಾನು ನೀಡಬಾರದು ಅಂಬದು ಇವನಿಗೆ ಮನಸ್ಸಿನಾಗ. ಇವನ ಮನೆ ನಾನು ಬಿಡಬಾರದು ಅಂತೇಳಿ ಈ ಸಾಧು ಎಲ್ಲರ ಮನೆ ಬಿಡಿಸಿ ಬರ್ತದೆ. ಲಾಸ್ಟಿಗೆ ಬರ್ತದ ಮನೆಗೆ. ಅವನ ದಿನಾಲಿ ಹೇಳಿ ಸಾಕಾತತೆ ಅಂತೇಳಿ ಬೋರ್ಡ್ ಬರೆಸಿಬಿಟ್ಟ ನಾಳೆ ಬಾ. ಯಾವಾಗ ಬಹುದ ಭಿಕ್ಷಾ ದೇಹಿ ಅಲ್ಲಿ ಬೋರ್ಡ್ ನೋಡಿ ಸಾಧು ನಾಳೆ ಬಾ ಆಯ್ತು. ಇದ್ರಾಗೆ ಆಯ್ತು. ಹಬ್ಬ ಬಂದ್ಬಿಡ್ತು. ಹಬ್ಬ ಬಂದಾಗ ಕರ್ಜಿಕಾಯಿ ಮಾಡಿದ್ರು. ಕರ್ಜಿಕಾಯಿ ಕರಿತಿದ್ಲು ಮನೆಗೆ ಏನ್ತಿ. ಆಗ ಇದೆಲ್ಲ ಕತ್ತೆ ಭಿಕ್ಷೆ ಮಾಡ್ಕೊಂಡು ಬರ್ಬೇಕಾದ್ರೆ ಇವನ ಮನೆ ಬಿಡಬಾರ್ದು ಏನೋ ಕಡಿದ್ದಲ್ಲ ಇವನಿಗೆ ನೀಡಬಾರ್ದು ನಾನು ಹಿಂಗೆ ನಡೀತಿ ಇಬ್ಬರಿಗೆ ಕಾಳಗ. ಆಗೇನಾಯ್ತು ಇವತ್ತು ಹೆಂಗಿದ್ರು ಕರ್ಜಿಕಾಯಿ ತಿಂತಿರ್ತಾನೆ. ಏಂತಿ ಮಾಡ್ತಾಳೆ ಹಬ್ಬ ಇದ್ರೆ ಅವನು ನೀಡಬೇಡ ತಟ್ಟೆಗಳ ಒಂದು 1 ಗಂಟೆ ಹೋಗಿ ಬಿಡ್ಬೇಕು ನಾನು ಬಿಡಬಾರ್ದು ಅಂತ ಸಾಕು. ಹಾಗೇನಾಗ್ಬಿಟ್ಟು ಎಲ್ಲ ಮನೆ ಕತ್ತೆ ಭಿಕ್ಷೆ ಮಾಡ್ಕೊಂಡು ಆ ಮನೆಗೆ ಲಾಸ್ಟ್ ಇಟ್ಕೊಂಡಿದ್ದಾನೆ ಬರ್ತಿದ್ದ. ಅಯ್ಯಯ್ಯೋ ಬಂದ ಸಾಕು ಕೈ ಇಟ್ಕೊಂಡು ನಾವು 4 ಕರ್ಗಿಡಬು ಕರ್ಜಿಕಾಯಿ ಏನಾದ್ರಾಗ ತಟ್ಟಾಗ ಏನ್ಗೆ ಜಲ್ದಿ ಕೊರಬಳ ಇಳಿಸೋ ಅಂತ ಆಯಮ್ಮ ಇಳಿಸಿದ್ದು ಏನಿಲ್ಲ ಸಾಧು ಬರ್ತಾನೆ. ನಾನು ತಿಂಬ ಕುಂತ್ಕೊಂಡೆ ನಾವು ಬಿಡೋದಿಲ್ಲ.
ಹೆಂಗ ನೋಡಿ ಸತ್ಯಗಳನ್ನ ಹೊತ್ಕೊಂಡು ನೀಡಬಾರ್ದು ಅಂತ ಅನ್ಕೊಂಡ್ಬಿಟ್ಟಿನಿ ನಾನು. ನೀನೊಂದು ಕೆಲಸ ಮಾಡಬೇಕು, ಏನಿಲ್ಲ, ನಾನು ಸತ್ತಮ್ಮ ಕಟ್ಟ ಮಕ್ಕೊಂಡ್ಬಿಡ್ತೀನಿ, 2 ಬಳ್ಳಿ ಪುಟ್ಟಿ ದಾರ ಕಟ್ಟಿಬಿಡು, ಕಣ್ಣು ತುಂಬ ಕಾಳು ಹಾಕಿಬಿಡು, ಅವ್ನು ಸತ್ತೋಗಿರೋದು ಹೋಗ್ಬಿಡ್ತಾನ. ಸರಿ ಬಿಡು ಅಂತೇಳಿ ಮತ್ತೆ ಯಾಕಿದ್ವಿ ಪಾಪ ಏನು ಈ ಗಂಟೆ ಹೇಳ್ಬೇಕು ಕೇಳ್ಬೇಕು. ಆವಾಗ ದೇವ್ರ ಮುಂದೆ ದೀಪ ತಗೊಂಡು ಬಂದು ಸೆಂಡಿ ಬಿಗಿಟ್ಲು, ಕಣ್ಣು ತುಂಬ ಅಕ್ಕಿ ಕಾಳು ಹಾಕಿದ್ರು, ಬಾಯಾಗ ತೊಂಬರಿಟ್ಲು ಎಲಡಿಕೆದು, ಬಳ್ಳಿ ಕಟ್ಟಿಬಿಟ್ರು, ಸುತ್ತ ಚೆರಿ ಕೈ ಇಟ್ಟು ತೊಗೊಂಡ್ಬಿಟ್ಲು. ಆ ಕರ್ಜಿಕಾಯಿ ತಟ್ಟೆ ಚೆಂದಿ ಬೆಳೆಗೆ ಇಟ್ಕೋಣ, ಕರ್ಜಿಕಾಯಿ ನಿಂತಲ್ಲ ತಟ್ಟೆ ಉಂಬೋದು ಅದಕ್ಕೆ ಚೆಂದಿ ಬೆಳೆಗೆ ಇಟ್ಕೋಣ. ಇವ್ರು ಸಾಲ ಪಾಪ ಅಲ್ಲಿಂದ ಬರ್ಬೇಕಾದ್ರೆ ನೋಡಿಲ್ಲ, ಕುತ್ಕೊಂಡಿದ್ರು. ಅವಾಗ ಏನು ಮಾಡಿದ್ವಿ, ಹೆಂಗೆ ಸತ್ತು ಹೋದ ಇವನು ಅಂತೇಳಿ ಅವನು ಬಂದು, ಏನಾಗಿತ್ತಮ್ಮ, ಏನಾಗಿತ್ತು, ಏನಿಲ್ಲ ಅಂತ ಹೋಗ್ಬಿಟ್ಟ. ಹೋದ್ರೆ ಆಯ್ತು ನಾವು ಕಾಣಿಸಿ ಹೋಗ್ತೀವಿ ಅಂತ ಆ ತಲೆ ಇವರು ಕಾಣಿಸಿ ಹೋಗ್ಬಿಡ್ತಾರೆ. ಆಯ್ತು ಅಭ್ಯಾಸ ಕಟ್ಟಿ ಮುಖ್ಯ ಭಾಷೆ ಬಂದ್ರೆ ಹೋಗ್ತಾರೆ, ಕೂತ್ಕೊಂತಾರೆ. ಇದ್ರ ಅವಸ್ಥೆ ಕಣ್ಣು ತುಂಬ ಹಾಕಿ ಕಾಳು, ಬಾಯಿ ತುಂಬ ಎಲ್ಲಿಗೆ ಬಿಟ್ಟಿಟ್ಟಾರ. ಪಾಪ ಏನಿತ್ತು ಇದೇ ನಾಯ ಬಿಡಿದ, ಅವ್ರು ಸುಮ್ಮನೆ ಸಾಕು ವೈಕೊಂಡ್ಬಿಟ್ಟ. ಹೊರಗೆ ಬಂದು ಬರೀ ಅಮ್ಮ ಸತ್ತೋಗ್ಬಿಟ್ಟ, ಕನೆಕ್ಟ್ ಬಿಟ್ಟ ಜನ ಬಂದ್ಬಿಟ್ಟು ತಗ ದಂಡ ದಂಡ ದಂಡ. ಪಾಪ ಹಬ್ಬ ಐತೆ, ಅವು ವೈಕ ಪಡಕ ಕಣ್ಣು ತುಂಬ ಹಾಕಿ ಕಾಳಿಗೆ ಕಣ್ಣು ಏನು ಬರೋಂಗಿಲ್ಲ, ಬಾಯಿ ಮಾತಾಡಕ್ಕೆ ಬರೋಂಗಿಲ್ಲ. ಹಂಗಾಗ್ಬಿಡ್ತಾರೆ ಪರಿಸ್ಥಿತಿ. ಆವಾಗ ಎಲ್ಲ ತನ್ನ ಅಣ್ಣತಮ್ಮಳೆಲ್ಲ ಬಂದು ಲಬ್ಬ ವೈಕ ನಾಯಿ ಪಡ್ಕೊಂಡು ಆಳೋದು, ಇವನ್ ಮೇಲೆ ಬಿದ್ದು ಆಳೋದೆ. ಹಾಗೇನಾಗ್ಬಿಡ್ತು, ಇನ್ನ ಬೆಳಕರಿಸಿಬಿಟ್ರು. ಬೆಳಕರಿಸಿದ ತಮ್ಮ ಬೆಳಕರಿಕೆ ಕೊಡೋದಲ್ಲ ಅಂತ. ಆಗ ಮತ್ತೆ ಮತ್ತೆ ಬರ್ಬೇಕಲ್ಲ ತೋರ್ ಮನೆಯಾಗ ಅವರು ಹತ್ಕಂತ ಅವರು ಎದ್ದು ಬಿದ್ದು ಹಬ್ಬ ಐತೆ ಎಲ್ಲ ಬಂದ್ಬಿಟ್ರು. ಅವಾಗ ಬಂದು ಎಲ್ಲ ಎತ್ತಬೇಕು, ಈಗ ಗುಡಿ ತುಂಬಬೇಕು ಸೂಸ್ಗಾಗಿ. ಅದು ಸುಮ್ಮನೆ ಸಾಲ ಮಕ್ಕ ಮಾಡುತ್ತೆ ಪಾಪ. ಅದು ಸತ್ತೋಗಿದ್ರೆ ಆಳಕ್ಕೆ ಬರ್ತೈತೆ ಏಂತಿಗೆ ಅವ್ನು ಸತ್ತಿಲ್ಲ, ಬದುಕ್ಯಾರ. ಕಡತ ಬಗ್ಗೆ ಕಾಳ ಬಾಯಿ ತುಂಬ ತೊಗೊಂಡಿಟ್ಟ, ಗೋಳು ಕಟ್ಟಿಬಿಟ್ಟ. ಹಾಗೆ ವೈಕ ಪಡಕ ಆಗಿಬಿಡುತ್ತೆ ಎಲ್ಲರಿಗೆ. ಆಗ ತಾನೇ ಹೆಂಗೆ ಪಾಪ ಸೂಸಿಗೆ ಹಾಕಿ ಉಡಿ ತುಂಬಿ ಅವ್ರು ಮಾಡೋದು ಪಾಪ ಒಬ್ಬೆ ಮಗಳು ಭಾಳ ಸಂಭ್ರಮ, ಬೇಸಿದ್ರು ಗಂಡ ಇತ್ತು. ಆಯ್ತು ಆಯ್ತು ಬಿಡ್ಕೊಂಡು ಅವಳು ತಗು ಜಂಡ ಬಾಂಬ್ ಹಚ್ಚಿಟ್ಟು ಗಂಡ ನೀರು ಜಂಡ ಬಾಂಬ್ ಡೆಬ್ಬೆ ಆಗಿ ಬಿಟ್ಟೈತೆ ಅಯ್ಯಮ್ಮಗೆ. ಸತ್ತಂದ್ರೆ ಒಳಗೆ ಬರೋದು ಪಾಪ, ಸತ್ತಿಲ್ಲ ಬದುಕಿದ್ಯಾನ. ಇವರಿಬ್ಬರಾಗ ಅದಕ್ಕೆ ಹೋದ್ರು ಪಾಪ. ಅವಾಗ ತಮ್ಮ ಎತ್ತರ ಈಗಾರ ಕೊಡು, ಕೊಡೋದಲ್ಲ, ಎತ್ತರದ್ರು ಕೊಡುವಲ್ಲ. ಸರಿ ರೆಡಿ ಮಾಡಿಬಿಟ್ರು ಹೊರಗೆ ತಾಂಡೋದ್ರೆ ಬಿಸಾಕಿದ್ರಲ್ಲ, ಎತ್ತಿಕೊಂಡೋಗಿ ತಮ್ಮ ಎತ್ತರ ಇಲ್ಲ ಕೊಡೋದಲ್ಲ. ಅವ್ರು ಬೋರಿಗೆ ಗೊತ್ತವ್ರು ಸತ್ತಿದ್ರೆ ಅಲ್ಲೇ ಜಗ ಬಿದ್ರು ಬೈಕ್ ಬಿದ್ದಿದ್ದಂಗೆ ಐತಿದ್ರು. ಯಾವಾಗ ಹೋದ್ರೆ ಪಾಪ ಇಲ್ಲಿ ಗೆಲ್ತಾಳೆ ಆ ಸತ್ತೋಗಿದ್ರೆ ಹೇಳಕ್ಕಿಲ್ಲ. ಅವಾಗ ಎಲ್ಲ ಯಾಕಂಡು ಹೊಂಟ್ರವ್ರು ಯಾವಾಗ ಇಳಿಕೊಡುವಂತ ಮಾಡ್ತಾರ. ಅಲ್ಲಿ ತಮ್ಮ ಪುಣ್ಯ ಹತ್ರ ಬಂದೈತೆ ಕೊಡೋದಲ್ಲ ಸಾಧು, ಹಿಂಗೆ ಅಂತಾರ ಬೆಲ್ಲಕ್ಕ. ಇದು ಸಾಧು ಕೊಡುವಂತು ತಮ್ಮ ಕುಡಿಯ ಬಾಯಿ ಬಡ್ಡು ಬುಸ್ತಾರ ನೋಡ ಕೊಡೋದಲ್ಲ, ಯಾರ ತುಳಿದು ಕೂಡ ಕೊಡೋದಲ್ಲ. ಇದು ದಾರ ಆಯ್ತು, ಪುಲಿಸನಾಗ ತಗೊಂಡೋದ್ರು. ಇದು ಪಾಪ ಸತ್ತೋಗಿಲ್ಲ, ಸುಮ್ಮನೆ ಒಂದು ಕಾಣಿಸ್ಬಿಡ್ತಾರ ಅಂತೇಳಿ ಏನಪ್ಪ ಭಾಳ ತರಪಿಷ್ಟ ಇದ್ದಾನೆ ಇವನು. ನಮ್ಮ ಗುರು ಒಂದು ಮಂತ್ರ ಹೇಳ್ಯಾರ, ಆ ಮಂತ್ರ ನಾನು ಮಾಡ್ಕೊಂಡು ಬದುಕ್ತಾನೆ ಇವನು. ಅಲ್ಲ ಸತ್ತೋದ್ರೆ ಹೆಂಗೆ ಬದುಕ್ತಾರೆ, ಏನೋ ಬದುಕ್ತು ನೋಡೋದ. ಏನಪ್ಪ ಏನೋ 2 ಬರಗುಡಿ ಕೆಂಪು ಚಳಿ ತರ್ಸಲ್ಲ ಅಂತ ಬರಗುಡಿ ಕುರಿಗೆ ಹೇಳ್ತಾರೆ. ಬಳು ಬಂದಾಗ ಅವು ತರ್ಸಲ್ಲ, ತಾವು ಕೆಂಪು ಕಾಯಿಸಿದ ಅವರ ಚಳಿ ಸರಿ ಹೇಳೋದು ತೊಡಿಗೆ ಸಾಕು ಹಾಕಿ ಮಣ್ಣು ಮುದ್ದು ತುಳಿದು ಬಿಡೋದು ಕೊಡೋದು ಅಂತ. ಏನಪ್ಪ ಅಲ್ಲಪ್ಪ ದಿನ ಪೌತಿ ವಿಷಯ ಬಂದು ಆ ಮಾತು ಬೋರ್ಡಾಕ್ಯಾನ. ಇವತ್ತು ಹಬ್ಬ ಐತೆ, ನಾನು ಕರಿಯರು ಕಟ್ಟಿಗೆ ಕರ್ಕೊಂಡೋದಾರೆ ಅಂತೇಳಿ ಹೇಳಿ ಜಿಟ್ಟು ಮಾಡ್ಯಾನ. ಅಯ್ಯೋ ನಾವು ನೋಡಿದ್ರೆ ಹಬ್ಬ ಬಿಟ್ಟು 5 ದಿನ ಬಿಟ್ಟು ಬಡಕಂತ ವೈಕಂತ ಆಯ ನೋಡಿ ಬೈದ್ರು ಪಾಪ. ಅಲ್ಲ ನೀವು ಸೂಸ್ಬೇಕಂತ ಸುಮ್ಮನಿದ್ರೆ ಅದೇನು ಹೇಳ ಪಾಪ ಬೇರೆ ಹೇಳ್ತಾಳ, ಸತ್ತೋಗ್ಯಾರ, ಬದುಕಿದ್ರೆ ಆಳ್ತಾಳ. ಹಂಗ ದಾನವೆಂದರೆ ತೆರೆ ಮೇಲೆ ಚಾಣದ ಮಾಡೋದಂತೆ ದಾನದ ತಪ್ಪುಗೈದರೆ ಮೌನದಂತೆ ಇವರು. ಅಂದ್ರೆ ದಾನ ಕೊಡಿದ್ರೆ ಕೆಲವು ಮಂದಿಗೆ ರುಸೋದಿಲ್ಲ. ತಾನೇನೋ ತಪ್ಪು ಮಾಡೋ ಟೇಷನ್ ರಿಪೋರ್ಟ್ ಹೋಗೈತಪ್ಪ ಅಂದ್ರೆ ಅದು ಯಾರಿಗೂ ತಂದು ಪೆಂಡೆ ಕೊಟ್ಟು ಬರ್ತಾನೆ. ಅದೇ ರೀತಿಯಾಗಿ ದಾನ ಮಾಡಬೇಕಾದ್ರೆ ಒಂದು ಮನಸ್ಸು ಇರಬೇಕು. ಅದೇ ರೀತಿ ಅಂತ ದಾನವನ್ನ ತಾತ ಎಲ್ಲರೂ ಕರೆದು ಕೊಡಬೇಕಾದ್ರೆ ಆ ತಟ್ಟೆ ನೀರು ಕಸ್ಕೊಂಡು ಅಲ್ಲಿರ್ತೀನಿ ಮನೆಗ ಋಣ ತೀರ್ತಿ ಮನೆಗೆ ಇರಬಾರ್ದು ಅಂತೇಳಿ ದುಬ್ಬದ ಶಿವಮನೇಶ್ವರ ಗುಡಿ ಸೇರ್ತದೇನೆ. ಯಾವ ರೀತಿ ಹಬ್ಬದಲ್ಲಿ ನೋಡಿಲಿ ತಿಳಿದುಕೊಳ್ಳೋಣ.
ಸರ್ಪಗಳ್ ವಿನದದಿಂ ತೊಲಗುತ್ತಿರಿ ನಮಿಸುತ್ತ ಅನುಬರೆದು ನಿಂದಿರ್ತನ ಕುರಿಗಾಯು ಸತ್ಪುರುಷ ಅನಘನಿವನ ಮಾರಬೀರನ ವಿನುತ ವಂಶಜನೆಂದು ತಿಳಿಯುತ್ತೇ ಘನತೆಯ ಮಾತಾಡಿಸಿದಳು ಮಗತಲಿಂಗಂ ಮಗತಲಿಂಗ ಸಾಂಬ ಜಯ ನಮ ಪಾರ್ವತಿ ಭಜರ ನಮಃ. ಆಗ ಈ ಮನೆಯಾಗ ಋಣ ತೀರ್ತು ಈ ಮನೆಗ ನಾನು ಇರಬಾರದು ಅಂತೇಳಿ ಆ ಲಿಂಗೇಶ ಮನಸ್ಸು ನೋವು ಮಾಡಿಕೊಂಡ ಅಲ್ಲಿಂದ ದಿಬ್ಬದ ಸೋಮನಾಥೇಶ್ವರ ಗುಡಿಯನ್ನ ಸೇರಿದ. ಆಗೇನಾಯ್ತು, ಏನು ಬಹಳ ದಿನಗಳಾಯ್ತು ಗಾಂಧಿಗೆ ಲಿಂಗೇಶ ಕಾಣುವಲ್ಲ ಊರೊಳಗ ಅಂತೇಳಿ ಎಲ್ಲಾ ಕಡೆ ಹುಡುಕಿದ್ರು. ತಾತ ದಿಬ್ಬದೊಳಗಿರ್ತಕ್ಕಂಥ ಸುದ್ದಿ ಯಾರಿಗೂ ಗೊತ್ತಾಗಲಿಲ್ಲ. ವಿಫಲವಾದ ಕಾಡು ಅದು. ಅವಾಗ ಆ ದಟ್ಟವಾದ ಕಾಡು ಅದರೊಳಗ ಆ ದಿಬ್ಬದ ಸೋಮನಾಥೇಶ್ವರ ಗುಡಿಯನ್ನು ಸೇರಿದಾಗ ಆಗ ಆ ಗುಡಿಯೊಳಗ ಮೌನಿಯಾಗಿ ಅಂಬಾದೇವಿ ಬರೆದಂತ ಪ್ರಣವದಲ್ಲಿ ಮಗ್ನನಾದ. ನಾಲಿಗೆ ಮೇಲೆ ಏನು ಬರೆದಿದ್ದು ಆ ತಾಯಿ, ಆ ಒಂದು ಆ ನಾಲಿಗೆ ಮೇಲೆ ಬರೆದಂತ ಪ್ರಣವದಲ್ಲಿ ಧ್ಯಾನಾಸಕ್ತನಾದಾಗ ಮೈಯೆಲ್ಲ ಸರ್ಪಗಳು ಬಂದು ಎಡೆತ್ತಿ ಹಾರತಕ್ಕಂಥ ದೃಶ್ಯವನ್ನ ಒಬ್ಬ ಕುರಿ ಕಾಯ್ತಕ್ಕಂಥ ಕುರುಬರಂತ ಏನ್ ಮಾಡಿದ, ಆ ದಿಬ್ಬಕ್ಕೆ ಕುರಿಗಳು ಬಿಟ್ಟಿದ್ದ. ಕುರಿಗಳು ಬಿಟ್ಟು ಬಿಸಿಲಿನ ತಾಪ ತಾಳಲಾರದೆ ಆ ಗುಡಿ ಹತ್ರ ಬಂದು ನಿಂತ್ಕೊಂಡು ಈ ಗುಡಿಯಾಗ ಏನೈತೆ ಅಂತ ನೋಡಿದಾಗ ಈ ತರ ದೃಶ್ಯ ಕಣ್ಣಾರ ಕಂಡ. ಶಿವ ಶಿವ ಅಂದ. ಯಾರೋ ಮಾರವೀರನ ವಂಶೋದ್ಭವ ಇದ್ದಂಗ ಇದ್ದಾನೆ. ಈತ ಮೈಯೆಲ್ಲ ಸರ್ಪಗಳು ಸುತ್ತಿ ಅಡಿಯತ್ತಿ ಹಾರತದೇವ, ಯಾರು ಇರ್ಬೋದು ಅಂತೇಳಿ ಬಹಳ ಅದಿರ್ಕೊಂಡು ಭಯಸಕ್ತನಾಗಿ ಹಿಂಡಿಯಾಗಿದ್ದ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಅಂದೇ ರಾತ್ರಿ ಲಕ್ಕಮ್ಮ ಇಲ್ಲಿಗೋದ್ರು, ಶಾಂತಮ್ಮನ ಕನಸಿನೊಳಗೆ ಹೋದ್ರು. ಶಾಂತಮ್ಮನ ಬೆಳಗಿನ ಜಾವದೊಳಗೆ ಶಾಂತಮ್ಮನ ಕನಸಿನೊಳಗೆ ಶಾಂತ ದಿಬ್ಬದ ಸೋಮನಾಥೇಶ್ವರನ ಗುಡಿಯೊಳಗೆ ಮಹಾ ಸದ್ಗುರು ಲಿಂಗೇಶನಿದ್ದಾನೆ. ನಿನ್ನ ಮನೆಗೆ ಬರಮಾಡಿದ್ದು ಕೈಲಾಸದ ಹೋಲಾಗುತ್ತೆ ನಿನ್ನ ಮನೆ ಅಂತೇಳಿ ಆ ಯಾವ ಶಾಂತಮ್ಮನ ಕನಸಿನೊಳಗೆ ಗುಡಿಯೊಳಗ ಹಣ್ಣು ಹಂಪಲಗಳನ್ನಿಟ್ಟು ಆಶೀರ್ವಾದ ಮಾಡಿದ್ರು. ಬೆಳಗಿನ ಜಾವದೊಳಗ 4 ಗಂಟೆ ಸಮಯದೊಳಗ ಶಿವ ಶಿವ ಅಂದು ಬಹಳ ಭಕ್ತಿ ಶಾಂತಮ್ಮಗ. ಆಗ ಎದ್ದು ಗಂಡನೇ ಬಿಸಿಲು, ನನಗೆ ಮನೆಯ ಗ್ರಾಮ ದೇವತೆ ಮನೆಯ ದೇವತೆ ಲಕ್ಕಮ್ಮ ಈ ರೀತಿ ಹೇಳಿದ್ರು. ಹೌದು ಶಾಂತ, ನಿನ್ನೆ ನಾನು ದಿಬ್ಬಕ್ಕ ಕುರಿಗಳು ಬಿಟ್ಟಿದ್ದೆ. ಆ ಬಿಸಿಲಿನ ತಾಪ ತಾಳಾದ ಗುಡಿ ಹತ್ರ ಹೋಗಿ ಕಿಂಡಿಯಾಗಿದ್ದು ನೋಡಿದ್ರೆ ಮೈಯೆಲ್ಲ ಹಾವುಗಳು ಸುತ್ತಿ ಹೆಡೆತ್ತಿ ಹಾರದದ್ದು ನಾ ಕಣ್ಣಾರೆ ಕಂಡೆ. ಯಾರಾತ? ನಾಗಲಿಂಗಪ್ಪ, ಶಾಂತಮ್ಮನ ಗಂಡ. ಆಗ ನಾವು ಹೋಗೋಣ ನೋಡಿ, ಕರ್ಕೊಂಡು ಬರೋಣ ಅಂತೇಳಿ ಪಂಚ ಪಕ್ವನ್ನಾದಿಗಳನ್ನೆಲ್ಲ ಸಿದ್ಧತೆ ಮಾಡಿ ತಲೆದಿಂದ ಸ್ನಾನ ಮಾಡಿ ಮನೆಯೆಲ್ಲ ಸ್ವಚ್ಛವಾಗಿ ಸಾರಿಸಿ ಆಗ ಕರ್ಕೊಂಡು ಬರಕ್ಕೆ ಬುತ್ತಿ ಕಟ್ಟಿಕೊಂಡು ಗುರುವಿನನ್ನ ಅಲ್ಲಿಗೆ ಪ್ರಯಾಣ ಬೆಳೆಸಿದ್ರು ಶಾಂತಮ್ಮ ಮತ್ತು ನಾಗಲಿಂಗ. ಅಲ್ಲಿ ಹೋಗಿ ನೋಡ್ತಾರೆ ಹೆಂಗ ಅಂತಕ್ಕಂಥ ದೃಶ್ಯ ಕಣ್ಣಾರೆ ಕಂಡಳು ಶಾಂತಮ್ಮ. 7 ಶರಣನೇ ಮೌನಮು ಬಿಡು, ಭಕ್ತಿಯಿಂದ ಕೈ ಜೋಡಿಸಿಕೊಂಡು ಹಾಗಾಗಿ ಮೌನವನ್ನು ಬಿಟ್ಟು ನಮ್ಮ ಕಡೆ ಧ್ಯಾನ ಕೊಡ ಧ್ಯಾಸ ಆಗಪ್ಪ ಅಂತೇಳಿ ಮನುಷ್ಯನಿಗೆ ಯಾವಾಗ ಹತ್ಕೊಂಡು ಗಲ್ಲನೆ ಹಾವುಗಳು ತೊಲಗಿದವು, ಮೈ ಮೇಲೆ ಎಚ್ಚರವುಳ್ಳವರಾದ. ಆಗ ಎಲ್ಲ ಹಾವುಗಳು ಹೋದ ಮೇಲೆ ಬಂದು ಮುಖವನ್ನು ತೊಳೆದು ಗುರುವಿನ ಆ ಒಂದು ವಿಭೂತಿ ಧಾರಣೆ ಮಾಡಿ ಪಾದಕ್ಕೆ ನಮಸ್ಕಾರ ಮಾಡಿ ಮಹಾಪ್ರಸಾದವನ್ನು ಮಗುವಿನ ಉಪರಾಧಿಯಲ್ಲಿ ಗುರುವಿಗೆ ಉಣಿಸ್ತದೆ. ದೊರಕಿದ ಗುರು ದೊರಕಿದ ಪರಮಾನಂದದ ಅವಿನೊಳಗೆ ಬಂದ ಮಗು ದೊರಕಿದ ಅಂತೇಳಿ ಬಹಳ ಚಂದವಾಗಿ ಆಡ್ತಾರೆ. ಗವಾಯಿಗಳು ಆಡಿದ ಮೇಲೆ ಪುರಾಣ ವಾಕ್ಯ ಬರ್ತಕ್ಕಂಥ ಪರಮಾನಂದ ಬೋಧ ಅರುಳಿನೊಳಗೆ ಬಂದು, ಪರಮಾನಂದ ಬೋಧ ಅರುವಿನೊಳಗೆ ಬಂದು, ದೊರಕಿದ ಗುರು ದೊರಕಿದ ಗುರು ದೊರಕಿದ. ಪರಮಾನಂದ ಬೋಧ ಅರುವಿನೊಳಗೆ ಬಂದು, ಪರಮಾನಂದ ಬೋಧ ಅರುವಿನೊಳಗೆ ಬಂದು, ದೊರಕಿದ ಗುರು ದೊರಕಿದ ದೊರಕಿದ ಗುರು ದೊರಕಿದ.
ಮನದಿ ತನ್ನ ಅರವು ತನಗೆ ತೋರಿ ಅರುವು ತನಗೆ ತೋರಿ ಪರಮನಂದದೆ ಬಂದು ಅರುವು ತನಗೆ ತೋರಿ ಪರಮನಂದದೆ ಬಂದು ದೊರಕಿದ ಗುರು ದೊರಕಿದ ದೊರಕಿದ ಗುರು ದೊರಕಿದ. ಹಿಂದೆ ಜನ್ಮಾಂತರ ಒಂದು ಉಳಿಯಾದಂತೆ ಹಿಂದೆ ಜನ್ಮಾಂತರ ಒಂದು ಉಳಿಯಾದಂತೆ ಒಂದು ಅನುವಿನೋಳು ಚಂದದಿಂದಲೇ ಬಂದ ಒಂದು ಅನುವಿನೋಳು ಚಂದದಿಂದಲೇ ಬಂದ ದೊರಕಿದ ಗುರು ದೊರಕಿದ ದೊರಕಿದ ಗುರು ದೊರಕಿದ. ಸುನಳದೀಶ ಪ್ರಕಾಶ ಗೋವಿಂದನ ಸುನಳದೀಶ ಪ್ರಕಾಶ ಗೋವಿಂದನ ಅಸಮತಿ ಜೋರೂಪ ಕಿರಣದಿಂದಲೇ ಬಂದು ಅಸಮತಿ ಜೋರೂಪ ಕಿರಣದಿಂದಲೇ ಬಂದು ದೊರಕಿದ ಗುರು ದೊರಕಿದ ರಮಾನಂದ ಭೋಗ ಅದುವಿನೊಳಗೆ ಬಂದು ರಮಾನಂದ ಭೋಗ ಅದುವಿನೊಳಗೆ ಬಂದು ದೊರಕಿದ ಗುರು ದೊರಕಿದ 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 ಗುರು ದೊರಕಿದ ದೊರಕಿದ ಗುರು ದೊರಕಿದ. ಕಾಮಧೇನು ಆರತಿ ಬಡಿಸಿ ಮಹರರ ಮಹಾದೇವ. ಆಗ ಭಯ ಭಕ್ತಿಯಿಂದ ಆ ಗುರುವರರನ್ನ ಆ ಪ್ರಸಾದವನ್ನ ಮಗುವಿನ ಉಪರಾಜಲ್ಲಿ ಗುರುವಿಗೆ ಉಣಿಸಿದ್ರು. ಯಥೇಷ್ಟವಾಗಿ ಲಿಂಗೇಶ ಆ ಪ್ರಸಾದವನ್ನು ತೆಗೆದುಕೊಂಡು ಮನೆಗೆ ಹೋಗೋಣ ನಡೆಯಪ್ಪ ಅಂತೇಳಿ ಆ ಗುರುವರರನ್ನ ಭಕ್ತಿಯಿಂದ ಬೇಡ್ಕೊಳ್ತಕ್ಕಂಥ ಸಂದರ್ಭದೊಳಗ ಇಲ್ಲಿ ಗಾಜಿಯವರ ಮನೆಯವರಾಗಿರ್ತಕ್ಕಂಥ ಬಸಪ್ಪ ನಿಂಗಮ್ಮ ದಿಬ್ಬದೊಳಗಿರ್ತಕ್ಕಂಥ ಆ ಸುದ್ದಿನ ಕೇಳಿ ಅವರು ಓಡೋಡಿ ಬಂದು ಲಿಂಗೇಶ ಏನಪ್ಪ ಸ್ನಾನ ಇಲ್ಲ ಪೂಜೆ ಇಲ್ಲ ಪ್ರಸಾದ ಇಲ್ಲ ವಾರ ಆಯ್ತು ನಾವು ತಿರುಗಿ ಎದಕ್ಕಪ್ಪ ಮನೆಯನ್ನು ಬಿಟ್ಟು ಇಲ್ಲಿಗೆ ಬಂದಿ ಅಂತ ಕೇಳಿದ್ರು. ಲಿಂಗೇಶ ಏನಂದ, ನಿನ್ನ ಮಗಳು ಉಪಟಳ ಜಾಸ್ತಿ ಆಯ್ತು, ಬಹಳ ಹಿಂಸೆ ಕೊಡ್ತಾಳಂತ ತಾತ ಹೇಳಲಿಲ್ಲ. ಇಲ್ಲಮ್ಮ, ಪರಮಾತ್ಮನೇನು ನನಗೆ ಕೊಟ್ಟಿದ್ದ ನಿಮ್ಮ ಮನೆಯ ಋಣ ಇವತ್ತಿಗೆ ತೀರ್ತಕ್ಕಂಥದ್ದಾಯ್ತು, ಇನ್ನ ನೀವು ಹೋಗಿ ಬರ್ರಿ ಅಂತೇಳಿ ಯಾವಾಗ ನುಡಿಯನ್ನು ಕೇಳಿದ್ರು ಕಣ್ಣೀರಿನಿಂದ ಪಾದವನ್ನು ತಳೆದಳು ಲಿಂಗಮ್ಮ. ಏನಾಯ್ತಪ್ಪ, ನಮ್ಮಿಂದ ಏನು ತಪ್ಪಾಗೈತಿ, ಏನು ಬರುವಲ್ಲಿ ಎದಕ್ಕಾಗಿ, ಏನು ಋಣ ತೀರ್ತಂತೆ ಎದಕ್ಕಾಗಿ ಏನಪ್ಪ ಅಂತಂದ್ರು ಕೂಡ ತಾತ ಹೇಳಲಿಲ್ಲಮ್ಮ. ಅಂಬಾದೇವಿ ಆ ಪರಮಾತ್ಮ ನಿಮ್ಮ ಬಂದ ಮೇಲೆ ನನಗೇನು ಇದೆಲ್ಲ ರಕ್ಷಣೆ ಕೊಟ್ಟಿರೋ, ಆದರೆ ಒಂದು ಮಾತು ನಿಜ, ನೀವು ಏನ್ ನಾನು ಬಂದ ಮೇಲೆ ಇದೆಲ್ಲ ನನಗೆ ರಕ್ಷಣೆ ಕೊಟ್ಟು ಜೋಪಾನ ಮಾಡಿರಿ, ಆದರೆ ಈ ಧರೆಯೊಳಗ ಸೂರ್ಯ ಚಂದ್ರನಿರುವ ಪರ್ಯಂತರವಾಗಿ ನನ್ನ ಹೆಸರಿನ ಜೊತೆಗೆ ನಿಮ್ಮ ಮನೆತನದ ಹೆಸರು ಚಿರಕಾಲವಾಗಿ ಬಾಳಿ ದರಿಯೊಳಗ ಅಂತೇಳಿ ಅಂದಿನದೇನಾದ ಗಾಜಲಿಂಗಪ್ಪ, ಗಾಜರ ಮನೆ ಹೆಸರು ಸೇರಿಕೊಂಡು ಗಾಜಲಿಂಗಪ್ಪ ಎಂಬ ನಾಮ ಪ್ರಸಿದ್ಧ ಆಗತಕ್ಕಂಥದ್ದಾಯ್ತು. ಆ ವರನ ಅವರಿಗೆ ಮನೆತನಕ ಕೊಡ್ತಕ್ಕಂಥವನಾದ. ಅವರ ಅಪಾರ ದುಃಖಿಗಳಾಗಿ ಹತ್ಕೋತ ಮನೆ ಕಡೆಗೆ ಹೋಗಿ ಆತನ ಜಾತದೊಳಗೇನೆ ಅವರು ಶಿವಾಧೀನರಾದರು ಬಸಪ್ಪ ಲಿಂಗಮ್ಮ. ಇದಕ್ಕೆಲ್ಲ ಕಾರಣ ತನ್ನ ಮಗಳಾಗಿರ್ತಕ್ಕಂಥ ಮಲ್ಲಮ್ಮ. ಆಗ ಅವರು ಆತನ ಜಾತದೊಳಗನೆ ತೀರ್ಕೊಂಡ್ರು. ಅದೇ ರೀತಿಯಾಗಿ ಆಗ ತಾತನಿರುವ ಪರ್ಯಂತರವಾಗಿ ಗಾಜಿಯವರ ಮನೆ ಹೆಂಗಿತ್ತಂಬುದನ್ನು ನುಡಿಯಲ್ಲಿ ತಿಳಿದುಕೊಂಡರು.
ಗಾದಿಯವರ ಮನೆಯು ಪಾವನ ಮಾಡ ಕೈಲಾಸದ ಮೂಲಾಗಿ ಕೈಲಾಸದ ಮೂಲಾಗಿತ್ತಾನೊಡೆ ಮಲ್ಲಮ್ಮನೆಂಬ ಧ್ರುವನತೆಯಿಂದ ಮೋನಕರ ವಿಭವಕ್ಕೆ ದೂರಾಯಿತಾದರ ದೇವ ದೇವರಿಲ್ಲದ ಮೇದಿನಿ ದೇವರಿಲ್ಲದ ಮೇದಿನಿಯ ಪಾಳ್ಗುಡಿಯ ತೆರೆದು ಶೋಭಿಸುತ್ತಿಗುವುದು ವಿಮಲತರ ವೀರೇಶ ಪುಣ್ಯಾಶ್ರಮವಿಗುದು ಗದುಗಿನೋಳದರು ಅಮಿತ ಪಂಚಾಕ್ಷರ ಗುರುವರನ ಗದ್ದುಗೆ ಮೆರೆಬಹುದು ನಮಿಸಿ ಬರೆದ ಪುಟ್ಟರಾಜ ವಿವರ ಕೂಳೇನ ಗಾಜಲಿಂಗನ ಸಮಪುರಾಣದಿ ನವಮ ಸಂಧಿಯ ಇದು ಮೆರೆವುದು ಅಂದು ಸಂಧ್ಯೆ 9 ಪರಂಗಳು 377 ಮಂಗಲ ಮತ್ತು ಸಾಂಬ ಜಯ ನಮ ಪಾರ್ವತಿ ಭಜರ ಆಗ ಆ ಗಾದಿಯವರ ಮನೆಯೊಳಗಿರ್ತಕ್ಕಂಥ ಲಿಂಗಮ್ಮ ಬಸಪ್ಪ ಅದ್ಭುತ ಮನೆ ಹೋಗಿ ಆತನ ಒಂದು ಅಗಲಿಕೆಯಿಂದ ತಾವು ಶಿವಾಧೀನರಾದರು. ತಾತನಿರುವ ಪರ್ಯಂತರವಾಗಿ ಗಾದಿಯವರ ಮನೆಗಿಂತಪ್ಪ ಕೈಲಾಸದ ಹೋಲಾಗಿತ್ತು. ಆಗ ಯಾವಾಗ ಮನೆಯನ್ನ ತೊರೆದನೋ ಮೇಟಿನೊಳಗ ದೇವರಲ್ಲದ ಗುಡಿ ಹಿರಿಯರಿಲ್ಲದ ಮನೆ ಯಾವ ರೀತಿಯಾಗಿ ಆಗುತ್ತೋ ಅಶುಭಮಾನವಾಗಿ ಆ ಮನೆ ಹತ್ರ ಯಾರು ಬರಲಿಲ್ಲ, ಯಾರು ಹೋಗ್ಲಿಲ್ಲ. ಯಾರ ಉಪಟಳ? ಮಲ್ಲಮ್ಮನ ಉಪಟಳ ದುರ್ವನಿತಿಯಾಗಿರ್ತಕ್ಕಂಥ ಮಲ್ಲಮ್ಮನ ಅಯ್ಯಾಳದಿಂದ ತಾತ ಆ ಮನೆಯನ್ನ ಬಿಡ್ಲಕತ್ತಿದ. ಇತ್ತಾಗ ಶಾಂತಮ್ಮನ ಮನೆಯ ಸೇರ್ತಕ್ಕಂಥವರಾಗಿದ್ದಾರೆ. ಆ ಶಾಂತಮ್ಮ ಯಾರಿದ್ದಾಗಿ ಸೇವೆಗೊಳ್ತಾಳ ಎಂಬುದನ್ನ ಈ ಅಧ್ಯಾಯದಲ್ಲಿ ನಾವು ನೀವೆಲ್ಲರೂ ತಿಳ್ಕೊತಕ್ಕಂಥವ್ರಾಗಂತ ಗವಯಗಳನ್ನು ಪದಾಡ್ತಾರ. ನಂತರ ಪೂರ್ಣ ಬಾಕ್ಯ ಬರ್ತಕ್ಕಂಥ ಸಾಂಬರೇ ನಮ ಪಾರ್ವತಿ ಶಿವಹರ ಮಹಾದೇವ್ ಶ್ರೀ ಶರಣ ಗಾಲಿಂಗೇಶ್ವರ ಮಹಾರಾಜ ಕೀ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯ ಮೆಚ್ಚಿ ಸಂಸಾರ ನೆಚ್ಚಿ ನೀನು ಗೋದರಿ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನು ಗೋದರಿ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯ ಮೆಚ್ಚಿ ಸಂಸಾರ ನೆಚ್ಚಿ ನೀನು ಗೋದರಿ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ.
ತನಕ ಮಣ್ಣ ಮುಚ್ಚೋ ತನಕ ಯಾಕೆ ಬಡದಾಟಿತಮ್ಮ ಯಾಕೆ ಬಡದಾಟಿತಮ್ಮ ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನು ಹೋದರೆ ತಮ್ಮ ಮಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಹೆಣ್ಣು ಹುಣ್ಣು ಮಣ್ಣು ನಿನ್ನ ಎಲ್ಲಿ ತನಕ ಹೆಣ್ಣು ಹುಣ್ಣು ಮಣ್ಣು ನಿನ್ನ ಎಲ್ಲಿ ತನಕ ನಿನ್ನ ಕರಣಿಗೆ ಕುಣಿಕೆ ಬೀಳೋ ತನಕ ನಿನ್ನ ಆಸೆ ಪ್ರಾಣ ಪಕ್ಷಿ ಹಾರೋ ತನಕ ಕಳಚಯ್ಯ ಮಾಯದ ಪರಿಯ ಮುಕ್ತಿ ಹೊಂದಕು ಕಳಚಯ್ಯ ಮಾಯದ ಪರಿಯ ಮುಕ್ತಿ ಹೊಂದಕು ಯಾಕೆ ಪಡೆದಾಟಿ ತಮ್ಮ ಯಾಕೆ ಪಡೆದಾಟಿ ತಮ್ಮ ಯಾಕೆ ಪಡೆದಾಟಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ನೀನು ಹೋದರೆ ತಮ್ಮ ಮಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಯಾಕೆ ಪಡೆದಾಟಿ ತಮ್ಮ ಯಾಕೆ ಪಡೆದಾಟಿ ತಮ್ಮ ಮಾಯಾ ಮೆಚ್ಚಿ ಸಾಂಬದಯ್ಯ ಪಾರ್ವತಿ ವಂಶಹರ ಮಹಾನೇ ಮೋದದಿ ಶಾಂತಮ್ಮನ ಮನೆಯೊಳಿ ದಯಾಘನ ಇದ್ದುಡು ದಯಾಘನ ಇದ್ದುಡವಗೆ ಗಾದಿಲಿಂಗೇಶ್ವರ ನೆನಪ ನಾಮವು ತೊಲಗಲಿಲ್ಲ ಗಾದಿಯವರೇ ಪುಣ್ಯವಂತರೋ ವೇದ ನುತ್ತೆನಗ ಹಡೆದವರವರು ಲಾದಿಯು ಪಾಲಿಸಿದವರು ಅಲ್ಲೇನು ದೈವ ಕೃಪೆ ಸಾಂಬ ಜೈ ನಮ ಪಾರ್ವತಿ ಭಜರ ಮಹಾನೇ. ಶಾಂತಿ ಇರುವುದು ದುಡ್ಡಿನೊಳಗೋ ಕಾಂತಿಯೊಳಗೋ ಕಂದರೊಳಗೋ ಭೂಮಿಯೊಳಗೋ ಮಿತ್ರ ಕಡದೊಳಗೋ ಕುಂತು ಮಾತನಾಡುವ ಸದನದೊಳಗೋ ಶಾಂತಿ ಎಲ್ಲಿರುತ್ತೆ? ನಿನ್ನ ಹೃದಯದೊಳಗಿರುತ್ತೆ ಶಾಂತಿ. ಅದೇ ಮನುಷ್ಯನ ಮನಸ್ಸು ಯಾವಾಗ ಸ್ಥಿತಿಯಾಗಿ ಮನುಷ್ಯನ ಮನಸ್ಸನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಾಗ ಶಾಂತಿ ತನ್ಮಯನಾಗಿ ತನ್ನ ಹೃದಯದೊಳಗನೆ ಅಡಕಾಗಿರುತ್ತೆ ಶಾಂತಿ. ಯಾರಿದ್ರೂ ಶಾಂತಿ ಸಿಗೋದಿಲ್ಲ. ಇದ್ರಾಗ ವಾಲ್ಮೀಕಿ ಏನು ಮಾಡಿದ, ಜೀವಮಾನದಾಗ ಏನು ಮಾಡಬಾರದಿದ್ದು ಎಲ್ಲ ಮುಗಿಸಿಬಿಟ್ಟಿದ್ದ ವಾಲ್ಮೀಕಿ. ಆತ ಏನು ಮಾಡಿದ, ಹೆಂಡ್ರು ಮಕ್ಕಳು ಎಲ್ಲರಿಗೆ ಒಂದು ಜೋಪಾನ ಮಾಡೋಕ್ಕಾಗಿ ದಾರಿ ಬಡಿತಿದ್ದ, ಕೊಲೆ ಮಾಡ್ತಿದ್ದ, ಯಾವುದಕ್ಕೂ ಏಸ್ತಿದ್ದಿಲ್ಲ ಮನುಷ್ಯ. ಆಗೇನಾಯ್ತು, ಇದ್ರಾಗ ಆಯ್ತು, ಎಲ್ಲ ಕೊಲೆ ಸುಲಿಗೆ ಎಲ್ಲ ಆಯ್ತು. ಒಂದು ದಿನ ಅಡವಿಯೊಳಗೆ ನಾರದರು ಬರ್ತಿದ್ರು. ನಾರದರು ಬರಬೇಕಾದ್ರೆ ಆ ನಾರದರನ್ನ ದಾರಿ ಪಡೆದ. ನೋಡಪ್ಪ, ನಿನ್ನ ಕೈಯೊಳಗೆ ಏನಿದೆ ವಸ್ತುಗಳು ಅವೆಲ್ಲ ಕೊಟ್ಟುಬಿಡು, ಆದರೆ ನಿನ್ನೇನು ಕೈ ಹಚ್ಚೋದಿಲ್ಲ, ನೀನು ಕೊಡೋದಿಲ್ಲ ಅಂತಂದ್ರೆ ನಾನು ನಿನ್ನ ಬಿಡೋದಿಲ್ಲ. ತಾಳ ತಂಬೂರಿ ರುದ್ರಾಕ್ಷ ಬಿಟ್ರೆ ಅದಕ್ಕೆ ಏನಿಲ್ಲಪ್ಪ ಅಂದ ನಾರದ. ಅಂತ ಕೇಳಿರ್ತಪ್ಪ ಕೇಳ. ಆಗೇನಾಯ್ತು, ಸರಿ ವಾಲ್ಮೀಕಿ, ನೀನು ಇಷ್ಟೆಲ್ಲ ಮಾಡಿ ಅಲ್ಲ, ಕೊಲೆ ಸುಲಿಗೆ ದಾರಿ ಪಡೆದಿದ್ದೆಲ್ಲ ಐತೆ, ಯಾರಿಗೆ ಹೆಂಗೆ ಮಾಡ್ತಾ ಇದೀ?
ನಮ್ಮಪ್ಪ ನಮ್ಮಮ್ಮ ನನ್ನ ಮಗ ನನ್ನ ಏತಿಗೆ ಇವರೆಲ್ಲ ನಾನು ಜೋಪಾನ ಮಾಡಬೇಕಲ್ಲ. ಸರಿ, ನೀನು ಮಾಡಿ ನಿಜ ತಪ್ಪೇನಲ್ಲ. ನೀನು ಸತ್ತು ಹೋದಾಗ ನಿಮ್ಮಪ್ಪ ನಿಮ್ಮಮ್ಮ ನಿನ್ನ ಹೆಂಡತಿ ನಿನ್ನ ಮಗ ಅಂತಂತೀಯಲ್ಲ, ಇವ್ರು ಯಾರಾದ್ರೂ ನೀನು ಮಾಡಿದಂಥ ಪಾಪದೊಳಗೆ ಸ್ವಲ್ಪ ತಗತಾರ ಕೇಳಿ ಬಾ. ತಗತಾರ, ನಾನು ಇಷ್ಟೆಲ್ಲ ಮಾಡಿನಲ್ಲ, ನಮ್ಮಪ್ಪ ತಗತಾಳ, ನಮ್ಮಮ್ಮ ತಗತಾಳ, ನನ್ನ ಮಗ ತಗತಾಳ, ನನ್ನ ನೀತಿ ತಗತಾಳ. ಆಯ್ತು ಹೋಗಿ ಬಾ, ನೀನು ಮೊದಲು ಕೇಳ್ಕೊಂಡು ಬಾ. ನೀನು ತರ್ಸ್ಕೊಂಡು ಹೋದ್ರೆ ನಾನೇನು ನೋಡ್ಬೋಗ್ತೇನೆ ಅಂತೇಳಿ ಒಂದು ಹಗ್ಗ ತಗೊಂಡು ಮರ ಕಟ್ಟಿಬಿಟ್ಟ. ನಾರದನ್ನ ಅಲ್ಲೇ ಆಗಿಬಿಟ್ಟ. ಈತ ಹೋದ. ಯಪ್ಪ ಅಂದ, ಏನಪ್ಪ ನಾನೆಲ್ಲ ಇಷ್ಟು ದಾರಿ ಬರೆದು ಇಷ್ಟೆಲ್ಲ ಸುಲಿಗೆ ಎಲ್ಲ ಮಾಡಿರಲ್ಲ, ನಿನ್ನ ಜೋಪಾನ ಮಾಡೋಕ್ಕಾಗಿ ನಾಳೆ ಸತ್ತೋದಾಗ ನಂದು ನೀನು ಸ್ವಲ್ಪ ಪಾಪ ತಗೋಬೇಕು. ದಡ್ಡ ನಾನೇ ತಗೋಬೇಕು, ನನ್ನ ಪಾಪ ನಾನು ಕಳ್ಕೊಂಡ್ರೆ ಸಾಕಾಗೈತೆ, ನಿನ್ನ ಪಾಪಕ್ಕೆ ನಾನೇ ಕೊಡಿ, ನನಗೆ ಸಂಬಂಧ ಇಲ್ಲ ಅಂತ ತಂದೆ. ಆ ತಾಯಿ ಹತ್ರ ಬಂದ, ಯಮ್ಮ ನಾನೆಲ್ಲ ಇಷ್ಟು ನೀನು ಒಳ್ಳೇದು ಮಾಡಿನಲ್ಲ, ಒಳ್ಳೆ ಸೀರೆ ಊಟ ಹೊಟ್ಟೆ ತುಂಬ ಎಲ್ಲ ನಾನು ಮಾಡಿನಲ್ಲ, ಮಾಡಿಯಪ್ಪ. ನೀನು ನಾನು ಸತ್ತೋದಾಗ ಸ್ವಲ್ಪ ಪಾಪ ತಗೋಬೇಕಾಗ್ತದೆ. ದಡ್ಡ, ನಾನು ನಿನ್ನ ಅಡ್ದಿದ್ದೇ ತಪ್ಪಾಗೈತೆ ಅಂದ್ಕೊಂಡಿನಿ, ನಿನ್ನ ಕೊಲೆ ಸುಲಿಗೆ ಮಾಡಿ ತಂದಾಕಂತ ಹೇಳಿವ ನಾವು. ನೀನು ಹುಟ್ಟಿದಕ್ಕಾಗಿ ನೀನು ಮಾಡ್ತಕ್ಕಂಥ ಒಂದು ಕರ್ತವ್ಯ ಏನಪ್ಪ, ದುಡಿದು ತಂದೆ ತಾಯಿ ಜೋಪಾನ ಮಾಡ್ತಕ್ಕಂಥ ಧರ್ಮ ಐತೆ, ನೀನು ಮಾಡಬೇಕಾಗಿ ನಿನ್ನ ಪಾಪಕ್ಕೆ ನೀನೇ ಹೊಣೆ, ನಮ್ಗೆ ಯಾರಿಗೂ ಸಂಬಂಧ ಇಲ್ಲ. ದಿಕ್ಕ ತೋರಿಸಿದಂಗಾಯ್ತು ಪಾಪ. ಅಲ್ಲಿಂದ ಮಾಡ್ಕೊಂಡು ಏಂಟಿ ತಕ್ಕ ಬಂದ. ಆಗ ಏಂಟಿನ ಕೇಳಿದೆ, ನಾನು ನಿನಗೆ ಸೀರೆ ಕುಂಬಸ ಕೊಳ್ಳಾಗ ಆಭರಣಗಳು ಕೇಳಿದ್ದೆಲ್ಲ ತಂದುಕೊಟ್ಟಿನಲ್ಲ, ತಂದುಕೊಟ್ಟಿಯಪ್ಪ. ಮತ್ತೆ ಇವೆಲ್ಲ ನಾನು ತಂದಂಥ ವಸ್ತುಗಳೆಲ್ಲ ನೀನು ಹಾಕಿ ಬಳಸ್ಕೊಂಡಿದ್ದೀನಿ. ಮತ್ತೆ ಈ ನಾಳೆ ನಾನು ಸತ್ತೋದಾಗ ನನ್ನ ಪಾಪದೊಳಗೆ ನೀನು ಸ್ವಲ್ಪ ತಗೋಬೇಕಾಗ್ತದೆ. ನೀನು ನನ್ನ ಯಾಕೆ ಮದುವೆ ಮಡಿಕೋಬೇಕು ಹೋಯ್ತು, ನೀನು ನನ್ನ ಯಾಕೆ ಮಾಡ್ಕೊಂಡು ಹೋಗಿದ್ದಪ್ಪ ನೀನು? ನನ್ನ ಪಾಪ ನಾನು ಕಳ್ಕೊಂಡ್ರು ಸಾಕಾಗೈತೆ, ನಿನ್ನ ದಾರಿ ಬಡಿದು ಇವೆಲ್ಲ ಕೊಲೆ ಸುರಿಗಾದ್ರೆ ಮಾಡಿ ನಾನು ತಂದಾಕಂತ ಹೇಳಲ್ಲ. ನೀನು ಮಾಡ್ಕೊಂಡಿದ್ದ ಜವಾಬ್ದಾರಿ ಐತೆ, ನೀನು ಮಾಡ್ತಕ್ಕಂಥ ಕರ್ತವ್ಯ ನೀನು ದುಡಿದು ಜೋಪಾನ ಮಾಡ್ಬೇಕು, ಹೆಣ್ಣು ಮಕ್ಕಳು ತಂದೆ ತಾಯಿಗಳದ್ದು ಮೇಲೆ ಅಂತೇಳಿ ಏಂತಿ ಹೇಳಿದ್ರು. ಅಲ್ಲಿಗೆ ಅವನಿಗೆ ದಿಕ್ಕ ತೋಚಿದಂಗೆ ಆಗ್ಬಿಡ್ತು. ಮಗನ ತಕ್ಕ ಬಂದ, ಆಡ್ತಿದ್ದ ಮಗ. ಹಾಗೇನಾಯ್ತು, ತಮ್ಮ ಇಲ್ಲಿ ಬಾ ಅಂದ. ಬಂದ, ಅಲ್ಲ ಮನೆಗೆ ಬೇಕಾದಾಗ ಇರ್ತಕ್ಕಂಥ ವಸ್ತುಗಳೆಲ್ಲ ಕೊಟ್ಟಿನಿ, ಮತ್ತೆ ಬಟ್ಟೆ ಬರಿಗಳು ತಂದಿನಿ, ಎಲ್ಲ ತಂದಿನಿ. ಹೌದಪ್ಪ, ಎಲ್ಲ ತಂದು ಕೊಟ್ಟಿ. ಮತ್ತೆ ನಿಮ್ಗೆ ಬೇಕಾದಂಥ ಮಹಾಪ್ರಸಾದ ಊಟ ಎಲ್ಲ ಬೇಗ ಶಿಸ್ತಾಗಿ ಊಟ ಮಾಡಿ ಅಲ್ಲಪ್ಪ, ಎಲ್ಲ ಮಾಡಿನಪ್ಪ. ಮತ್ತೆ ನಾಳೆ ನಾನು ಸತ್ತೋದ್ರೆ ನೀವು ಸ್ವಲ್ಪ ಪಾಪ ತಗೋಬೇಕಪ್ಪ. ನನ್ನ ಯಾಕೆ ಉಡ್ಸಕ್ಕೆ ಹೋಗಿದ್ದಪ್ಪ ಅಂತ. ನನ್ನ ಯಾಕೆ ಉಡ್ಸಕ್ಕೆ ಹೋಗಿದ್ದೆ? ಜವಾಬ್ದಾರ ಮಾಡಬಾರದ ಯೋಗ್ಯತೆ ಇಲ್ಲದವತ್ತ ನನ್ನ ಯಾಕೆ ಉಡ್ಸಕ್ಕೆ ಹೋಗಿದ್ದ ಅಂತೇಳಿ ಆ ಮಗು ಕೇಳತ್ತಾನ. ಮಕ್ಕಳು ಪಡ್ದಂಗ ಆಗಿರ್ತಾರೆ. ಹಾಗೇನಾಯ್ತು, ಹತ್ಕೊಂತ ಹೆಂಡ್ರು ಮಕ್ಕಳು ನಂದು ಅಂತೇಳಿ ಭ್ರಾಂತಿಗಾಗಿ ನಾನು ಬಡದಾಡಿ ಕೊಲೆ ಸುಲಿಗೆ ಇವೆಲ್ಲ ಅಪವಾಗಿ ಕೃತ್ಯಗಳನ್ನು ನಾನು ಎಸಗಿಬಿಟ್ಟೆ. ನನ್ನ ಪಾಪ ನಾನು ಎಲ್ಲಿ ಕಳ್ಕೋಬೇಕು ಶಿವನೇ ಅಂತೇಳಿ ಅವ್ರು ಬಹಳ ತಕ್ಕ ಮನುಷ್ಯ, ಮೋಟ ಮನುಷ್ಯ. ಹಾಗೇನಾಯ್ತು, ಹತ್ಕೊಂತ ಅದನ್ನ ಕಟ್ಟಕ್ಕಿತ್ತಲ್ಲ ಅದನ್ನ ಅಲ್ಲಿಗೆ ಬಂದ. ಏನಾಯ್ತಪ್ಪ ವಾಲ್ಮೀಕಿ ಅಂತ. ಗುರುವೇ ನೀನು ಹೇಳ್ದಂಗೆ ಆಗ್ಬಿಡ್ತಪ್ಪ, ಆದ್ರೆ ನಾವು ಮಾಡ್ತಕ್ಕಂಥ ಪಾಪ ಕಳ್ಕೊಳ್ಳೋದು ಹೆಂಗಂತ ಎಚ್ಚರ ಬಂದತೆ. ಈಗ ನಾನು ಹೆಂಗು ಮಾಡಬೇಕು, ನನ್ನ ಕಟ್ಟು ಬಿಚ್ಚಿ ಬದಲ ಅಂತ ಆತ. ನಾನು ಕಟ್ಟು ಬಿಚ್ಚಿದ ಮೇಲೆ ನೀನೊಂದು ಪಾಪ ಕಳ್ಕೊಂಬಕ್ಕ ಒಂದು ಉಪಾಯ ಹೇಳ್ತೀನಿ, ಕೇಳ್ತೀಯ? ಹೇಳಪ್ಪ. ಏನಿಲ್ಲ, ನೀನು ಬಹಳ ಅಜ್ಞಾನಿಯಾಗಿ ಮೇಲದ ಜ್ಞಾನ ಇಲ್ಲ ನಿನಗೆ ನಾಮಸ್ಮರಣೆ ಬರೋದಿಲ್ಲ. ಆದ್ರೆ ಒಂದು ಹೇಳ್ಕೊಡ್ತೀನಿ, ನೀನು ಇಲ್ಲಿ ಇವೆರಡು ಮರದ ನಡುಕ ಕೂತ್ಕೊಂಡ್ಬಿಡು, ಆ ಮರ ಈ ಮರ ಅಂತ ಕೂತ್ಕೊಂಡ್ಬಿಡು ಅಂತ. ಆಯ್ತು ಬಿಡು ಅಂತೇಳಿ ಅವನೆಂತ ಒಂದು ವಾಲ್ಮೀಕಿ ಆ ಮರ ಈ ಮರ ಅಂದ್ಕಂತ ರಾಮ 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 ವೈಕುಂಠ ನಡೆದೋ ರೀತಿಯಲ್ಲೇ ತಪಸ್ಸು ಮಾಡಿದ. ಅದು ದ್ಯಾಸನೇ ಇಲ್ಲ ಮೈ ಮೇಲೆ. ಆ ರೀತಿಯಾಗಿ ವರ್ಷ ಎಲ್ಲ ಕಾಲಾರುಗಳು ಕತ್ತಿಸಿದಂಗೆಲ್ಲ ರಾಮ ರಾಮ ಅಂಬೋದು ನಡುಗ ಕತ್ತಿತ್ತು. ಹಾಗೇನಾಯ್ತು, ವಾಲ್ಮೀಕಿ ಹೋಗಿ ಮಹಾ ಋಷಿ ಆದ. ವಾಲ್ಮೀಕಿ ಮೊದಲು ಹೆಂಗಿದ್ದ, ದಾರಿ ಬಿಡಿದಿದ್ದ. ಆಗ ಹೋಗಿ ಏನಾದ, ಮಹಾ ಋಷಿ ಆದ. ರಾಮಾಯಣನೇ ಬರೆದ ರಾಮಂದು. ಈ ರೀತಿಯಾಗಿ ಈ ಯಾವ ಶಾಂತಿ ಎಂಬುದು ದೊರಿಬೇಕಾದ್ರೆ ಹೆಣ್ಣು ಮಕ್ಕಳಿಂದ ನಮಗೆ ಶಾಂತಿ ಸಿಗೋದಿಲ್ಲ, ಭೂಮಿಯಿಂದಲೂ ಸಿಗೋದಿಲ್ಲ, ನಾವು ಕುಂತು ಮಾತಾಡ್ತಕ್ಕಂಥ ಜೊತೆಗಾರ್ತಕ್ಕ ಸಿಗೋದಿಲ್ಲ, ಸದನದೊಳಗೆ ಸಿಗೋದಿಲ್ಲ. ಶಾಂತಿ ಎಂಬುದು ನಿರ್ಮಲವಾಗಿರ್ತಕ್ಕಂಥ ಮನಸ್ಸು ಏಕಾಗ್ರತವಾಗಿ
ನಿನ್ನೊಳಗೆ ನೀನು ಲೀನನಾಗುವುದೇ ಆ ಶಾಂತಿ ಅಂತಕ್ಕಂಥದ್ದು ತನ್ಮಯನಾಗಿರಬೇಕಂತೇಳಿ ಕವಿಗಳು ತಿಳಿಸ್ತಾರೆ. ಇಂಥ ಶಾಂತಮ್ಮ ಗುರು ಸೇವೆಯನ್ನ ಮಾಡುತ್ತಾ ಅಲ್ಲಿ ದಿನನಿತ್ಯವಾಗಿ ಆ ಹೇಳ್ತಕ್ಕಂಥ ಶರಣ ಕೈತಿದ್ದಾಳೆ. ಇಲ್ಲಿ ಕಾದಲಿಂಗೇಶ ಎಂಬ ನಾಮ ತೊಲಗಲಿಲ್ಲ. ಆ ಹೆಸರಿನ ಜೊತೆ ತಾನು ಹೆಸರಿಯನ್ನು ಕೂಡಿಕಂತು ಅಲ್ಲಿಂದ ಲಿಂಗಪ್ಪ ಹೋಗಿ ಏನಾದ ಗಾದಿಯವರ ಮನತವರದ ಹೆಸರು ಸೇರಿಕೊಂಡು ಗಾದಿಲಿಂಗಪ್ಪ ಅಂತೇಳಿ ನಾಮ ಪ್ರಸಿದ್ಧ ಆಯಿತು. ಗಾದಿಯವರೇ ಪುಣ್ಯವಂತರು. ಎಂತ ಒಂದಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಅದರ ರಕ್ಷಣೆ ಮಾಡಿ ಕೊನೆಯದಾಗಿ ಅವರ ಮನೆತನದ ಹೆಸರು ಈತನ ಹೆಸರಿನ ಜೊತೆ ಚಿರಕಾಲವಾಗಿ ದರೆಯಲ್ಲಿ ಬಾಳಕತ್ತಿತು. ಅವರೇ ಪುಣ್ಯವಂತರು. ವೇದ ಋತುಗಳಲ್ಲಿ ಹೆಸರು ಪಡೆದಂತವ್ರು ಗಾಜಿಯವರ ಮನೆತನ ಅಂತೇಳಿ ಕವಿಗಳು ತಿಳಿಸ್ತಾರೆ. ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಬ್ರಾಹ್ಮಣರನ್ನ ಬಿಡ್ಲಿಲ್ಲ ಕೈ. ಹೆಂಗ ಮಾಡಬೇಕಾಯ್ತು? ಹೆಂಗೋ ಮಲ್ಲ ಮಾಡ್ಕೊಂಡು ಊರು ಬಿಡಿಸಿದ್ರೆ ಮತ್ತೆ ಶಾಂತಮ್ಮನ ಮನ ಸೇರಿದ್ನಲ್ಲ, ಇವರ ಬ್ರಹ್ಮಚಾರ್ಯವನ್ನು ಕೆಡಿಸಿ ಬಿಡಬೇಕು. ಇವರ ಬ್ರಹ್ಮಚಾರ್ಯ ಹೋಗಿತ್ತಂದ್ರೆ ಎಲ್ಲ ಹೋಗಿಬಿಡ್ತಾವ, ಸುಟ್ಟು ಹೋಗಿಬಿಡ್ತಾವ ಅಂತೇಳಿ ಒಬ್ಬ ವೇಷಸ್ತ್ರೀಗೆ ಆ ರೊಕ್ಕವನ್ನ ಕೊಟ್ಟು ಹಣದ ಒಂದು ಇರ್ತಕ್ಕಂಥದ್ದನ್ನು ಒಪ್ಪಿಗೆಯನ್ನು ತಗೊಂಡು ಹೆಂಗನ್ನ ಮಾಡಿ ಅದನ್ನು ಬ್ರಹ್ಮಚಾರ್ಯ ಕೆಡಿಸ್ಬೇಕು. ನೀನು ಏನೆಲ್ಲ ಮನೆಗೆ ಪಾಸ್ ಪೂಜೆ ಐತೆ ಅಂತ ಹೇಳೋನು ಬಂದು ಬಿಡ್ತಾರ. ಹೆಂಗ್ ಕೆಡಿಸ್ತೀವಿ ಗೊತ್ತಿಲ್ಲ, ಕೆಡಿಸಿ ಬಿಡತ್ತಲ್ಲ. ಆಯಮ್ಮ ಪಾಪ ಮುಗ್ದಳು, ಕುಲದಲ್ಲಿ ವೇಷಸ್ತ್ರೀಯಾಗಿ ಬಿಟ್ಟಾಳ. ಆಯ್ತು ಬಿಡತ್ತಂತೇಳಿ ಮಾತಾಡ್ಕೊಂಡು ಶಾಂತಮ್ಮನ ಮನೆಗೆ ಹೋದಾಳ. ಯಾವ ರೀತಿಯಾಗಿ ಇನ್ನು ಬೋಧೆ ಮಾಡ್ತಾರ ಬ್ರಾಹ್ಮಣ ಎಂಬುದನ್ನು ನೋಡಿ ತಿಳ್ಕೊಳ್ಳ. ಕೆಲವು ಬ್ರಾಹ್ಮಣರೇ ಮಹಿತವರ ಅಲಘುಲೀಲೆಗಳನ್ನು ಸಹಿಸದಲೇ ಮಿಲಿತರಾಗಿ ಲಿಂಗದೇವನ ಬ್ರಹ್ಮಚರ್ಯವನೇ ಸಲೆ ಕೆಡಿಸಬೇಕೆಂದು ಮನದೋ ಸಲುವ ಯೋಚನೆಗಳನ್ನೆಸಗುತ್ತಂ ನೆಲೆಯೆತ್ತಿ ಓರ್ವ ಸುವೇಶದೆ ಹಣವ ಕೊಟ್ಟು ಕೆಡಿಸಲ್ಕೆ ಸಾಂಬ ಜೈ ನಮ ಪಾರ್ವತಿ ಬಜರರ ಮಹಾದೇವ. ಆಗ ಆ ವೇಷಸ್ತ್ರೀಗೆ ಹಣವನ್ನ ಮಾತಾಡಿಕೊಂಡ್ರು. ನಾವಿಷ್ಟು ಕೊಡ್ತೀವಿ, ನೀನು ಹೆಂಗನ್ನು ಮಾಡಿ ಅದರ ಬ್ರಹ್ಮಚಾರ ಕೆಡಿಸ್ಬೇಕು. ಒಳ್ಳೆ ಶಾಂತಮ್ಮನ ಮನೆಗೆ ಶ್ರವಣ ಹೇಳ್ತಿದ್ದ ತಾತ. ಹೇಳ್ಬೇಕಾದ್ರೆ ಈ ಅಮ್ಮ ಹೋಗಿ ನಮಸ್ಕಾರ ಮಾಡಿ ನಮ್ಮ ಮನೆಗೆ ನಾಳೆಗೆ ಪಾಲ್ ಪೂಜೆಗೆ ಬರಬೇಕಪ್ಪ. ಆಯ್ತಮ್ಮ ಬರ್ತೇನೆ ಅಂತ. ಆಗ ಏನಾಯ್ತು, ಅಲ್ಲಿಂದ ಬೆಳಕರಿತು. ಬೆಳಕರಿದ ಮೇಲೆ ಮತ್ತೆ ಮನೆಗೆ ಕರ್ಕೊಂಡು ಹೋದ್ರು. ಬಂದು ಕಂಬಳಿ ಹಾಸ್ಕೊಂಡ ಕುಂತ್ಕೊಂಡ ತಾತ. ಕಂತ್ಕೊಂಡಾಗ ಅಲ್ಲಿ ಆ ಕಿಂಡಿಗಳಿಂದ ನೋಡ್ತಿದ್ರು ಬ್ರಾಹ್ಮಣರು ಹೆಂಗೆ ಕೆಲಸ ನೋಡ್ಬೇಕಂತ. ಹೆಂಗ ಕೆಲಸ ಬ್ರಹ್ಮಚಾರ ನೋಡ್ಬೇಕಂತೇಳಿ ಆ ಗುಡಿಸಲು ಮನೆ, ಆ ಗುಡಿಸಲು ಕಿಂಡಿಗಳಾಗಿ ಹಿಂಗ ನೋಡ್ಕ್ಯಾಂತ ಸುತ್ತ ನಿಂತ್ಕೊಂಡಿದ್ರು. ಆಗ ಏನಾಗ್ಬಿಡ್ತು, ಈ ಹೆಣ್ಮಗಳು ಏನು ಮಾಡಿದ್ರು, ರೂಪ ಲಾವಣ್ಯಾವತಿಯಾಗಿರ್ತಕ್ಕಂಥ ಸುಂದರಿಯಾಗಿರ್ತಕ್ಕಂಥ ಚೆಲುವಿಯಾಗಿರ್ತಕ್ಕಂಥ ಹೆಣ್ಮಗಳು ಆ ಒಂದು ತನ್ನ ರೂಪ ಎಲ್ಲಾನ ಬಿತ್ತರ್ತಕ್ಕಂಥ ಸಮಯದಲ್ಲಿ ತಾತ ಕಣ್ತಿರ್ಲಿಲ್ಲ, ನೋಡ್ಲಿಲ್ಲ. ಆ ಕಣ್ತಿರ್ಲಿಲ್ಲ, ನೋಡಲಿಲ್ಲ. ಆಗೇನ್ ಮಾಡಿದ್ರು, ಎರಡೂ ಕೈಗಳಿಂದ ಆತನ ಅಪ್ಪಿಕೊಳ್ಳಕ್ ಹೋದ್ರು. ಸಣ್ಣ ಹುಡುಗಾಗಿ ಮರುತಕ್ಕಂಥವನಾದ ಸಾಂಬ ಜೈ ನಮ ಪಾರ್ವತಿ ಬಜರರ ಮಹಾದೇವ. ಸಣ್ಣ ಹುಡುಗಾಗಿ ಮಗುವಾಗಿ ಆ ಕಬ್ಬಳ ಮೇಲೆ ಕೂತ್ಕೊಂಡ್ಬಿಟ್ಟ. ಬ್ರಾಹ್ಮಣರು ಮಕ್ಕ ಬಡ್ದಕ್ಕಾಗ್ಬಿಡ್ತು. ಆಗ ಹೆಣ್ಮಗಳು ಗಾಬರಿ ಆದ್ರು. ಎದ್ದ, ಕಂಬಳಿ ಎಗಿದ ಮೇಲೆ ಕಂಡ, ಹೊರಗೆ ಬಂದ. ಈ ಹೆಣ್ಮಗಳಿಗೆ ಏನಾಯ್ತು, ಕುಷ್ಠ ರೋಗ ಪ್ರಾಪ್ತಿ ಆಯಿತು. ಕೈಯೆಲ್ಲ ಜಿಬಿ ಕಾಲೆಲ್ಲ ಜಿಬಿ ಆಗಿ ರೂಪ ಲಾವಣ್ಯೆಲ್ಲ ಕೆಟ್ಟು ಹೋದವು. ಆಗೇನಾಯ್ತು, ಉಳಲಿಕ್ಕೆ ಕೂಡ ಅಭಾವವಾಗಿ ಕ್ರಿಮಿಗಳು ವಾಸ ಮಾಡಿದ್ವು, ಹುಳ ವಾಸ ಮಾಡಿದ್ವು. ಇದ್ರಾಗ ನಮ್ಮ ಸಂತ ಶಿಶುನಾಳ ಶರೀಫರ ಒಂದು ಪುರಾಣದಲ್ಲಿ ಬರುತ್ತೆ. ಲಕ್ಷ್ಮೇಶ್ವರ ಅಂತೇಳಿ ಒಂದು ಗ್ರಾಮ. ಆ ಲಕ್ಷ್ಮೇಶ್ವರದೊಳಗ ಇವರು ಹೋಗಿದ್ರು. ಗೋವಿಂದ ಭಟ್ರು, ಶರೀಫರು, ಅಜಾತ ನಾಗೇಂದ್ರರು, ದುರ್ಗಾ ಮಡಿಗಳಪ್ಪ, 4. ಅಲ್ಲೇನಾಯ್ತು, ಇವರು ಸರಾಯಿ ಮತ್ತು ಸೇಂದೆ ಇವ್ರದ್ದು ಸೇವನೆ ಆದ. ಕುಂತ್ಕೊಂತ ಕುಡ್ಕೊಂತ ತಂಬಾಕು ಸೇದ್ಕೆ ಅಂತ ಕುಂತ್ಕೊಂಡಿದ್ರು. ಇವರು ಗುರುಗಳನ್ನ ನಾವು ಹಂಗೆ ನಡೆಸ್ಕೊಂಡು ಹೋಗ್ಬಾರ್ದು ಊರಾಗ ಅಂತೇಳಿ ಪಲ್ಲಕ್ಕಿ ಮೇಲೆ ಕುಂದಿರ್ಸ್ಕೊಂಡು ಹೋಗೋರು ಶರೀಫ ಅಂತೇಳಿ ನಾಗಲಿಂಗ ಅಂತ ಅವ್ರ ಪಲ್ಲಕ್ಕಿ ಅಂತದ್ದು. ಅವತ್ತೊಂದು ಎಣ ಸತ್ತೋಗಿತ್ತು. ಅದನ್ನ ಹೂಡಿಕೆಯಲ್ಲಿ ಸೆದಿಗೆ ಹೋಗಿದ್ರು.
ಆ ಸೆದಿಗೆ ತಗೊಂಡು ಅಪ್ಪರೇ ನೀವು ಇದ್ರ ಕುಂತ್ರೆ ಊರಕ್ಕೆ ಹಾಕೊಂಡು ಹೋಗ್ತೀವಿ ಅದು ಅವ್ರ ಪಲ್ಲಕ್ಕಿ. ಆವಾಗ ಗೋವಿಂದ ಭಟ್ರದ ಮ್ಯಾಕ್ ಕುಂತ್ಕೊಂಡ್ರು. ಆಗ ಇವ್ರು ನಾನು ಗೋವಿಂದ ಮಹಾರಾಜ್ ಜೈ ಅಂತ ಊರಕ್ಕೆ ಹೋಗ್ತಿದ್ರು. ಆಗ ಊರು ಮಾಡೋ ಗೌಡಗ ಸಿಟ್ಟು ಬಂತು. ಆತ ಮನೆ ಮುಂದೆ ಓದುತ್ತದೆ ಪಲ್ಲಕ್ಕಿ. ಎಂತ ಒಂದು ಹುಚ್ಚರಿರ್ಬೋದು ಇವರು. ಕುಡಿದು ಅವರಿನಲ್ಲಿ ತಂಬಾಕು ಸೇರಿದ ದಿಶೆಯಲ್ಲಿ ಆ ಗುರುವಿನ ಹಾಕೊಂಡು ಹಾಕೋದು ಹೊತ್ಕೊಂಡು ಹೋಗ್ತಿದಾರಲ್ಲ, ಎಷ್ಟು ಸೊಕ್ಕಿರ್ಬೋದು. ಸತ್ವದ ಸೆದಿಗೆ ಊರಾಗ ತರ್ತಾರ ಅಂತೇಳಿ ಒಂದು ಕಾಲು ಮರಿ ತಗೊಂಡು ಜಾಸ್ತಿ ಗುರುವಿಗೆ ಹೋಗುದ. ಹೇಳೋರಲ್ಲ ಕೇಳೋರಲ್ಲ ನಿಮಗೆ. ಕುಡಿದ ವಿಷಯದಾಗ ತಂಬಾಕು ಸೇರಿ ಗುರು ಮಹಾರಾಜ್ ಜೈ ಅಂತ ಬರ್ತದಿಲ್ಲ. ತ್ರಿಕಾ ಸುಟ್ಟು ಭಸ್ಮ ಮಾಡ್ತಕ್ಕಂಥ ಶಕ್ತಿ ಉಳ್ಳವರು, ತ್ರಿಕಾಲ ಜ್ಞಾನಿಗಳು, ಶಾಪಾರ್ಗರ ಸಮರ್ಥ ಉಳ್ಳಂತವ್ರು. ಆದ್ರೂ ಗುರು ಆಗ್ತೀನಿ ಯಾರು ಗುರು ಕುಂತಾನೆ ಸುಮ್ಮನೆ ಆದ್ರು. ಅಜಾತ ನಾಗರಿಕರ ಕೈಗೆ ಯಾವ ಗೊಂಡ್ರು ಗಟ್ಲೆ ಹರಿಶ್ಚಂದ್ರ ವರ್ಗ ಕಡಿತಕ್ಕಂಥ ಪರಶುರಾಮನ ಅವತಾರ ನಾಗರಿಕ ಗಂಡ ಉಳ್ಳವರಾಗ ಗುರುವಿಗೆ ಚಪ್ಪಲಿ ತಗೊಂಡು ಹೋದ್ರೆ ಸುಮ್ಮನೆ ಇರ್ತಾರ ಶರಣರು. ಶಾಂತಿ ಅಂದ್ರು ಗುರುಗಳು. ಅವ್ರು ಏನಂದ್ರು ನೋಡ್ರಿ, ಒಗೆದು ಹೋಗಿದ್ರೆ ಇನ್ನೊಂದು ಕೆಲಸಕ್ಕೆ ಬರ್ತದ್ರು. ಒಂದೇ ಹೋಗಿಬಾರ್ದು, ಇನ್ನೊಂದು ಒಯ್ಯಾದ್ರು. ಮತ್ತೆ ತಿರುಗಿ ಮಾತಾಡ್ತೀನಿ ಅಂತ ಆ ಕಾಲ ಹೊಡ್ಕೊಂಡು ಹೋಗದ. ಅವೆಲ್ಲರನ್ನ ಪಲ್ಲಕ್ಕಿ ಇಟ್ಟ ಹೋಗಲ್ಲ. ಪಲ್ಲಕ್ಕಿ ಮುಂದೆ ಕಾಲ ಗುರು ಪಲ್ಲಕ್ಕಿ ಹೋಯ್ತು. ಒಬ್ಬ ಬಡವ ಆ ಒಂದು ಊದಕ ದೀರ್ಘದಂಡ ನಮಸ್ಕಾರ ಮಾಡಿದ. ಏನಪ್ಪ ಗುರುವೇ, ನನಗೆ ಬಹಳ ಬಡತನ ಐತೆ. ನನ್ನ ಮನೆಯಾಗ ನಾನು ದುಡಿದಿದ್ದು 8 ಮಕ್ಕಳಿಗೆ ಸಾಲೋದಿಲ್ಲ. ನಿಮ್ಮಂತ ಶರಣರು ನುಡಿ ಕೇಳೋಣಂತ ಬಂದೇನೆ. ಇವೆಲ್ಲ ಚಪ್ಪಲಿ ಇದೇವಲ್ಲ, ಜಗಲ್ ಮೇಲೆ ಪೂಜೆ ಮಾಡೋರು ಇಲ್ಲಿ ಶ್ರೀಮಂತಿಗೆ ಬರ್ತಾ, ಲಕ್ಷ್ಮಿ ಬರ್ತಾ, ಚಿಂತೆ ಮಾಡೋರು ಹೋಗ ಅಂತ. ಅವೆಲ್ಲರನ್ನ ತಗೊಂಡೋಗಿ ದೇವ್ರ ಜಗಲ ಮೇಲೆ ಪೂಜೆ ಮಾಡಿದಾಗ ಆ ಗರ್ಭ ಶ್ರೀಮಂತನಾಗಿಬಿಟ್ಟವ. ಗುರುಗಳ ವಾಕ್ಯದಿಂದ ಇಂಥ ಕಾಲಾನುಗತವಾಗಿ ಏನಾಯ್ತು, ಪುಟ್ರೋಗ ಪ್ರಾಪ್ತಿಯಾಗಿ ಕೈಯೆಲ್ಲ ಜಿಬಿ ಕಾಲೆಲ್ಲ ಜಿಬಿ. ಹೆಂಡತಿ ಸೇರಲಿಲ್ಲ, ಮಕ್ಕಳು ಸೇರಲಿಲ್ಲ, ಮೊಮ್ಮಕ್ಕಳು ಸೇರಲಿಲ್ಲ, ಸ್ವಸ್ಥರು ಸೇರಲಿಲ್ಲ. ಎಲ್ಲಿ ಹಾಕಿದ್ರು ತಗೊಂಡೋಗಿ ಬಡವೆಟ್ಟಾಗಿ ಜಲ್ಲೆ ಹಾಕಿ ಅದ್ರೊಳಗೆ ಗೋಡ್ಚೀಲ ಹಾಕಿ ಅದ್ರ ಮೇಲೆ ಬಿಸಾಕಿ ಬಂದ್ಬಿಟ್ರು. ಮಾರ್ಕಂಡು ಏಂತಿ ಕೂಡ ದೂರದ್ದು ತಪ್ಪಿದ್ರು ತಟ್ಟೆನ. ಆಗ ಅವರ ತಪ್ಪಿನ ಅರಿವಾಯ್ತು. ನಾನು ನಂದಂತೇಳಿ ಭ್ರಾಂತಿಗೆ ಈಡಾಗಿ ಹೆಣ್ಣು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅಂತ ನಾನು ಪಡೆದಾಡಿದೆ. ಲಾಸ್ಟ್ಗೆ ನನ್ನ ಸ್ಥಿತಿ ಎಲ್ಲಿಗೆ ಬಂತು? ದೂರದಿಂದ ತಪ್ಪತಕ್ಕಂಥ ಅವಳಾದಳು ಮಾರ್ಕಂಡೆ ಹೇಂತಿ ಸಹಿತವಾಗಿ. ಅಲ್ಲೇ ಗಲೀಜು, ಅಲ್ಲೇ ಮೂತ್ರ, ಅದೆಲ್ಲ ಕ್ರಿಮಿಗಳು, ಇದೆಲ್ಲ ನೋಡಿ ಗಬ್ಬು ವಾಸನೆ ಆಯ್ತವನ ಶರೀರ. ಆಗ ಕಾಲಾನುಗತವಾಗಿ ಆ ಚರಣರು ಬಂದಿದ್ರು, ಅದೇ ಸ್ಥಾನಕ್ಕೆ ಬಂದಿದ್ರು ಲಕ್ಷ್ಮೇಶ್ವರದಳ. ಮತ್ತೆ ಬಂದಂತ ಸಂದರ್ಭದೊಳಗ ಆ ಮನೆಗೆ ಏನು ಇದ್ನಲ್ಲ ಕೆಲಸ ಮಾಡ್ತಕ್ಕಂಥ ಹಾಳು ಅವರು ನೋಡಿದ. ಇವ್ರ ಮನೆಗೆ ಉಪ್ಪು ತಿಂದಿನಿ ನಾನು, ಈ ಋಣನ ತೀರ್ಸ್ಕೋಬೇಕಂತೇಳಿ ಗಟ್ಟಿಗೆ ಮುಸುಳಿಗೆ ಬಟ್ಟೆ ಕಟ್ಟಿಕೊಂಡು ಆ ಗೌಡನ್ನ ಬಂಡ್ಯಾಗ ಇಟ್ಕೊಂಡು ಆ ಅಜ್ಜನ ತಕ್ಕ ಕರ್ಕೊಂಡು ಹೋದ. ಕರ್ಕೊಂಡೋಗಿ ನಿಲ್ಲಿಸಿ, ಗುರುಗಳೇ ಅಂತ. ಏನಪ್ಪ ಅವತ್ತು ಇನ್ನೊಂದು ದಿನ ನೀವು ಈ ಗ್ರಾಮಕ್ಕೆ ಬಂದಿದ್ರಿ, ಈ ರೀತಿ ಆಗೈತೆ, ನೀವು ಹೋಗ್ಬೇಕಾದ್ರೆ ಚಪ್ಪಲಿ ಹೋಗೋದಂತ ಗೌಡನ ಸ್ಥಿತಿ ಎಲ್ಲಿಗೆ ಬಂದೈತೆ ನೋಡಿ. ಅವಾಗ ನೋಡಿದರು. ಆಗೇನಾಯ್ತು, ಆ ಗೌಡನ ಸ್ಥಿತಿ ಅಧೋಗತಿ ಪ್ರಾಪ್ತಾಗಿತ್ತು. ಮಾತಾಡ್ಲಿಕ್ಕಿಲ್ಲ, ಕೈ ಜಿಬಿ ಕಾಲ ಜಿಬಿ ಉಣ್ಲಕ್ಕಿಲ್ಲ. ಆ ಮರಣ ಸಂಕಟದಲ್ಲಿ ಇದ್ದಾನೆ. ಆಗ ಈ ಅಗರ್ಭ ಶ್ರೀಮಂತನ ಆಗಿದ್ದಲ್ಲ ಯಾರು ಆ ಬಡವ, ಅವನು ದೊಡ್ಡ ಸೌಕಾರ ಆಗಿ ಬೇಕಾದಾಗ ರೊಕ್ಕ ಸಂಪತ್ತೆಲ್ಲ ಇತ್ತು. ಅವರು ಬಂದಿರೋದು ಕೇಳಿ ಅವರಿಗೆ ಸರಿಯಾಗಿ ತಂಬಾಕೆಲ್ಲ ತಗೊಂಡು ಮುಂದಿಟ್ಟ. ಏನಪ್ಪ ಬೇಸಿದ್ಯಾ? ಯಪ್ಪ ನಿಮ್ಮ ಆಶೀರ್ವಾದ ತಂದೆ, ಬೇಸಾಗಿರಿ. ಹಾಗಾದ್ರೆ ಆ ಚಪ್ಪಲಿ ತಗೊಂಡಿದ್ದೀಪ್ಪ ಅಂತ ಗೋವಿಂದ ಭಟ್ರು ಬಂದ್ರು. ನಾಗಲಿಂಗ ಸುಟ್ಟು ಬಿಡು ಅಂತ ಕಟ್ಟೆತ್ತಿ ಸುಟ್ರು. ನೋಡಪ್ಪ, ಈ ಗೌಡ ಏನದೇನಲ್ಲ ಇದ್ರ ತುಂಬಿದ ಕಡೆ ಒಂದು ಚೆಂಬಿನಾಗ ನೀರು ತಗೊಂಡು ಈ ಬೂದಿನೆಲ್ಲ ಕಲಿಸಿ ದಿನ ಕುಡಿ ಅಂತ ಹೇಳೋ ಆ ರೋಗ ಹೋಗ್ತಂತ ಹೇಳಿದ್ರು. ಆ ಚಪ್ಪಲಿ ಬೂದಿ ಏನೈತಲ್ಲ ಕಲಿಸಿ ಹೊಟ್ಟೆ ಕುಡಿಯೋನು, ಅವಾಗ ಆ ರೋಗ ಹೋಗ್ತಂತೆ. ಈತ ಹೊಗದಿದ್ದ ಅವ್ರು ಸೂಕ್ಷ್ಮವಾಗಿ ಹೊಟ್ಟೆ ಕುಡಿಸಿದ್ರು ಅವರು. ಹಂಗ ಶರಣರ ಮಹಿಮೆ ತಿಳಿಯುವುದೇ ಶಿವ ಪರಿಪರಿ ಪಾಪದಿ ನರ ಕುರಿಗಳಿಗೆ. ಅದೇ ರೀತಿಯಾಗಿ ಅವ್ರು ಹೋಗೋದಿದ್ದು ಇದು ಹೊಟ್ಟೆ ಕುಡಿಸಿ ಅವ್ರು ರೋಗ ನಿವೃತ್ತಿ ಮಾಡಿದಂತೆ ಪವಾಡಗಳು ಬರ್ತವೆ. ಇಲ್ಲಿ ಸಹಿತವಾಗಿ ಹೆಣ್ಣುಮಗಳು ಬ್ರಾಹ್ಮಣರ ಮಾತು ಕೇಳಿ ಆ ದುಡ್ಡಿನ ಆಸೆಗಾಗಿ ಏನು ಮಾಡಿದ್ಲು, ಗಾಳಿನ ನಪ್ಪುಗಳಪ್ಪ ಹೋಗಿ ಕುಷ್ಠರೋಗಕ್ಕೆ ಪ್ರಾಪ್ತಿ ಆದ್ಲು. ಆಗ ಒಂದು ದಿನ ಹುಡಿಯೊಳಗೆ ಅಣ್ಣಪ್ಪರ ಇಟ್ಕೊಂಡು ನಡ್ಕೋತ ಮೆಲ್ಲಕ್ಕೆ ಬಂದು ಶಾಂತಮ್ಮರ ಮನೆಗೆ ಇದ್ದಾಗ ತಾತಗೆ ಊದಕ್ಕೆ ಪಾದಕ್ಕೆ ಬಿದ್ದು. ಯಪ್ಪಾನಂದು ತಪ್ಪಾಗೈತಿ. ನಾನು ಕುಲದಲ್ಲಿ ವೇಷಸ್ತ್ರೀ ನಿಜ,
ಆದರೆ ಪರಮಾತ್ಮನಿಗಿಂತ ಒಂದು ರೂಪ ಕೊಟ್ಟ ನನಗೆ ಈ ಒಂದು ಹೀರ ಕುಲದಲ್ಲಿ ಹುಟ್ಟಿಸ್ಯಾರ. ನಾನು ಏನು ಮಾಡಲಿ ಮತ್ತೆ ನನಗೆ ರಕ್ತದ ಆಸೆಗಾಗಿ ನಾನು ಒಪ್ಪೀಡನಾಗಲಿ ನಾನು ನಿನ್ನ ಬ್ರಹ್ಮಚಾರಿ ಕೆಡಿಸ್ಬೇಕಂತ ನಾನು ಅನ್ಕೊಳ್ಳಿಲ್ಲಪ್ಪ. ರಕ್ತದ ಆಸೆಗಾಗಿ ನಾನು ಇದೆಲ್ಲ ನಡ್ಕೊಂಡಿರಂತ ತನ್ನ ಎಲ್ಲ ಆಳವನ್ನು ತೋಡಿಕೊಂಡ ತಾತನ ಮುಂದೆ ಆಗ ತಂದಿರ್ತಕ್ಕಂಥ ಹಣ್ಣುಗಳಿಗೆ ಬೆತ್ತವನ್ನ ತಾಗಿಳಿಸಿದ. ಈ ಹಣ್ಣಿನ ದಿನನಿತ್ಯವಾಗಿ ನಿತ್ಯನಮ್ಮ ಆ ರೋಗ ನಿವೃತ್ತಿ ಆಗತ್ತೆ. ಆ ಕುಲದಲ್ಲಿ ಈನ ಕುಲ ಬಿಟ್ಟು ನಿನ್ನ ಸನ್ಮಾರ್ಗ ದರ್ಶಕಳಾಗತ್ತೆ ತಾತನ ಆಶೀರ್ವಾದ ಆಯಿತು. ಅಲ್ಲಿನಿಂದ ಆ ಕುಲದಲ್ಲಿ ವೇಷಸ್ತ್ರೀ ಆ ವೃತ್ತಿಯನ್ನು ಬಿಟ್ಟು ಏನ್ ಮಾಡುದು ಗಾದಿಯಾಗಿ ಭಕ್ತಿಯಿಂದ ನಡ್ಕೊಂಡು ಗಾದಿಲಿಂಗೇಶ್ವರಿಗೆ ಆಗ ಸುಖಜೀವಿಯಾಗಿ ಮೋಕ್ಷ ಹೊಂದಿದಳೆಂಬರಿಗೆ ಇಂದಿನ ಈ ಪುರಾಣಕ್ಕೆ ನಾವು ನೀವೆಲ್ಲರೂ ಮಹಾಮಂಗಲ ಮಾಡ್ತಕ್ಕಂಥ ರಗೋಣ. ಅದೇ ರೀತಿಯಾಗಿ ಈಗ ಒಂದು ಪದಾರ್ಥನ ನಂತರ ಮಂಗಲ ವರದಿ ವಾಚನ ಪರಸದಿಂದ ಬಂದಂತ ಭಕ್ತಾದಿಗಳಿಗೆ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತದೆ ಅಂತ ತಿಳಿಸಿ ಇಂದಿನ ಅನ್ನ ಸೇವನ ತಾತನವರ ಪಾದಕ್ಕೆ ಅರ್ಪಿತ ಮಾಡ್ತಕ್ಕಂಥವನಾಗಿದ್ದೇನೆ. ಸಾಂಬ ಜಯ ನಮ ಪಾರ್ವತಿ ಭಜರ ಮಹಾದೇಶ್ವರ ಮಹಾರಾಜಗಿ. सांबरे नमः पार्वती हर महादेव. श्री शरण गालिंगेश्वर महाराज के. ಭಂಡಾರ ಮತ್ತು ಕಂಬಳಿ ಡೊಳ್ಳು ಇವೇನಿದೆ ಇವಾಗ ಮಾಯ ಆಗಬೇಕು. ಈ ಡೊಳ್ಳು ಬಂದಂಗೆ ಅವ್ರು ಪ್ಲಾಸ್ಟಿಕ್ ಬಂದ್ಬಿಟ್ಟಿದೆ ಅಂದ್ರೆ ಅವ್ರು ಬರ್ದಂಗೆ ಅವ್ರಿಗೆ ಆಗೋದಿಲ್ಲ. ಇವಾಗೆಲ್ಲ ಬೇರೆ ಬೇರೆ ಎಲ್ಲ ಕಲಿಯೋದು ಬಂದು ಇವನ್ನೆಲ್ಲ ಮರೆಯೋಕತ್ತಾರೆ ಎಲ್ಲರೂ. ಆದರೆ ಅವನ್ನೆಲ್ಲ ಮರಿಬಾರ್ದು. ಇವ್ರನ್ನ ಕೂಡ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ತಿಳಿಸುವ ಒಂದು ಕೆಲಸ ಆಗಬೇಕು ಅಂತೇಳಿ ಒಬ್ಬ ಕವಿ ಬರೀತಾರೆ. ಈ ಭಂಡಾರ ಹುಡುಗನೆಲ್ಲ ಮಿಕ್ಸ್ ಆಗಿಬಿಡ್ತದೆ, ಅರಿಶಿನ ಕಲರ್ ಏನೆಲ್ಲ ಆಗಿಬಿಟ್ಟಲ್ಲ. ಅದಕ್ಕೆ ಮೊದಲು ಭಾಳ ಇವನ್ನೆಲ್ಲ ಭಾಳ ಎತ್ತರ ವಹಿಸ್ತಿದ್ರು. ಕಂಬಳಿ ಸೇಮ್ ಕಂಬಳಿದಂಗೆ ಇರ್ತವೆ, ಬಜಾರಲ್ಲಿ ಸಿಗ್ತಾವ ಅವು ಕಂಬಳಿ ಎಲ್ಲ ಅವು ನಿಜವಾಗಿ ಕಂಬಳಿ ಅವು ನೇಯವರೇ ಬೇರೆ. ಅದಕ್ಕೆ ಇವನ್ನೆಲ್ಲ ಮುಂದಿನ ಒಂದು ಪೀಳಿಗೆಗೆ ಇವನ್ನೆಲ್ಲ ಮರಿಬಾರ್ದು ಅಂತೇಳಿ ಒಬ್ಬ ಈ ಒಂದು ಗೀತೆಯಲ್ಲಿ ಅದು ಯಾವ ರೀತಿ ಹೇಳ್ತಾರೆ ಅನ್ನೋದು ಒಂದು ಗೀತೆಯಲ್ಲಿ ಬರ್ತಾ ಇದೆ. ಈ ಒಂದು ಗೀತೆಯನ್ನು ಕೇಳೋಣ. ಹಣೆ ಮೇಲೆ ಬಂಡರ ಚಂದ, ಹೆಗಲ ಮೇಲೆ ಕಂಬಳಿ ಅಂದ, ಡೊಳ್ಳಿನ ಪದ ಚಂದ, ನಮ್ಮ ಸಂಸ್ಕೃತಿ ಶ್ರೀಗಂಧ. ಹಣೆ ಮೇಲೆ ಬಂಡರ ಚಂದ, ಹೆಗಲ ಮೇಲೆ ಕಂಬಳಿ ಅಂದ, ಡೊಳ್ಳಿನ ಪದ ಚಂದ, ಸಂಸ್ಕೃತಿ ಶ್ರೀಗಂಧ, ಸಂಸ್ಕೃತಿ ಶ್ರೀಗಂಧ. ಶಾಸ್ತ್ರಕ್ಕೆ ಒಯ್ಯುವ ಮಂಗಳ ಕಂಬಳ, ಮದುಮಗನ ಕೈಯಾಗ ಕಂಕಣ ಕಂಬಳ, ಶಕ್ತಿಯ ಪೂಜೆಗೆ ಸುತ ಬೆಳೆ ಕಂಬಳೆ, ರೈತನ ಭುಜದ ಮೇಲೆ ಜೋಡ ನೀಲ ಕಂಬಳೆ, ಮಹಲಿಂಗರಾಯ ತಂದ ಕಂಬಳಿ, ಮಹಲಿಂಗರಾಯ ತಂದ ಕಂಬಳಿ, ವೀರಪ್ಪ ದೇವರಿಗೆ ಗಪ್ಪುಗೆ ಕಂಬಳಿ, ಬೀಗರು ಬಂದಾಗ ದತ್ತನ ಕಂಬಳಿ, ಪೂಜಿನ ಕೈಯಾಗ ಕರೆಯಾಯ್ತು ಕಂಬಳಿ. ಮನೆಯಾಗ ಕಂಬಳಿ ಇರಬೇಕು, ಆಗಾಗ ಅದನ್ನ ಮಗಬೇಕು. ಮನೆಯಾಗ ಕಂಬಳಿ ಇರಬೇಕು,
ಆಗಾಗ ಅದನ್ನ ಮಗಬೇಕು ಮಕ್ಕಳು ತಿಳಿಬೇಕು ಕಂಬಳಿ ನಾಳಿಗೆ ಉಳಿಬೇಕು ಮಕ್ಕಳು ತಿಳಿಬೇಕು ಕಂಬಳಿ ನಾಳಿಗೆ ಉಳಿಬೇಕು ಹರಿ ಮೇಲೆ ಬಂಡರ ಚಂದ ಹರಿ ಮೇಲೆ ಬಂಡರ ಚಂದ ಹೆಗಲ ಮೇಲೆ ಕಂಬಳಿ ಎಂದ ಹರಿ ಮೇಲೆ ಬಂಡರ ಚಂದ ಹೆಗಲ ಮೇಲೆ ಕಂಬಳಿ ಎಂದ ಒಳ್ಳಿನ ಪದ ಚಂದ ಸಂಸ್ಕೃತಿ ಶ್ರೀಗಂಧ ಬಣ್ಣದಲ್ಲಿ ಬಂಗಾರ ಈ ನಮ್ಮ ಭಂಡಾರ ಬಣ್ಣದಲ್ಲಿ ಬಂಗಾರ ಈ ನಮ್ಮ ಭಂಡಾರ ಗುಣದಲ್ಲಿ ಅಂಗಾರ ಚಲಮೀನ ಭಂಡಾರ ಮುತ್ತೈದಿ ಸಿಂಧೂರ ಹಣೆಯಲ್ಲಿ ಭಂಡಾರ ಅಡುಗೆಯಲ್ಲಿ ಔಷಧ ಅರಸಿನ ಬಂಗಾರ ಗುರುವಾರ ತಿಲಕ ಹಣೆಯಲ್ಲಿ ಬಂಗಾರ ಕನ್ನಡ ಧ್ವಜದಲ್ಲಿ ಹೊಳೆಯುವ ಬಳ್ಳಾರ ಕನ್ನಡ ಧ್ವಜದಲ್ಲಿ ಹೊಳೆಯುವ ಬಳ್ಳಾರ ಭಂಡಾರಕ್ಕೆ ನಾವು ಬೆಲೆ ತರಬೇಕು ಕೆಳಗಡೆ ಅದನ್ನ ಚೆಲ್ಲದಿರಬೇಕು ಹಣೆಯಲ್ಲಿ ಭಂಡಾರ ಇರಬೇಕು ಅದರ ಮಹಿಮೆ ಅರಿಬೇಕು ಹಣೆಯಲ್ಲಿ ಭಂಡಾರ ಇರಬೇಕು ಅದರ ಮಹಿಮೆ ಅರಿಬೇಕು ಮಕ್ಕಳು ತಿಳಿಬೇಕು ಭಂಡಾರ ನಾಳೆಗೆ ಉಳಿಬೇಕು ಮಕ್ಕಳು ತಿಳಿಬೇಕು ಭಂಡಾರ ನಾಳೆಗೆ ಉಳಿಬೇಕು ಹಣೆ ಮೇಲೆ ಬಂಡರ ಚಂದ ಹೆಗಲ ಮೇಲೆ ಕಂಬಳಿ ಚಂದ ಹಣೆ ಮೇಲೆ ಬಂಡರ ಚಂದ ಹೆಗಲ ಮೇಲೆ ಕಂಬಳಿ ಚಂದ ಒಳ್ಳಿನ ಪದ ಚಂದ ನಮ್ಮ ಸಂಸ್ಕೃತಿ ಶ್ರೀಗಂಧ ದುಷ್ಟದೊಳ್ಳಾಸುರನ್ ಚರ್ಮದ ಗೀಡೊಳ್ಳು ಪರಶಿವನ ಲೀಲೆಯಲ್ಲಿ ಉತ್ಪತ್ತಿ ನಮ್ಮ ಡೊಳ್ಳು ಡೊಳ್ಳನು ಭಾರಿಸಿ ತೂರಬೇಕು ಭವಜೊಳ್ಳು ಡೊಳ್ಳನು ಭಾರಿಸಿ ತೂರಬೇಕು ಭವಜೊಳ್ಳು ಬಾರಿಸುವ ಮನದಲ್ಲಿ ಇರಲಾದು ವನಗೊಳ್ಳು ಕೊಲ್ಲಿನ ಕುಣಿತ ಸರ್ವರ ಸೆಳೆತ ಕುಳಿತ ಸರ್ವರ ಸೆಳೆತ ಸದ್ಗುಣ ಭಾವ ಹೊರದಲ್ಲಿ ಮಿಡಿತ ಹುಟ್ಟಿದ ಮ್ಯಾಲೊಮ್ಮೆ ಬೆಳ್ಳನು ಬಡಿಬೇಕು ಜಗದೊಳಗಿರುವ ಸುಳ್ಳನು ಕಲಿಬೇಕು ಗುಡಿಯಾಗ ಡೊಳ್ಳು ಇರಬೇಕು ನಾದಕ ಮೈಯ ಮರಿಬೇಕು ಗುಡಿಯಾಗ ಡೊಳ್ಳು ಇರಬೇಕು ನಾದಕ ಮೈಯ ಮರಿಬೇಕು ಮಕ್ಕಳು ತಿಳಿಬೇಕು ಮಕ್ಕಳು ತಿಳಿಬೇಕು ಡೊಳ್ಳು ನಾಳಿಗೆ ಉಳಿಬೇಕು ಮಕ್ಕಳು ತಿಳಿಬೇಕು ಡೊಳ್ಳು ನಾಳಿಗೆ ಉಳಿಬೇಕು ಹಣೆ ಮೇಲೆ ಬಂಡರ ಚಂದ ಹಣೆ ಮೇಲೆ ಬಂಡರ ಚಂದ ಹೆಗಲ ಮೇಲೆ ಕಂಬಳಿ ಚಂದ ಹಣೆ ಮೇಲೆ ಬಂಡರ ಚಂದ ಹೆಗಲ ಮೇಲೆ ಕಂಬಳಿ ಎಂದ ಒಳ್ಳಿನ ಪದ ಚಂದ ನಮ್ಮ ಸಂಸ್ಕೃತಿ ಶ್ರೀಗಂಧ
ಎಂದು ಒಳ್ಳಿನ ಕದ ಚಂದ ನಮ್ಮ ಸಂಸ್ಕೃತಿ ಶ್ರೀಗಂಧ ಸಂಸ್ಕೃತಿ ಶ್ರೀಗಂಧ ನಮ್ಮ ಸಂಸ್ಕೃತಿ ಶ್ರೀಗಂಧ ಶ್ರೀ ಶರಣಬಸವೇಶ್ವರ ಮಹಾರಾಜ ಕಿ. ತಾತನವರ ಒಂದು ಪುರಾಣಕ್ಕೆ ಕಾಣಿಕೆ ಕೊಟ್ಟತಕ್ಕಂಥ ದಾನಿಗಳು ಅಗಸರ ಜಾನಪ್ಪ 101 ರೂಪಾಯಿ, ಗಾದಯ್ಯ 100 ರೂಪಾಯಿ, ಸುಳವಾಯಿ ನದಿಸಾಪ 50 ರೂಪಾಯಿ, ನಿಟ್ರುಬೆಟ್ಟೆ ಸೋಮಯ್ಯ 101 ರೂಪಾಯಿಯನ್ನ ತಾತನವರ ಒಂದು ಪುರಾಣಕ್ಕೆ ಕಾಣಿಕೆ ಕೊಟ್ಟಿರ್ತಕ್ಕಂಥ ದಾನಿಗಳಿಗೆ ತಾತನವರು ಆಯುರ್ವೇದಕ್ಕೆ ಅವಶ್ಯನ ಕೊಟ್ಟು ಪರಣಿಸಲಿ. ಅದೇ ರೀತಿಯಾಗಿ ಗುಪ್ತ ಕಾಣಿಕೆಯಾಗಿ ನಮಗ 100 ರೂಪಾಯಿನ, ಗವಾಯಿಗಳಿಗೆ 100 ರೂಪಾಯಿನ, ತಬಲಾದಾರಿಗೆ 100 ರೂಪಾಯಿನ ಕಲಾ ಕಾಣಿಕೆಯಾಗಿ ಅರ್ಪಿಸಿದ್ದಾರೆ. ಆ ದಾನಿಗಳ ಸಹಿತವಾಗಿ ತಾತನವರು ಆಯುರ್ವೇದ ಅವಶ್ಯನ ಕೊಟ್ಟು ಕರುಣಿಸಲಿ. ಈಗ ಮಹಾಮಂಗಲ ಮಾಡತಕ್ಕಂಥ ರಾಗೋಣ. ಸಾಂಬಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ್. ತುಪ್ಪನಾರತಿ ತಪ್ಪದ ಬೆಳಗಿವೆ ಗಾದಿಲಿಂಗೇಶನಿಗೆ, ತುಪ್ಪನಾರತಿ ತಪ್ಪದ ಬೆಳಗು ಗಾದಿಲಿಂಗೇಶನಿಗೆ, ತಪ್ಪನು ಮನ್ನಿಸಿ ಕಾಯುವ ದೇವ ಉಳಿದ ತಾತನಿಗೆ, ದೇವ ಉಳಿದ ತಾತನಿಗೆ. ಕಳ್ಳ ಕಾಕರಿಗೆ ಬುದ್ಧಿಯ ಕಲಿಸಿ ಅರಸಿದ ಮಹಿಮನಿಗೆ, ಕಷ್ಟ ಬಂದರು ಕಾಯಕ ಬಿಡದ ಕರುಣಾಮೂರ್ತಿಗೆ, ತಾತ ಗಾದಿಲಿಂಗೇಶನಿಗೆ, ತಾತ ಗಾದಿಲಿಂಗೇಶನಿಗೆ. ಕಾಮಕ್ರೋಧ ಮದ ಮತ್ಸರವೆಂಬ ಕುರಿಗಳ ಕಾಯ್ದವಿಗೆ, ಕಾಮಕ್ರೋಧ ಮದ ಮತ್ಸರಾದಿಯ ಕುರಿಗಳ ಕಾಯ್ದವಿಗೆ, ಕಂಬಳಿಯಲ್ಲಿ ಲೀಲೆಯ ತೋರಿದ ಲೀಲಾ ಪುರುಷನಿಗೆ, ತಾತ ಗಾದಿಲಿಂಗೇಶನಿಗೆ. ತನ್ನ ಗುರುಗಳು ಹೆಗಲಲ್ಲಿ ಹೊತ್ತು ಆಡಿದ ಶರಣನಿಗೆ, ತನ್ನ ಗುರುಗಳು ಹೆಗಲಲ್ಲಿ ಹೊತ್ತು ಆಡಿದ ಶರಣನಿಗೆ, ಗಂಗಾಧರರೆಂಬ ಗುರುವನ್ನು ಪಡೆದ ಪುಣ್ಯಾಮೂರ್ತಿಗೆ, ತಾತ ಗಾದಿಲಿಂಗೇಶನಿಗೆ. ತುಪ್ಪದ ಆರತಿ ತಪ್ಪದ ಬೆಳಗ್ಗೆ ಗಾದಿಲಿಂಗೇಶನಿಗೆ, ತಪ್ಪನು ಮನ್ನಿಸಿ ಕಾಯುವ ದೇವ ಉಳಿದ ತಾತನಿಗೆ, ದೇವ ಉಳಿದ ತಾತನಿಗೆ, ದೇವ ಉಳಿದ ತಾತನಿಗೆ, ದೇವ ಉಳಿದ ತಾತನಿಗೆ, ದೇವ ಗಾದಿಲಿಂಗೇಶನಿಗೆ. ಹರರ ಕುಮೇಶ್ವರ ಭಗವತ್ಯಂ ಯಾದೇವ ಸರ್ವಮಂಗಲ ತಯೋ ಶೃಂಗಾರ್ಥಂ ಸಾಂಕರ್ವತು. ಜಯ ಮಂಗಲಂ ಜಯ ನಮ ಪಾರ್ವತಿ ಭಜರ ಮಹಾ